ನಾವು ಸ್ಮರಿಸುವಂತೆ ಬದುಕಿದ್ರೆ ಮಾತ್ರ ಪ್ರಪಂಚದಲ್ಲಿ ಚಿರಕಾಲವೂ ಬದುಕಿ ಉಳಿಯುತ್ತೇವೆ. ದೈಹಿಕವಾಗಿ ಉಳಿಯುವುದಲ್ಲ, ಕೀರ್ತಿ ಶರೀರಿಗಳಾಗಿ ಉಳಿಯುತ್ತೇವೆ. ಆ ತರಣಿಕವಾದ ಅರಸರೆಲ್ಲ ಅದನ್ನೇ ಮಾಡುತ್ತಾ ಬಂದದ್ದು. ನೋಡಿ, ಪ್ರಪಂಚದಲ್ಲಿ ನಾನು ಉಳಿದವರಿಗಿಂತಲೂ ಹೆಚ್ಚು ನಂಬಿಕೊಂಡದ್ದು ಲಕ್ಷ್ಮೀಕಾಂತನನ್ನು. ದುರ್ವಾಸರಂತ ದುರ್ವಾಸರೇ ಲಕ್ಷ್ಮೀಕಾಂತನ ಅನುಗ್ರಹ ಇರುವಾಗ ನಮಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ. ಲಕ್ಷ್ಮೀವರನಿಗೆ 4 ಕೈ ಇರುವುದು ಯಾಕೆ? ನೋಡ್ಲಿಕ್ಕೆ ಅಲಂಕಾರಕ್ಕ? ಅಲ್ವೇ ಅಲ್ಲ. ನಮ್ಮನ್ನು ರಕ್ಷಿಸುವವಳು ತಾಯಿ, ತಂದೆ, ರಾಜ, ಗುರು. ಈ 4 ಜನರು ರಕ್ಷಿಸದೇ ಇದ್ರೆ ರಕ್ಷಿಸುವವ ನಾನು ಎನ್ನುವ ಕಾರಣಕ್ಕಾಗಿ ಮಹಾವಿಷ್ಣುವಿಗೆ 4 ಕರಗಳು. 4 ಕರಗಳಿಂದ ನನ್ನನ್ನು ಬಾಚಿ ತಪ್ಪಿಕೊಂಡ ಕಾರಣ ಸುದರ್ಶನದ ಹತಿಯಿಂದ ದುರ್ವಾಸರಾದರೂ ತಪ್ಪಿಸಿಕೊಳ್ಬೇಕಾದ್ರೆ ನನ್ನ ಕಾಲ ಬಳಿಗೆ ಬಂದು ಬೀಳಬೇಕಾಯಿತು. ನನಗೆ ಅದರಲ್ಲಿ ಅಹಂಕಾರ ಇಲ್ಲ. ದುರ್ವಾಸರು ಬಿದ್ದದ್ದು ದುರ್ವಾಸರಿಗೆ ಕೂಡದೆ ಅಂತ ನಾನು ಭಾವಿಸುವುದಿಲ್ಲ. ದುರ್ವಾಸರು ನಾರಾಯಣನ ಭಕ್ತರೇ. ನಾರಾಯಣನ ಭಕ್ತನು ನಾರಾಯಣನು ಸೇರಿ ಅರ್ಹತೆ ಇಲ್ಲದಂತ ಅಂಬರೀಷನನ್ನು ಪ್ರತಿಯೊಂದು ಕಾರ್ಯದಲ್ಲಿ ಯೋಗ್ಯ ಎನ್ನುವುದಾಗಿ ತೋರಿಸುವುದಕ್ಕೆ ಒಂದು ಮಾಡಿದ ನಾಟಕದ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಸುದರ್ಶನ ಚಕ್ರ ಈಗಲೂ ನಮ್ಮ ಪೂಜಾ ಮಂದಿರದಲ್ಲಿ ಉಂಟು. ಸಂಸಾರಿಯಾಗಿದ್ದೇನೆ. ಬಿಂದುಮತಿ ಎನ್ನುವಳನ್ನು ಮದುವೆಯಾಗಿದ್ದೇನೆ. ಶ್ರೀಮತಿ ಎನ್ನುವ ಮಗಳನ್ನು ಪಡೆದಿದ್ದೇನೆ. ಎಲ್ಲ ಋಣವನ್ನು ತೀರಿಸಿದ್ದೇನೆ. ಪಿತೃ ಋಣ, ದೇವಋಣ, ಋಷಿ ಋಣ, ಒಂದು ಋಣ ಉಳಿದಿದೆ, ಕನ್ಯಾ ಋಣ. ಎಲ್ಲರೂ ಕೆಲವೊಮ್ಮೆ ಹೇಳುವುದು ನಮಗೆ ಗಂಡು ಮಕ್ಕಳು ಬೇಕು ಅಂತ. ಗಂಡು ಮಕ್ಕಳೇ ಆದವರಿಗೆ ಒಂದು ಋಣ ಉಳಿದಿರ್ತದೆ. ತಾನು ಮತ್ತೊಬ್ಬರಿಂದ ಪಡೆದ ಕನ್ಯಾದಾನವನ್ನು ಪಡೆದ ಋಣ ಹಾಗೆಯೇ ಉಳಿದಿರ್ತದೆ. ಒಂದು ಹೆಣ್ಣು ಮಗಳಾದರೆ ಮಾತ್ರ ಕನ್ಯಾದಾನ ಮಾಡಿದ ಋಣವನ್ನು ಮತ್ತೊಬ್ಬನಿಗೆ ಕೊಟ್ಟು ತೀರಿಸಿಕೊಳ್ಬಹುದು. ಅವನ ಮಗಳೇ ಆಗಬೇಕು ಅಂತ ಇಲ್ಲ, ಯಾರ ಕನ್ಯಾದಾನ ಮಾಡಿದ್ರು ಋಣ ತೀರಿತು ಅಂತ ಅರ್ಥ. ಆ ವಿಭಾಗದಲ್ಲಿ ನಮಗೇನು ಕೊರತೆ ಇಲ್ಲ. ನನ್ನ ಮಗಳಿದ್ದಾಳೆ ಶ್ರೀಮತಿ. ಅವಳು ನಿಜವಾಗಿ ಈಗ ಶ್ರೀಮತಿ, ನಿಜವಾಗಿ ಯಾರದ್ದಾದ್ರೂ ಶ್ರೀಮತಿ ಆಗುವ ಹಾಗೆ ನಾನು ಕನ್ಯಾದಾನ ಮಾಡಿದರೆ ಅಲ್ಲಿಗೆ ನಮಗೀತು. ಯಾವಾಗ ಸಿಗುತ್ತದೋ? ಯೋಗ ಶ್ರೀಹರಿಯ ಸಂಕಲ್ಪ ಅಲ್ಲದೆ ನಾವು ಯೋಚಿಸಿದಾಗ ಆಗುತ್ತದೋ? ಹರಿಕೃಪೆ, ಹರಿಕೃಪೆ, ಹರಿಕೃಪೆ. ಸೂರಮುತೀಂದ್ರನ ಬರವನ್ನರಿತಾಗಲೇ ಭೂಪಾಲ ನಿಳಿದಾಸದ ಸೋರೋಚಿರ ಮಹಿಮಾಗಾರ ಋಷಿವರ ನಿಧಿರ್ಗೊಂಡು ಪೂಜಿಸುವುದಿಲ್ಲದವೋ ಧನ್ಯನಾದಿನ ನಿಂದಿನ ದಿನದೇ ನಿನ್ನಾಗಮದೆ ಸನ್ಮಾನ್ಯ ತಪೋದಿದ್ದೆ ಕಮಲ ಜನಪದ ಕಮಲ ನಲಿನ ಕಮಲ ತುಡಿವ ಕಮಲ ಜಸಂಭವನಿ ಸತ್ಯನಾದಿನ ಇಂದಿನ ದಿನದೆ ನಿನ್ನಾಗಮದೆ ಸನ್ಮಾನ್ಯ ತಪೋನಿರೆ ಕನ್ಯಾದೆ ಹರಿಯನ್ನೇ ಸ್ಮರಿಸ್ತಾ ಇದ್ದೆ. ನೀವು 3 ಮೂರ್ತಿಗಳ ಮುಖ. ಹರಿಹರ ಬ್ರಹ್ಮರು ಒಟ್ಟಿಗೆ ಬರುವುದು ಬೇರೆ ಅಲ್ಲ, ನಾರದರು ಬರುವುದು ಬೇರೆ ಅಲ್ಲ. ಬಂದಿರಲ್ಲ ಅಂದ್ರೆ ಬಹಳ ಸಂತೋಷ ಆಯ್ತು. ಆಸನದಿಂದ ಎದ್ದೆ. ಸತ್ಕರಿ ನನಗೆ ಕೂಡಿದಷ್ಟು ಬಹಳ ಉದ್ದದಲ್ಲಿ ಸತ್ಕರಿಸಲಿಲ್ಲ. ಯಾಕಂದ್ರೆ ನಾವು ಮಾಡುವುದು ಯಾವುದು ಒಮ್ಮೆ ಸಾಕಪ್ಪ ಅಂತ ಕಾಣಬಾರ್ದು, ಇನ್ನು ಬೇಕು ಅಂತ ಕಾಣುವಾಗಲೇ ಮುಗಿಸಬೇಕು. ಅದು ಅತಿಥೇನ ಯಥಾ ಸಾಧ್ಯ, ಅತಿಥಿಗಳಿಗೆ ಯಥಾ ಯೋಗ್ಯವೇ ಆಗ್ತದೆ ಅಲ್ವಾ? ಹೌದು. ಮಹಾಮುನಿಗಳೇ, ನೀವು ಸಾಮಾನ್ಯರು ಹೇಳಿ ಅಂದ್ರೆ ಆ ನಾರಾಯಣನ ಪಾದ ಕಮಲ ನಿಮ್ಮ ಹೃದಯ ಕಮಲದಲ್ಲಿ ಬೆಳೆದಿದೆ. ನಾನು ಸಾಮಾನ್ಯನು ಅಂತ ಕೇಳುವುದಕ್ಕಿಂತ ಸಾಮಾನ್ಯನಲ್ಲಿಗೆ ನಾನು ಹೋಗುವುದಿಲ್ಲ ಅಂತ ಮಾಡೋಣ ಅದನ್ನು. ಅಲ್ಲ, ನೀವು ಹೋದ ಮೇಲೆ ಅವರು ಅಸಾಮಾನ್ಯರಾಗ್ತಾರೆ ಅಂತ ಮಾಡೋಣ. ಹಾಗೆ ಮಾಡಿದ್ರೆ ಚಂದ ಆಗ್ತಾರೆ. ನೀವು ಹೋದ್ರೆ ಅವ ಅಸಾಮಾನ್ಯ ಅಂತ ಲೋಕಕ್ಕೆ ಸ್ಪಷ್ಟ ಆಗ್ತದೆ. ಸ್ವಾಮಿ, ಮಹಾಮುನಿಗಳು ನೀವು. ಲೋಕದಲ್ಲಿ
ಒಂದು ಸಂಕಲ್ಪವನ್ನು ಇರಿಸಿಕೊಂಡು ಕಲ್ಯಾಣಕ್ಕೆ ಬೇಕಾಗಿ ಹೊರಡು. ಹ. ನೀವು ಆರಂಭಿಸುವಾಗ ಗೊತ್ತೇ ಆಗುದಿಲ್ಲ. ಹ್ಮ್. ಬೀಜ ಒಂದು ಹಾಕಿ ಬಿಡ್ತೀರಿ, ಹ್ಮ್. ಅದು ಯಾವ ಮರವೋ ಯಾವ ಫಲವೋ ಮತ್ತೆ ಕೊನೆಗೆ ಗೊತ್ತಾಗುತ್ತದೆ. ಓಹೋ. ನೀವು ಬೀಜ ಹಾಕುವಾಗ ಇದು ಕಹಿ ಫಲ ಅಂತ ನಾವು ಭಾವಿಸಿದ್ರೆ ಹ. ಕೊನೆಯಲ್ಲಿ ತುದಿಯಲ್ಲಿ ಸಿಹಿ ಫಲ ಆಗಿರ್ತದೆ. ಹ. ಇದು ಈ ಸಲ ಸಿಹಿಯೇ ಆಗ್ತದೆ ಅಂತ ಭಾವಿಸಿದ್ರೆ ಹ. ಬಹಳ ಹುಳಿ ಇದ್ದದ್ದು ಒಂದು ಬರ್ತದೆ. ಹರಿದಾಸ ಅಲ್ವ ನಾನು? ಹೌದು ಸ್ವಾಮಿ. ಹ್ಮ್. ನನಗೆ ಒಂದು ಕಡೆಯಿಂದ ಸಂತೋಷ, ಹ. ಮತ್ತೊಂದು ಕಡೆಯಿಂದ ನಿರೀಕ್ಷೆ, ಹ. ಇನ್ನೊಂದು ಕಡೆಯಿಂದ ಭಯ. ಯಾಕಪ್ಪ? ಸಂತೋಷ ನೀವು ಬಂದದ್ದು, ಹ. ನಿಮಗೆ ಆಸನ ಪಟ್ಟಿದ್ದೇನೆ. ಹ. ಹೊನ್ನಿನ ಅಲ್ಲ, ನಿಮಗೆ ಹೊನ್ನಾದ್ರೇನು ಮಣ್ಣಾದ್ರೇನು ಹ. ಒಂದೇ ಅಲ್ವ ನಿಮಗೆ. ಹೌದು. ಏಕಭಾವದಿಂದ ನೋಡುವವರು. ಹ. ಕೊಟ್ಟದ್ದು ನನ್ನ ಸಂತೃಪ್ತಿಗೆ. ಹ. ನಿಮ್ಮ ಕಾಲು ತೊಳಿಬೇಕು ಅಂತ ಇಲ್ಲ, ನಿಮ್ಮ ಕಾಲಿನಲ್ಲಿ ಕೊಳೆ ಉಂಟಾ? ಈಗ ನನಗೆ ಬೇಕಾಗಿ ಕುಳಿತದ್ದ, ನಿನ್ನ ಸಂತೃಪ್ತಿಗೆ ಕುಳಿತದ್ದು ನಾನು. ಎಲ್ಲ ನಮ್ಮ ಸಂತೃಪ್ತಿಗೆ ಮಾಡಿದ್ದು ನೀವು, ಹೌದು. ನಮ್ಮ ಆತ್ಮತೃಪ್ತಿಗೆ. ಹ್ಮ್. ನನಗೆ ಸಂತೋಷ ನೀವು ಬಂದದ್ದು. ಹ. ನಿರೀಕ್ಷೆ ಏನು ಗೊತ್ತುಂಟ? ಯಾವುದು? ನಾರದರು ಬಂದ್ರೆ ಒಂದು ಪ್ರಸಂಗ ಆಗುತ್ತದೆ ಅಂತಲೇ ಅರ್ಥ, ಪ್ರಸಂಗ ಆರಂಭ ಆಗುತ್ತದೆ ಅಂತಲೇ ಅರ್ಥ. ಹಾಗಿದ್ರೆ ನಾರದರು ಬರುವುದಕ್ಕಿಂತ ಮೊದಲು ಅದು ಪ್ರಸಂಗವೇ ಅಲ್ಲ. ಅಲ್ಲ, ನಿಜವಾದ ಪ್ರಸಂಗದ ಅರ್ಥ ಬರುವುದೇ ನಾರದರು. ತೊಡಗುವುದು. ಹೌದು. ಹ. ಭಯ ಎಂತದ್ದು ಗೊತ್ತುಂಟ? ಯಾಕೆ? ಇನ್ನೂ ಪ್ರಸಂಗ ಆರಂಭ ಆದ್ರೆ ಯಾವಾಗ ಮುಗಿಲಿಕ್ಕೆ ಇದು? ಅಲ್ಲ, ನೀನು ನಾನು ಮನಸ್ಸು ಮಾಡಿದ್ರೆ ಮುಗಿಸಲಿಕ್ಕೆ. ಅದು ನೀವು ಭರವಸೆ ಕೊಟ್ರೆ. ಹ. ನೀವು ಪ್ರಸಂಗ ಆರಂಭಿಸುವುದಕ್ಕೆ ಬಂದದ್ದು ಹೌದಾದ್ರೆ, ಹ್ಮ್. ಪ್ರಸಂಗಕ್ಕಿಂತ ಮೊದಲೊಂದು ದೇವರ ಸ್ತುತಿ ಅಂತ ಉಂಟಲ್ಲ ಹೌದು. ಸ್ವಾಮಿ. ಹ. ನಾವೆಲ್ಲ ಪಾಮರರು, ಹ. ಎಷ್ಟು ಹೇಳಿದ್ರು ಕೂಡ ಈ ಸಂಸಾರದ ಜಂಜಾಟದಲ್ಲಿ ಮುಳುಗೇಳುವವರು. ಹ. ನೀವು ಜ್ಞಾನ ಪ್ರಸಾರಕರು, ಓ. ಜ್ಞಾನ ಪಿಪಾಸುವಾದಂತ ನನಗೆ ಹ. ಜ್ಞಾನವನ್ನು ಕೊಡುವ ಮೂಲಕ ಹ. ನಿಮ್ಮ ಅರಿವಿನ ಹರಿವು ಹ. ನನ್ನ ಮೇಲೆ ಬಂತು ಎಂದಾದರೆ ಹ್ಮ್. ನನ್ನಲ್ಲಿರುವ ಪಾಪ ಹ್ಮ್. ಹರಿದು ಹೋಗ್ತದೆ. ಹ. ಕೃಪೆ ಮಾಡು. ನೀನು ಜ್ಞಾನ ಪಿಪಾಸುವೆ. ಹೌದು. ಬಾಲರಿ ನೃಪತಿಲಕ ವಾಕ್ಯ ತುರತೆಗೆ ಮೆಚ್ಚಿದೆನು, ಶಹಬಾಸ್. ತಲೆದೂಗಿದೆನು ಭಕ್ತಿ ನಮ್ರತೆಗಳಿಗೆ. ಏನು ಭಕ್ತಿಯಪ್ಪ ನನಗೆ? ತನ್ನ ನಿಳಯದು ಸುರಭೀರೆ ಹಾಲಿಂಗೆ ಗೊಡ್ಡ ಕಳಂಬಯಸಿದಂತೆ ಹರಿಯ ಒಲುಮೆಯಾಧಿಕ್ಯದೊಳೆ ನನ್ನಂತರವಾರ ಬೆರಗುಗೊಳಿಸಿರ್ಪ ನಿನಗೆ. ಸುಜ್ಞಾನದ ಪಿಪಾಸೆಯೇ ತಿಳಿಯಲ್ಲಂತಲ್ಲವೇತಕ್ಕೆ ಬಂದುದೆಂಬುದರ ರೂಪಾಂತರವಿದೆಂಬೆಂಬೋ ಅದರ ರೂಪಾಂತರವೇ ಬಲರೇಂದ್ರ ತಿಲಕ ಬಲರೇ ಬಲರೇ ಬಲರೇ. ಏನಾಯ್ತು ಮುನಿವರ? ನೀನು ನೃಪ ಅಲ್ಲ, ನೃಪ ಕುಲ ತಿಲಕ ನೀನು. ನೀವು ಹೇಳುದು ನನಗೆ ಗೊತ್ತಾಯ್ತು. ಸ್ವಲ್ಪ ಎಚ್ಚರ ವಹಿಸು. ಅದು ತಿಲಕ ಆ ಕಡೆ ಈ ಕಡೆ ಆದ್ರೆ ಅದು ಅಂದ ಹೋಗುತ್ತದೆ ಅಂತ ಹೇಳುದಲ್ವ ನೀವು? ಅಲ್ಲೋ ಅದು ಇರುವ ಜಾಗದಲ್ಲಿ ಇರಬೇಕು ತಿಲಕ. ಉಂಟಲ್ಲ, ಇನ್ನೂ ಹಾಗೆ ಇರಬೇಕು ಅಂತ ನನಗೆ ಎಚ್ಚರಿಕೆ ಅಂತ ಭಾವಿಸ್ತೇನೆ. ವಸುಧಾ ವನಿತೆಯ ಹಣೆಯ ತಿಲಕದಂತೆ ಶೋಭಿಸ್ತಾ ಉಂಟು ಅಯೋಧ್ಯೆ ಅರಸನೇ. ದೊಡ್ಡ ಮಾತು ಅಲ್ವಾ? ಹೌದೌದು. ಹೇ, ನಿನಗೆ ಜ್ಞಾನ ಪಿಪಾಸೆ. ಹೌದು. ನಿನ್ನ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ಯಾಕೆ? ಶ್ರೀಹರಿಯ ಸಾಮೃತವನ್ನು ಭಕ್ತಿಯಿಂದಲೇ ಇಂಟಿದವ ನೀನು. ಹೌದು. ನಿನಗೇನು ಜ್ಞಾನ ಪಿಪಾಸೆ? ಸ್ವಾಮಿ, ಹೇ, ದೇವರ ಹತ್ತಿರದಲ್ಲಿರುವವನಿಗೆ ಆಗ ಆಗ ತಿಳಿಬೇಕು ಎನ್ನುವ ಜಿಜ್ಞಾಸೆ ಆರಂಭ ಆಗುವುದು. ಜಿಜ್ಞಾಸೆ ಅಜ್ಞಾನದ ಸಂಕೇತವಲ್ಲ. ಅಲ್ವಲ್ಲ. ಜ್ಞಾನಿಗಳಾದಷ್ಟು ಅವನಿಗೆ ಮೊದಲು ಗೊತ್ತಾಗಬೇಕಾದ್ದು ನನಗೆ ತುಂಬಾ ಗೊತ್ತಿಲ್ಲ ಅಂತ. ಇನ್ನು ಕಲಿಯುವುದಕ್ಕಿದೆ. ಅದು ಗೊತ್ತಾದ್ರೆ ಅವ ಸ್ವಲ್ಪ ಜ್ಞಾನಿ ಆಗುವುದಕ್ಕೆ ಹೊರಟಿದ್ದಾನೆ ಅಂತ ಅರ್ಥ. ಗೊತ್ತುಂಟು ಅಂತ ಹೇಳುವವನಷ್ಟು ದೊಡ್ಡ ಅಜ್ಞಾನಿ ಮತ್ತೊಬ್ಬ ಇಲ್ಲ. ಈ ಮಾತುಗಳೇ ನನಗೆ ಮೆಚ್ಚುಗೆ ಅದ. ಸರಿ. ಅದಕ್ಕಾಗಿಯೇ ನೃಪ ಕುಲ ತಿಲಕ ಅಂತ ನಾನು ನಿನ್ನನ್ನು ಸಂಬೋಧಿಸಿದ್ದು. ಸರಿ. ಈ ಅಯೋಧ್ಯೆಯ ಸಿಂಹಾಸನದಲ್ಲಿ ಅದೆಷ್ಟೋ ನೃಪತಿಗಳು ರಾಜ್ಯವನ್ನು ಆಳಿದ್ರು. ರಾಜ್ಯವನ್ನು ಆಳುತ್ತಾ ಆಳುತ್ತಾ ಕೀರ್ತಿ ಎಂಬ ಗೋಪುರವನ್ನು ಅವರು ನಿರ್ಮಿಸಿದ್ರು. ಹೌದು. ಅವರು ನಿರ್ಮಿಸಿದ ಕೀರ್ತಿ ಎಂಬ ಗೋಪುರಕ್ಕೆ ಹೊನ್ನ ಕಲಸವನ್ನು ನೀನು ಇಟ್ಟವನು. ಕರ್ಮಪುತ್ರನಯ್ಯ, ಕರ್ಮಪುತ್ರ ನೀನು.
ನಾವು ಮೇಲೆ ಕಾಣ್ತೇವೆ ನೋಡಿ, ಹ. ನಮ್ಮ ಹಿರಿಯರ ಹೆಗಲ ಮೇಲೆ ನಿಂತರೆ ನಾವು ಅವರಿಗಿಂತ ಎತ್ತರ ಕಾಣ್ತೇವೆ. ಅವರು ಎಲ್ಲಿಯಾದ್ರೂ ಹೆಗಲಿಂದ ಕೆಳಗೆ ಹಾಕಿದ್ರೆ ನಾವು ಕೆಳಗಿದ್ದೇವೆ ಅಂತ ನಮಗೆ ಗೊತ್ತಾಗ್ತದೆ. ನಾವು ನಿಂತದ್ದು ನಮ್ಮ ಹಿರಿಯರ ಹೆಗಲ ಮೇಲೆ. ಹೌದು ಹೌದು. ಯಾಕೆಂದ್ರೆ ಹಕ್ಕಿಯು ಹಾಗೆ ಅಲ್ವಾ? ಹೌದು. ಈಗ ರೆಂಬೆಯಲ್ಲಿ ಕುಳಿತ ಹಕ್ಕಿ ಹಾ, ರೆಂಬೆ ಮುರಿದ್ರು ಅದು ಭಯ ಪಡುವುದಿಲ್ಲ. ರೆಕ್ಕೆಯ ಬಲ ಉಂಟಲ್ಲ. ನಿನಗೆ ನಿನ್ನ ಧರ್ಮದ ಬಲ. ಹೌದು. ನಿನಗೆ ಯಾರು ವಿರೋಧಿಗಳು ಬಂದರೂ ನೀನು ಭಯ ಪಡುವುದಿಲ್ಲ. ನಾನು ಧರ್ಮದ ಆಧಾರದಲ್ಲಿದ್ದೇನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನನ್ನ ವಿರೋಧಿಗಳು ಹೌದಾ, ಅವರನ್ನು ಸೋಲಿಸಿ ಗೆಲ್ತೇನೆ. ಅಲ್ವಾ? ನಮ್ಮವರೇ ವಿರೋಧ ಮಾಡಿದ್ರು ಅವರ ಮುಂದೆ ಸೋತು ಗೆಲ್ತೇನೆ. ದುರ್ವಾಸರಲ್ಲಿ ನೋಡಿ, ಮತ್ತೆ ಅವರ ಮುಂದೆ ಸೋತು ಗೆದ್ದದ್ದು ನಾನು. ಸುರದ್ವಿಷಾಂ ಪ್ರಾಣನಾಶಿನಿ ಅಂತ ಸುದರ್ಶನನ್ನು ಪೂಜಿಸ್ತಾರೆ. ಹೌದು. ಅಂತವನೇ ನಿನ್ನ ಮನೆಯೊಳಗೆ ಇದ್ದಾನೆ. ಇದ್ದಾನೆ. ಹೌದು. ಒಂದು ವಿಷಯದಲ್ಲಿ ಹಾ. ನಿನ್ನದು ಮಧುಕರ ವೃತ್ತಿ. ಹಾ, ಹೌದು. ಹಾ, ದುಂಬಿಗಳು ಕಠಿಣವಾದ ಕಾಷ್ಟವನ್ನು ಕೊರೆಯುತ್ತದೆ, ಹಾ. ಆದ್ರೆ ಕೋಮಲವಾದ ಹೂಗಳನ್ನು ಕೊರೆಯುವುದಿಲ್ಲ, ನೋವು ಮಾಡುವುದಿಲ್ಲ, ನೋವಾಗದಂತೆ ಮಕರಂದವನ್ನು ಹಿರ್ತದೆ. ಹೌದೌದು. ನೀನು ಹಾಗೆ ಪ್ರಜೆಗಳಿಗೆ ನೋವಾಗದಂತೆ ಅವರಿಂದ ಕರವನ್ನು ಸಂಗ್ರಹಿಸಿ ಕೋಶವನ್ನು ತುಂಬಿಸುವ. ಹೌದೌದು. ಆ ಒಂದು ವಿಷಯದಲ್ಲಿ ಮಧುಕರ ವೃತ್ತಿ ಉಂಟು ನಿನಗೆ. ಹೌದೌದು. ಆ ವಿಷಯದಲ್ಲಿ ನಮಗೇನೂ ಬೇಸರ ಇಲ್ಲ, ಯಾವ ರೀತಿಯದ್ದಾದಂತಹ ಸಮಸ್ಯೆ ಇಲ್ಲ. ಹಾ. ನಮ್ಮ ಊರಿನವರು ಕರ ಸಂಗ್ರಹವನ್ನು ಮಾಡುವುದಕ್ಕೆ ನಾವು ಕೇಳುವ ಮೊದಲೇ ಅವರು ತಂದು ಕೊಡುವವರಿದ್ದಾರೆ ಅಲ್ವಾ? ಈ ಕಾಲದಲ್ಲಿ. ಹಾಗೆ ಅಲ್ಲಿವರೆಗೆ ನೀನು ಸಂಪೂರ್ಣ ತೃಪ್ತನಿದ್ದ. ಬಹುಶಃ ಅಯೋಧ್ಯೆಗೆ ಅಂತ ಕೇಳಿದ್ರೆ ಇನ್ನು ಮುಂದೆಯೂ ಕೊಡುವಲ್ಲಿ ಹಿಂದೆ ನೋಡ್ಲಿಕ್ಕಿಲ್ಲ. ಕೊಟ್ಟಾರ ಖಂಡಿತ. ಹೌದು. ಹೌದು. ಹಾಗಾಗಿ ಆ ವಿಷಯದಲ್ಲಿ ಸಂಪೂರ್ಣ ತೃಪ್ತಿ ಇದೆ. ಹಾ. ಹಾಗಂತ ನಾನು ಬಂದ ಕಾರ್ಯ ನಿನಗೆ ಹೇಳಬೇಕಾ ಬೇಡವಾ? ಒಂದು ಕಾರ್ಯ ಜ್ಞಾನ ಕೊಡ್ಲಿಕ್ಕೆ ಅಲ್ವಾ ನನಗೆ? ನಾನು ಪಿಪಾಸೆ ನಿನಗೆ ಯಾಕೆ ಉಂಟು? ನಿನ್ನ ಬೇರೆ ಕಾರ್ಯ ಕೊರವೆ ನಾನು ನಿನ್ನ ತಾನ ಸೇರಿದು ಎಗೆಂಬೆನು ತಾನ ಸೇರಿದು ತೆಗೆಂಬೆನು ಅರವರ್ಜಿಸುವುದೆಂಬ ಹರಿದು ವಿಕಾರ ಕೊಳಿಬೆಯ್ಯದರನು ಅರವರ್ಜಿಸುವುದೆಂಬ ಹರಿದು ವಿಕಾರ ಕೊಳಿಬೀದರನು ಕಟಿ ವಿಚಾರ ಪೂರ್ವಕ ನಾಗರಲಿ ನಿಸಾರ ಮೂರಲ್ಲಿ ಎಣಿಸಿ ಮನಸ್ಸಿಗೆ ಕಟ್ಟಿ ವಿಕಾರ ಪೂರ್ವಕ ನಾಗರಲಿ ನಿಸಾರ ಮೂರಲ್ಲಿ ಎಣಿಸಿ ಮನಸ್ಸಲ್ಲಿ ದಾರಿ ಈಶ್ವರನಿನ ಸುರಗುರುವರ ಕಾರಣವಿಲ್ಲದೆ ನಾನು ಬರುವವನಲ್ಲ. ಹಾ, ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳೋಣ, ನಿಕ್ಷೇಪಿಸೋಣ ಅಂತ ಬಂದೆ. ಹೌದೇ? ಏನದು? ನಾನು 6 ವರ್ಜಿಸಿದೆ, 8 ಹರಿದೆ, 5 ಕಟ್ಟಿದೆ, 4ರಲ್ಲಿ 3 ನಿಸ್ಸಾರ ಅಂತ ಎಣಿಸಿ 1 ಪಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ನೀವೀಗ ಯಾವಾಗ ಲೆಕ್ಕ ಬರೆಯುವುದಕ್ಕೆ ಆರಂಭ ಮಾಡಿದ್ದು? ಹಾಗಾಯ್ತಾ? 6 ಈಗ ಗೊತ್ತಾಯ್ತು. 6 ವರ್ಜಿಸಿದವರು, ಷಡ್ವೈರಿಗಳನ್ನು ವರ್ಜಿಸಿದವರು, 8 ಹರಿದು, ಅಷ್ಟಭಾಷಗಳನ್ನು ಹರಿದವರು, ಮತ್ತೆಂತದ್ದು 5 ಕಟ್ಟಿದೆ. ಅದು ಕಟ್ಟು ಬಿಚ್ಚಲಿಕ್ಕೆ ಇಲ್ಲ, ಪಂಚೇಂದ್ರಿಯಗಳನ್ನು ಕಟ್ಟಿ ಇಡುವುದು ನೀವು. ಹೌದು. 4ರಲ್ಲಿ 3 ನಿಸ್ಸಾರ ಅಂತ ಭಾವಿಸಿ 1 ಪಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಧರ್ಮ ಅರ್ಥ ಕಾಮ ನಿಸ್ಸಾರ ಮೋಕ್ಷ ಎನ್ನುವುದೇ ಪಡೀಬೇಕಾದ್ದು. ಉಳಿದವರಲ್ಲಾದ್ರೆ ಬಿಡಿಸಿ ಹೇಳ್ತಿದ್ದೆ, ನಿನ್ನಲ್ಲಿ ಬಿಡಿಸುವ ಅಗತ್ಯ ಇಲ್ಲ ವಿಷಯವನ್ನು. ನೀನು ಬುದ್ಧಿವಂತ, ಅದಕ್ಕಾಗಿ ಹೇಳಿಲ್ಲ. ನಿಜವಾಗಿ ಒಬ್ಬನೇ ಮಾತಾಡೋದಕ್ಕಿಂತ ಸಂಭಾಷಣೆ ಮಾಡೋದೇ ಒಳ್ಳೇದು. ಕೆಲವರಿಗೆ ಗೊತ್ತಿರುವುದಿಲ್ಲ, ಹೌದು. ಕೆಲವರಿಗೆ ಎಡೆಯಲ್ಲಿ ಬಾಯಿ ಹಾಕಿತ ಮತ್ತೆ ಅವರು ಏನ್ ಮಾತಾಡ್ಬೇಕು ಅಂತ ಅದೇ ಮಾತಾಡ್ತದೆ. ನಾವು ನಿಶ್ಚಯ ಮಾಡಿ ಬರುವುದೇ ಇಲ್ಲ. ಇಲ್ವೇ ಇಲ್ಲ. ಸರಿ, ಸಂಭಾಷಣೆ ಬೇಕಾದ. ಹೌದು, ಸಂತೋಷವಪ್ಪ. ಆದ್ರೆ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧನೆ ಬೇಕಾ ಬೇಡವಾ? ಸಿದ್ಧಿ. ನೀವು ಮಾಡಿದ ಸಾಧನೆಗೆ ಸಾಧಾರಣ 8 ಮೋಕ್ಷ ಸಿಕ್ಕಿತು ಅಲ್ವಾ? ಅಷ್ಟು ಮಾಡಿದ್ದೀರಿ. ಒಂದು ಬಿಡಿ, ಸಾಧಿಸಬೇಕು, ಅಭ್ಯಾಸ ಮಾಡಬೇಕು. ನಿಜವಾಗಿ ನೋಡಿ ನೋಡಿ ನೀವು ಯೋಚನೆ ಮಾಡಿ. ಬರೇ 3/4 ಗಳಿಗೆ 3/4 ನೀವು ಮಾಡುವ ಕೆಲಸ ಎಷ್ಟು?
ಮೂರು ಮುಕ್ಕಾಲಲ್ಲಿ ಹ್ಮ್ 3 ಲೋಕವನ್ನು ಸಂಚರಿಸುವುದೇನು? ನನಗೆ ಅರ್ಥವಾಯ್ತು. ಕೊಲ್ಲುವವರನ್ನು ಕೊಲ್ಲುವಲ್ಲಿ, ಸಲಹುವವರನ್ನು ಸಲಹುವಲ್ಲಿ, ಹ. ಉಳಿಬೇಕಾದವರನ್ನು ಉಳಿಸುವಲ್ಲಿ ನಿಮ್ಮ ಶ್ರಮ ಎಷ್ಟು? ಒಂದು ಪ್ರಸಂಗದಲ್ಲಿ ಆದರೂ ನೀವು ಪೋಷಕ ಪಾತ್ರ ಅಲ್ಲದೆ ನಾಯಕ ಪಾತ್ರ ಆದದ್ದುಂಟ? ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡುವ ನಾನು. ನಾಯಕ ಪಾತ್ರ ಬೇಕು ಅಂತ ಹೇಳಿದ್ದುಂಟ ನೀವು? ನೀವು ಆರಂಭಿಸುವುದು ನಾಯಕನಾಗಿ ಯಾರೋ ಒಬ್ಬ ಪ್ರಕಟೀಕರಣಗೊಳ್ಳುವುದು, ಹ. ನಿಜವಾಗಿ ಬೀಜ ಹಾಕುವುದು ನೀವು. ಉಳಿದವರನ್ನು ಬೆಳೆಸುವುದೇ ನಮಗಿಲ್ಲ. ಪರರಿಗಾಗಿ ಬದುಕುವ ಕಲೆಯು ನನಗೆ ಕರಗತವಾಗಿದೆ. ಸರಿ, ಪ್ರಕೃತಿಯಲ್ಲಿ ಕೂಡ ಆ ಗುಣಗಳು ಕಂಡು ಬರುವುದಿಲ್ಲ. ಹೌದೌದು. ಮಣ್ಣನ್ನು ತಿಂದು ಸಿಹಿಯಾದ ಹಣ್ಣನ್ನು ಮರಗಳು ಕೊಡ್ತದೆ, ಮರಗಳ ಹಣ್ಣನ್ನು ತಿನ್ನುವುದಿಲ್ವಲ್ಲ, ಹಸಿದವರಿಗೆ ಕೊಡ್ತದೆ. ಹುಲ್ಲನ್ನು ತಿಂದು ಹಾಲನ್ನು ಕೊಡ್ತದೆ ಅಲ್ವಾ? ಕೆಲವೆಲ್ಲ ಪ್ರಾಣಿಗಳಿದ್ದಾವೆ ಹೇ, ಹಾಲನ್ನು ಕುಡಿದು ವಿಷವನ್ನು ಕೊಡ್ತದೆ. ಹೌದು. ಅದು ವರ್ಗ ಬೇರೆ. ವರ್ಗ ಬೇರೆ. ಬೇರೆ. ಎಷ್ಟು ಹಾಲಿರೋದರೂ ವಿಷವೇ ಕೊಡುವುದು. ಹೌದೌದು. ಅಲ್ವಾ? ಹೌದು. ಹಾಗಂತ ಅಭ್ಯಾಸ ನಾನು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧಿಸಿದೆ. ಹ, ಹೌದಪ್ಪ. ಹ, 8 ಹ, ಆಮೇಲೆ 5 ಹ, ನಿಶ್ಶೇಷಗೊಳಿಸಿ ಹ, ಆದ ಮೇಲೆ ಹ. ಮತ್ತೆ ಷಡ್ಮೂರಿಗಳನ್ನು ದಾಟಿ ಷಡು- ಷಡಾತ್ರಯಗಳನ್ನು ವಾಸನೆ ನನ್ನ ಮನಸ್ಸಿಗೆ ಆ ಶೋಕ, ಭಯ, ಮೋಹ, ತೃಷೆ, ಜರೆ ಮೊದಲಾದ ಷಡೂರ್ಮಿಗಳು, ಈಶಣತ್ರಯಗಳು, ವಿತ್ತೇಶನ, ಚಿತ್ತೇಶನ, ದಾರೇಶನ, ಇದು 3 ಬಿಟ್ಟು. ಹೌದು. ನೀವು ಹೇಳಬೇಕು ಅಂತ ಇಲ್ಲ, ನಿಮ್ಮನ್ನು ನೋಡುವಾಗಲೇ ಅದೆಲ್ಲ ಬಿಟ್ಟವರು ಅಂತ ಗೊತ್ತಾಗ್ತದೆ. ಆದ್ರೆ ಈಗ ಅದರ ವಾಸನೆ ನನ್ನ ಮನಸ್ಸಿಗೆ ಅಂಟಿಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ. ವಾಸನೆ ಇದ್ರೆ ಅದ್ರ ಹತ್ರ ನಿಲ್ಬಾರ್ದು, ಹೌದು. ದೂರ ಹೋಗ್ಬೇಕು. ಏನ್ ಮಾಡುದು, ಅಂಟಿಕೊಳ್ತದೆ, ಬರೋದಿಲ್ಲ ಅಂತ ಹೇಳಿದ್ರು. ಅಂತೂ ಇನ್ನು ನೇರವಾಗಿ ಮತ್ತೆ ಒಂದು ನಾನು ಕೇಳೋದು, ಯಾವುದು? ವಾಸನೆ ಉಳಿದವರಿಗಾದ್ರೆ ಬಂದಿತ್ತು, ನಿಮಗೆ ಮೂಗುಂಟ? ಅಂದ್ರೆ ಆ ವಾಸನೆ ಎಲ್ಲ ಗ್ರಹಿಸುವಾಗಲೂ ಪರಿಮಳ ಗ್ರಹಿಸುವಾಗಲೂ ನಿಮ್ಮದು ಸಮಭಾವ ಅಲ್ವಾ? ಬೇಕಾದುದನ್ನು ಗ್ರಹಿಸಬಲ್ಲೆ. ನಿಮಗೆ ಕುಡಿಲಿಕ್ಕೆ ಹೆಂಡ ಕೊಡ್ಲಿ ಕೆಂಡ ಕೊಡ್ಲಿ ನಿಮ್ಮದು ಒಂದೇ ರೀತಿ ಅಲ್ವಾ? ಹೌದು. ನಿಮಗೆ ಪರಿಣಾಮ ಆಗುದಿಲ್ಲ. ಹೌದು, ನಮ್ಗೆ ಯಾವುದು ಬೇಕಾಗುವುದು ಇಲ್ಲ. ಹೌದು. ಹೌದಪ್ಪ. ಆದ್ರೂ ಇನ್ನೂ ಈ ಸುತ್ತು ಬಳಸಿ ನಿನ್ನಲ್ಲಿ ಯಾಕೆ ಮಾತನಾಡುದು ಅಂತ ಗೊತ್ತಾಗಿಲ್ಲ. ನಾನು ನೇರವಾಗಿ ಹೇಳಿಬಿಡ್ತೇನೆ. ನಾನು ಹೌದು. ನೇರವಾಗಿ ಹೇಳಿಬಿಡ್ತೇನೆ. ಎಂತದು ನೇರ? ನನಗೊಂದು ಆಸೆ ಉಂಟಪ್ಪ. ಯಾರಿಗೆ ಆಸೆ ಉಂಟು, ಅದನ್ನು ನೀನು ನಡೆಸಿಕೊಡ್ಬೇಕು. ಆಸೆ ಬಿಟ್ಟವರು ನಾರದರು. ನಿಮಗೆ ಎಂತದ ಆಸೆ? ಬಹುಶಃ ನಿಮಗೆ ಬೇಕಾಗಿ ಅಲ್ಲ, ಲೋಕಕ್ಕೆ ಬೇಕಾಗಿರ್ಬೋದು. ಏನದ ಆಸೆ? ನನ್ನ ಸಂಕಲ್ಪ ಹಾಗೆ. ನನಗೆ ಆಸೆ ಹುಟ್ಟಿಕೊಂಡಿತು ಅಂತ ಆದ್ರೆ ಅದರಲ್ಲಿ ಲೋಕಕ್ಕೆ ಶುಭವಾಗುತ್ತದೆ ಅನ್ನೋದು. ಹೌದು. ಏನಿಲ್ಲ, ಒಂದೇ ವಾಕ್ಯದಲ್ಲಿ ಹೇಳಿಬಿಡ್ತೇನೆ. ಏನು? ನನಗೆ ಸಂಸಾರಿ ಆಗ್ಬೇಕು ಅನ್ನೋ ಆಸೆ. ನಿನ್ನ ಮಗಳಾದ ಅಷ್ಟು ದೊಡ್ಡ ಸಂಸಾರಿ ಯಾರಿದ್ದಾರೆ? ವಿಶ್ವ ಕುಟುಂಬಿ ನೀವು. ಹೌದು, ಮದುವೆ ಆಗದ ಸಂಸಾರಿ. ಹೌದೌದು. ವಿವಾಹವಾಗಬೇಕು ಅನ್ನೋ ಆಸೆ ಇಟ್ಟುಕೊಂಡು ಬಂದವ ನಾನು. ಅದು ಶಬ್ದ ಸರಿ ಇಲ್ಲ. ಯಾಕೆ? ಕಲ್ಯಾಣ ಆಗಬೇಕು ಅಂತ ಹೇಳ್ಬೇಕು ನೀವು. ಸರಿ. ನೀವು ಲೋಕ ಕಲ್ಯಾಣ ಮಾಡುವ. ನನಗೆ ವಿವಾಹವಾದರೆ ಲೋಕಕ್ಕೆ ಕಲ್ಯಾಣವಾಗ್ತದೆ ಅನ್ನೋ ಸಂಕಲ್ಪ ನಾನು. ಯಾರಿಗೆ? ಲೋಕಕ್ಕೆ. ನಿಮಗೆ ವಿವಾಹ, ಲೋಕಕ್ಕೆ ಕಲ್ಯಾಣ, ಅದರ ಪರಿಣಾಮ. ಹೌದಾ? ಹೌದು. ಯಾರದು? ಗಂಡ ಇಲ್ಲದವಳು ಯಾರಾದ್ರೂ ಇದ್ದಾರಾ? ಅಲ್ಲ, ಗಂಡ ಅಲ್ಲ, ನೀವೆಲ್ಲ ನಿಜವಾಗಿ ಹೆಣ್ಣು ಮಕ್ಕಳನ್ನೆಲ್ಲ ಆಶಿಸಿ ಹೊರಡ್ಲಿಕ್ಕಿಲ್ಲ. ಲೋಕ ಕಲ್ಯಾಣಕ್ಕೆ ಯಾರೋ ಅನಾಥರನ್ನೆಲ್ಲ ಕೈ ಹಿಡಿಲಿಕ್ಕೆ ಹೊರಟದ್ದ ನೀವು? ಗಂಡ ಇಲ್ಲ ಅಂತಲೇ ಗಂಡನ ಆಗುವುದಕ್ಕೆ ಹೊರಟದ್ದು. ಯಾರದು? ಅವಳಿ. ಹೌದಾ? ಅಂಬರೀಷ. ಓ, ಅಂಬರೀಷ, ನಿನ್ನ ಮಗಳಾದ ಶ್ರೀಮತಿಯನ್ನು ನನಗೆ ದಾರಿ ಎರೆದು ಕೊಡುವೆಯಾ? ಗಚ್ಚರಿಯು ನಿಮಗೆಲ್ಲ ಮೇಲಿರ್ಪ ಮೆಚ್ಚುಗೆಯ ನೀವು ಮನದಿ ನೆನೆಯಬಾರದು. ನೀವಿಂದು ತುಚ್ಚರಿಸುವಂತೆ ತಗಿರ, ನೀವಿಂದು ತುಚ್ಚರಿಸುವಂತೆ ತಗಿಲ ಅರರಿ ಸನ್ಯಾಸವೇ ಸನ್ಯಾಸದಲ್ಲಿ ನಿಮಗೆ ನಿಮಗೆ ಸನ್ಯಾಸದಲ್ಲಿ ಸನ್ಯಾಸವ? ಅಚ್ಯುತಗೆ ತನು ತೆತ್ತ ನೀವಿಂತು ನಮ್ಮ ನೊರೆ ಹಚ್ಚಲೆಳೆಸಿದಲಿಲ್ಲದಿದು ಸತ್ಯಬಹುದೇ? ಹೇ ಸಚ್ಚರಿತ ಗುರುವೇ ಸಾಕು, ಸಚ್ಚರಿತ ಗುರುವೇ ಸಾಕಿ ಪರೀಕ್ಷೆಯ ತಿಳಿದು ಮೊಳ ಮಡಲು ಮುನಿ ನುಡಿದನು. ಅಚ್ಚರಿದ ಚರಿಯೋ ಆ ನಾರದರೇ ಅಲ್ವ ಇದು? ಏನು ಸಂಶಯ ನನಗೆ? ಅಲ್ಲ, ಕೆಲವೊಮ್ಮೆ ವೇಷ ಮಲಸಿಕೊಂಡು ಬರುವುದುಂಟು, ಹಾಗೇನಾದ್ರೂ ಬಂದದ್ದಲ್ಲ. ನಾನು ನಾರದನು. ನಾರದನೇ ಹೌದಾದ್ರೆ ಹೌದಾದ್ರೆ ನೀವು ಮಾತಾಡಿದ್ದಲ್ಲ ಇದು. ಆವೇಶ ಉಂಟು ಅಂತ ಹೇಳಿದ್ದಲ್ಲ ನಾನು. ಮತ್ತೆ ಅಯ್ಯೋ,
ನೀವು ಮೊದಲೇ ಹೇಳಿದ್ದೀರಿ ಅಷ್ಟಪಾಶಗಳನ್ನು ಹರಿದವರು, ಹೌದಪ್ಪ. ಅಷ್ಟಮದಗಳನ್ನು ವರ್ಜಿಸಿದವರು, ಹಾ. 6 ವರ್ಜಿಸಿ, ಹೌದು 8 ಹರಿದು, ಹೌದು 4ರಲ್ಲಿ 3 ತಿರಸ್ಕಾರ ಅಂತ ಭಾವಿಸಿ, 5 ಬಂಧಿಸಿ, 1 ಪಡೆಯುವುದಕ್ಕೆ ಹೊರಟು. ಹೌದು ನೀವೆಲ್ಲ ಹೇಳಿ ನಾನೇ ಹೇಳಿದೆ. ಎಲ್ಲವನ್ನೂ ಸಾಧನೆ ಮಾಡಿ ಮಾಡಿ ಯಾವುದನ್ನು ಮೊದಲೇ ನಿಸ್ಸಾರ ಅಂತ ಭಾವಿಸಿದಿರೋ ಹಾ. ಇದು ಹೇಗಾಯ್ತು ಗೊತ್ತುಂಟ? ಹೇಗೆ? ವೇದಾಂಗಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು, ತತ್ವಗಳನ್ನು ತಿಳಿದವನೊಬ್ಬ ಹಾ. ಪುನಃ ಪ್ರಾರಂಭದಿಂದ ಒಮ್ಮೆ ಅಕ್ಷರ ಪಾಠ ಮಾಡಿ ನನಗೆ ಅಂತ ಹೇಳಿದಾಗ ಆಯ್ತು. ಇಷ್ಟು ವಿಚಾರ ಹೇಳಲಿಕ್ಕೆ ಒಂದು ಪ್ರೀತಿಗೆ ಬೇಕಾ ಬೇಡವಾ? ಸ್ವಾಮಿ, ಓ, ನೀವು ಈ ಸಲ ಸನ್ಯಾಸಕ್ಕೆ ಸನ್ಯಾಸ ಕೊಟ್ರ? ಹೌದಪ್ಪ. ಸನ್ಯಾಸ ಆಗುದು ಬೇರೆ, ಸನ್ಯಾಸಕ್ಕೆ ಸನ್ಯಾಸ ಕೊಡುವುದು. ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದು ಅಂತ ಸನಾತನಿಗಳೆಲ್ಲ ಹೇಳ್ತಾರೆ. ಅದು ಯಾವಾಗ ಗೊತ್ತಾದ ನಿಮಗೆ? ಆ ದಕ್ಷಿಣ ಮಕ್ಕಳಿಗೆ ವೈರಾಗ್ಯ ಹೇಳುವಾಗ ಗೊತ್ತಾಗಲಿಲ್ವ ನಿಮಗೆ? ಗೃಹಸ್ಥಾಶ್ರಮ ಎನ್ನುವುದು ಬಹಳ ಅದು ಶಾಶ್ವತವಾದದ್ದಲ್ಲ, ಅದು ತಾತ್ಕಾಲಿಕವಾದದ್ದು. ನೀವೆಲ್ಲ ವೈರಾಗ್ಯವನ್ನು ತಾಳಿ ಎನ್ನುವುದಾಗಿ ಸಾವಿರ ಮಕ್ಕಳನ್ನು ಕಾಡಿಗೆ ಕಳುಹಿಸುವ ಹಾಗೆ ಮಾಡಿ ಆಮೇಲೆ ಅವ ಶಾಪ ಕೊಟ್ಟು ನೀವು ಹೀಗೆ ತಿರುಗಾಟ ಆರಂಭಿಸಿ. ಹೌದಪ್ಪ. ನೀವು ತಿರುಗಾಟ ನಿಲ್ಲಿಸುವ ಆಲೋಚನೆಯಲ್ಲಿದ್ದೀರಾ? ನಮಗೆ ಯಾಕೆ ಈ ಮನಸ್ಸಾಯ್ತು ಅಂತ ಅರ್ಥ ಆಗೋದು. ಮತ್ತೆ ಸಾಮಾನ್ಯ ತಿರುಗಾಟದವರೇ ಮದುವೆ ಆಗಬಾರ್ದು, ನಿಮ್ಮಷ್ಟು ದೊಡ್ಡ ತಿರುಗಾಟದವರು ಮದುವೆ ಆಗಬಾರ್ದು. ಯಾಕಂದ್ರೆ ನಿಮ್ಮೊಟ್ಟಿಗೆ ಹೆಂಡತಿ ಬರಬೇಕಾಗ್ತದೆ. ಅಂತ ಒಂದು ಸ್ಥಿತಿಯಲ್ಲಿರುವವರು ಸ್ವಾಮಿ, ಒಂದು ಮಾತುಂಟು, ಯಾವುದು? ಸಣ್ಣ ಪ್ರಾಯದಲ್ಲಿ ವೈರಾಗ್ಯ ಬರಬಾರ್ದು, ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರಬಾರ್ದು ಅಂತ. ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಯಾಕೆ ಬರಬಾರ್ದು? ಯಾಕೆ? ಅವ ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರುದು, ನಿನಗೆ ಸಿಹಿ ತಿನ್ನಬಾರ್ದು, ನಿನಗೆ ಎಣ್ಣೆ ಅಂತ ತಿನ್ನಬಾರ್ದು, ನಿನಗೆ ಖಾರ ತಿನ್ನಬಾರ್ದು, ನಿನಗೆ ಹುಳಿ ತಿನ್ನಬಾರ್ದು ಅಂತ ಹೇಳಿದ್ರೆ ಅವನಿಗೆ ಐಶ್ವರ್ಯ ಬಂದು ಪ್ರಯೋಜನ ಇರ್ತದೆ. ಸಣ್ಣ ಪ್ರಾಯದಲ್ಲಿ ವೈರಾಗ್ಯ, 7-8 ವರ್ಷ ಇರುವಾಗಲೇ ಅವನಿಗೆ ದೀಕ್ಷೆ ಕೊಡುವುದು, ಅವನಿಗೆ ಎಂಥದ್ದು ಅಂತ ವಾಪ ಗೊತ್ತಾಗುದಿಲ್ಲ. ಪ್ರಾಯಕ್ಕೆ ಬರುವಾಗ ಒಂದೊಂದೇ ಆಸೆ ಬರುವುದು, ಅವ ಪೀಠ ಬಿಟ್ಟು ಹೋಗುದು. ನಿಮಗೆ ಅಂಥ ಸಮಸ್ಯೆ ಇಲ್ಲಲ್ಲ, ಪ್ರಾಯ ಬಂದ ಮೇಲೆ ಸನ್ಯಾಸ ಸ್ವೀಕರಿಸಿದಲ್ವ. ಈಗ ಗೊತ್ತಾಯ್ತು. ನೀವು ನನ್ನನ್ನು ಪರೀಕ್ಷೆ ಮಾಡುವುದು. ನೀವು ಶೂರಪದ್ಮದಲ್ಲಿ ಹೇಳಿದ್ರಂತೆ ಶಚಿಯನ್ನು ಮದುವೆ ಆಗ ಒಳ್ಳೇದಾಗ್ತದೆ ಹೇಳಿದ್ರೆ ಅವ ಹೇಳಬೇಕಿತ್ತು, ಸ್ವಾಮಿ ನಾನು ಶಚಿಯನ್ನು ಮದುವೆ ಆಗುವುದಕ್ಕಿರುವವನಲ್ಲ, ಅದು ದೇವೇಂದ್ರನ ಹೆಂಡತಿ ಹೇಳ್ತಿದ್ರೆ ಉಳಿತಿದ್ದ, ಅವ ಮದುವೆ ಆಗಲಿಕ್ಕೆ ಹೊರಟ. ಸ್ವಾಮಿ ಇದು ಶೂರಪದ್ಮ ಅಲ್ಲ, ಇದು ಅಂಬರೀಷ. ಎಲ್ಲವನ್ನು ಬಿಟ್ಟು ಬಂದ ನಾರದರು ಮಗಳನ್ನು ಕೇಳಿದ್ರೆ ಇವ ಕೊಟ್ರೆ ಇವನಲ್ಲಿ ಜ್ಞಾನ ಇಲ್ಲ ಅಂತ ಸ್ಪಷ್ಟ ಆಗ್ತದೆ. ನಿಮ್ಮ ಪರೀಕ್ಷೆಯಲ್ಲಿ ನಾನು ಅನುತ್ತೀರ್ಣರಾಗುವುದಿಲ್ಲ, ನಿಮ್ಮ ಪರೀಕ್ಷೆಗೆ ಸರಿಯಾದ ಉತ್ತರ ನನ್ನ ಮಗಳನ್ನು ನೀವಿಗೆ ಕೊಟ್ಟು ನಿಮ್ಮನ್ನು ಭ್ರಷ್ಟ ಮಾಡುವುದಿಲ್ಲ. ಪರೀಕ್ಷೆ ಮಾಡಬೇಕು. ನುಡಿದಿಟವಿದು ನೆಲದೊಡೆಯನೆ ತುದೆಯನು ಕೊಡು ಮನ ಚಂಚಲಗೆಡೆ ಕೊಡದೆ ತುದೆಯನು ಕೊಡು ಮನ ಚಂಚಲ ಕೆಡೆಗೊಡದೆ ಕೊಡು ಮನ ಚಂಚಲ ಕೆಡೆಗೊಡದೆ ಅಡವಿಯ ಬಡ ಕಿತ್ತಡಿ ನಾನೆಂಬುವ ತಡೆಯುಂಟಾದರೆ ನುಡಿಯಲು ನಡುವೆ ಅಡವಿಯ ಬಡ ಕಿತ್ತಡಿ ನಾನೆಂಬುವ ತಡೆಯುಂಟಾದರೆ ನಡೆಯುವ ನಡುವೆ ನುಡಿದಿದ್ದ ಬಿದ್ದು ತುದೆಯನ್ನು ಕೊಡು ಮನ ಚಂಚಲ ಕೆಡೆಗೊಡದೆ ಕೊಡು 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 ಮನ ಚಂಚಲ ಕೆಡೆಗೊಡದೆ ನಿಮಗೆಲ್ಲ ಮಗ ಉಪದ್ರ ಮಾಡ್ಲಿಕ್ಕಿಲ್ಲ, ನೀವು ಅಪ್ಪನನ್ನು ಭಜಿಸುವವರು, ಕಾಮಪಿತನನ್ನು ಭಜಿಸುವವರಲ್ವಾ. ಕಾಮಪಿತನ ಆರಾಧಕರನ್ನೆಲ್ಲ ಮಗ ಉಪದ್ರ ಮಾಡ್ಲಿಕ್ಕೆ ಬರ್ತಾನ? ಮಗಲ್ವಾ ಮನ್ಮತ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಹುಟ್ಟಿಕೊಳ್ಳುವಂತಹ ಭಾವನೆಗಳಿಗೆ ಪಿತೃಸ್ಥಾನದಲ್ಲಿ ಇರುವ ನಾನು ಹರಿದಾಸ ಇನ್ನು ಹಾಗೆ ಹುಟ್ಟಿಕೊಂಡಿದ್ದ ಅವನಿಗೆ ಅವನ ಸಂಕಲ್ಪ ಯಾರು ಹೇಳೋದು ಇರ್ಲಿಕ್ಕೆ. ನೀವು ಅಲ್ಲಿರುವುದು, ಅವ ಅನಂತ ಶೇಷದ ಮೇಲೆ ಮಲಗುದು. ಹೌದು, ಅಂದ್ರೆ ಒಟ್ಟಿಗೆ ಸೇರಿದ್ರೆ ಅನಂತ ನಾಗ. ಹೌದು, ಅಲ್ಲಿರುವವರು ಇಲ್ಲಿ ಅಂಬರೀಷನ ಬಳಿಗೆ ಬಂದ್ರೆ ಎಂತದ್ದು ಮಾಡೋದು?
ನಿಮಗೆ ಅಲ್ಲಿದ್ರೆ ವೈರಾಗ್ಯ ಬರ್ಬೇಕಾದಲ್ವ? ಅಂಬರೀಷರ ಬಳಿಗೆ ಬಂದು ಹೆಣ್ಣು ಬೇಕು ಅಂತ ಹೇಳಿದ್ರೆ ಪರೀಕ್ಷೆ ಅಲ್ಲದೆ ಮತ್ತೆ ಎಂತದ್ದು ಸ್ವಾಮಿ? ನಿನ್ನನ್ನು ಯಾಕೆ ಪರೀಕ್ಷೆ ಮಾಡಬೇಕು? ಪರೀಕ್ಷೆ ಯಾಕೆ ಇರುವುದು? ನಿಜವನ್ನು ತಿಳಿಯುವುದಕ್ಕೆ. ಹೌದು, ಗಂಧದ ಕೊರಡಿನಲ್ಲಿ ಪರಿಮಳ ಇರ್ತದೆ, ಮೂಲೆಯಲ್ಲಿ ಇಟ್ಟರೆ ಪರಿಮಳ ಹೊರ ಬರುವುದಿಲ್ಲ. ಅರೆಯಲ್ಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವದು ಹೊರ ಸೂಸುವುದು. ಉರಿಯುವ ಬೆಂಕಿಯಲ್ಲಿ ಇರಿಸಿ ಸುವರ್ಣವ ಕಾಯಿಸಿ ಗಾತಿಸಿ ಹೊಳೆಯುವುದು. ನನಗೆ ಗೊತ್ತಾಯ್ತು ನೀವು ನನ್ನನ್ನು ಬೆಂಕಿಗೆ ಹಾಕ್ಲಿಕ್ಕೆ ಬಂದದ್ದು ಅಂತ. ಮರ್ದನಂ ಗುಣವರ್ಧನಂ. ಹೌದು, ಬೇರುಗಳಲ್ಲಿ ಔಷಧಿ ಇರ್ತದೆ, ಮೂಲೆಯಲ್ಲಿ ಇಟ್ಟರೆ ಔಷಧಿ ಪಡಿಲಿಕ್ಕೆ ಆಗ್ತದೆ. ಯಾವ ಬೇರಿನಲ್ಲಿ ಯಾವ ಔಷಧ ಉಂಟು ಅಂತ ಗೊತ್ತಾಗಬೇಕು. ಚೆನ್ನಾಗಿ ಮರ್ದಿಸಿದಾಗ ಗುಣವರ್ಧಿಸ್ತದೆ. ಹೌದೌದು. ನಿಮ್ಮ ನಿಜವನ್ನು ನಾನು ತಿಳಿದಿದ್ದೇನೆ, ಮತ್ತೆ ನಿನ್ನನ್ನು ಯಾಕೆ ಪರೀಕ್ಷಿಸುದು? ನಿಜವನ್ನು ತಿಳಿಲಿಕ್ಕಲ್ವ ಪರೀಕ್ಷೆ ಮಾಡಬೇಕಾದ್ರೆ? ಮತ್ತೆ ಎಂತದ್ದು ಇದು? ಸಟೆ ಅಲ್ಲ, ದಿಟ ನುಡಿ. ನನಗೆ ಸನ್ಯಾಸ ಬಿಟ್ಟು ಗೃಹಸ್ಥನಾಗಬೇಕು ಅಂತ ಆಸೆ ಆಗಿದೆ. ಮನಸ್ಸು ಚಂಚಲಗೊಳ್ಳಬಾರದು. ನೆಲದೊಡೆಯೋ ಸುತೆಯನ್ನು ಕೊಟ್ಟು ನನಗೆ ಮದುವೆ ಮಾಡು. ಅಲ್ಲ, ಒಂದು ಹೇಳುದು ನಿಮ್ಮಲ್ಲ, ನಾನು ನೀವು ಹೇಳುವಾಗಲೇ ವ್ಯಂಗ್ಯ ಕಾಣ್ತದೆ. ದೊಡೆಯ ಅವ, ನಾನು ಸತ್ತ ಮೇಲೆ ಈ ಭೂಮಿ ಪತಿ ಅಂತ ಹೇಳಿಕೊಂಡ ನಾನು ಸತ್ತ ಮೇಲೆ ಭೂಮಿ ಸಾಗಮನ ಮಾಡಿಕೊಳ್ತಾನೆ. ನೀನು ಸಾಯುವುದಕ್ಕಿಂತ ಮೊದಲೇ ಕೊಡು ಅಂದ್ರೆ ನೆಲದೊಡೆಯ ಅಲ್ಲ, ಅದು ವಿಷಯ ಸರಿ. ಈಗ ಒಂದು ನಿಮ್ಮಲ್ಲಿ ಕೇಳುದು, ನಾನು ಒಬ್ಬ ಸಾಮಾನ್ಯ ಶೂದ್ರನ ಮನೆ ಇರ್ತದೆ. ಬ್ರಾಹ್ಮಣ ಮಧ್ಯಾಹ್ನದ ಹೊತ್ತಿಗೆ ಬರ್ತಾನೆ, ಇವ ಮಾಂಸದ ಅಡುಗೆ ಮಾಡಿರ್ತಾನೆ. ಅಯ್ಯ, ನನಗೆ ಹಸಿವೆ ಆಗ್ತಾ ಉಂಟು, ನಿನ್ನ ಮಾಂಸದ ಅಡುಗೆ ಒಂದು ಬಡಿಸಿ ನನ್ನ ಹೊಟ್ಟೆಯನ್ನು ತುಂಬಿಸಿ ನನ್ನ ಜೀವವನ್ನು ಉಳಿಸಿ ಅಂತ ಹೇಳುವಾಗ ಶೂದ್ರ ಅಂತ ಹೇಳ್ಬೇಕು. ಬ್ರಾಹ್ಮಣರಾಗ ಹೇಳಿದ್ರೆ ಹಸಿವಿನಿಂದ ಸತ್ರು ಹೇಳಿದ್ರೆ ಅವ ಕೊಡಬಾರ್ದು. ಹೌದಾ? ಕೊಟ್ರೆ ಪಾಪ ಅವನಿಗೆ ಅಲ್ವಾ? ಇದು ಶೂದ್ರ ಮಾಂಸದ ಅಡುಗೆ ಕೇಳುವ ಬ್ರಾಹ್ಮಣ, ನಾನು ಕೊಡು. ನೀನು ಕ್ಷತ್ರಿಯನೂ ಆಗಿ ಶೂದ್ರ ಅಂತ ಹೇಳ್ತೀಯಲ್ವ? ನಿಮ್ಮ ಮನೆ ಶೂದ್ರ ಗೊತ್ತಾಯ್ತು. ನಾನು ಅಡವಿಯಲ್ಲಿ ಸಂಚರಿಸುವ ಬಡ ಕಿತ್ತಡಿ ಅಂತ ತಾತ್ಪರ್ಯ ಮಾಡುದು. ನಾನು ನಿನಗೆ ನೆಲದೊಡೆಯವನಾದಂತಹ ನಾನು ನಿನಗೆ ಸುತೆಯನ್ನು ಕೊಡೆ. ಕಿತ್ತಡಿ ಅಲ್ವಾ? ನಾವು ದೊಡ್ಡವರು ಹೇಳಿದ್ದೀನಿ. ದೊಡ್ಡವರು ಕೊಡುದಿಲ್ಲ ಅಂತ ಹೇಳಿದ್ದೆ ಯಾಕೆ? ಹೇಳೋದು ಬಾಯಿಯಿಂದ ಹೇಳ್ತಿ, ಮನಸ್ಸಿನಲ್ಲಿ ಸಂಕಲ್ಪ ಹಾಗೆ ಉಂಟು. ಕಾಡಾಡಿ ಕಾಡಿನಲ್ಲಿ ತಿರುಗುವಾಡುವ ಬಡ ಕಿತ್ತಡಿ ಅಂತ. ನೆಲದೊಡೆಯ ನಾವು, ಒಂದು ಊರಿನ ಅರಸ, ಸಾಕೇತದ ಸಾರ್ವಭೌಮ, ನನ್ನ ಮಗಳನ್ನು ಹೇಗೆ ಕೊಡ್ಲಿ ಅಂತ ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದೀನಿ. ಮಾಡು ಕೊಡದಿದ್ರೆ ಅಷ್ಟೇ ಹೋಯ್ತು. ಮೇಲ್ಮೆಯುಳ್ ಸರಿಯಾಡುಗಳಾರು ಜಗದಿ, ಮೇಲ್ಮೆಯುಳ್ ಸರಿಯಾಡುಗಳಾರು ಸುಶೀಲೆಯ ನೀವೆನುದ ಮಗತಿ ಬೇಡುವರೇ ಭೂಮಿಗಾಲರೇ ಹೀಗೆ ವಾದೆಯ ನೀವು ವರಿಸೋ ಜಗತಿ. ನನಗೆ ನಿನ್ನ ದಾರಿ ಕೊಡೋದಿಲ್ವಲ್ಲ ನಾನು? ಸ್ವಾಮಿ, ದಯಮಾಡಿ ಅವಸರಿಸದಿರಿ. ಯಾಕೆ? ನಾನು ಇಲ್ಲಿಯವರೆಗೆ ಕಂಡ ನಾರದರಿಗೆ ಇಲ್ಲಿಯವರೆಗೆ ಮದುವೆ ಆಗಬೇಕು ಎನ್ನುವ ಬಯಕೆ ಬರದೇ ಇದ್ದ ಕಾರಣ ವಿಶಿಷ್ಟ ಪ್ರಕರಣ ಒಂದು ಇದು. ಹಾಗಾಗಿ ಪರೀಕ್ಷೆ ಇರಬಹುದು ಅಂತ ನಾನು ಭಾವಿಸಿದ್ದದ್ದು. ವಿಶೇಷ ಪ್ರಕರಣ ಹೌದು ಸ್ವಾಮಿ. ನಿಮ್ಮನ್ನು ಕಾಡಾಡಿ ಅಂತ ಹೇಳಲಿಕ್ಕುಂಟ? ಹಾಗಾಗಿ ಸುತೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ನು. ಅಯ್ಯೋ, ದೇವಲೋಕದಿಂದ ಹಿಡಿದು ಪಾತಾಳದವರೆಗೆ ಯಾವ ಪೀಠದಲ್ಲಿ ಯಾರು ಕುಳಿತುಕೊಳ್ಳಬೇಕು ಎನ್ನುವುದಾಗಿ ನಿರ್ಧರಿಸುವ ಸಂಕಲ್ಪ ಇರುವಂತಹ ಶಕ್ತಿ ಉಂಟು ನಿಮ್ಮಲ್ಲಿ. ಒಬ್ಬ ಇರಕೂಡದು ಅಂತ ನೀವು ಮನಸ್ಸು ಮಾಡಿದ್ರೆ ಅವ ಎಷ್ಟು ಸಾಧನೆ ಮಾಡಿದ್ರೆ ಇದ್ದಾನ?
ಅಂಬರೀಷ ಎಂಥದ್ದು? ಅಂಬರೀಷನಂತ ಸಾವಿರ ಮಂದಿ ಹುಟ್ಟಿಯಾರು. ನಾರದರು ಪ್ರಪಂಚಕ್ಕೆ ಒಬ್ಬರೇ. ಮತ್ತೆ ಯಾಕೆ ನಾರದರು ಪರೀಕ್ಷೆ ಮಾಡಿದ್ದಂತ ಕೇಳಿದೆ ನೀನು? ಒಂದು ಸಂಶಯ. ಯಾವ್ದಪ್ಪ? ನೀವು ಮದುವೆ ಆಗ್ಬೇಕು ಅಂತಲೇ ನನ್ನ ಮಗಳನ್ನು ನೋಡಿದ್ದ. ನನ್ನ ಮಗಳನ್ನು ನೋಡಿದ ಮೇಲೆ ಮದುವೆ ಆಗ್ಬೇಕು ಅಂತ ಕಂಡದ್ದ. ಒಂದು ಸಣ್ಣ ಸಮಸ್ಯೆ. ಎಷ್ಟು ಮಂದಿ ಹೆಣ್ಮಕ್ಕಳನ್ನು ಸ್ವರ್ಗದಲ್ಲಿ ಅನಿಮಿಷಪುರದ ಸತೀರನ್ನು ಕಂಡವ ನಾನು ಮರುಳಾಗಲಿಲ್ಲ ಅವರಿಗೆ. ನಿನ್ನ ಮಗಳ ಸೌಂದರ್ಯಕ್ಕೆ ಯಾಕೆ ಮರುಳದೆ ನನಗೂ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಧನ್ಯನಾದೆ ನಾನು. ಮದುವೆ ಆಗಬೇಕು ಅಂತ ಮಗಳನ್ನು ನೋಡಿ ಬರುವ ಗಂಡುಗಳು ತುಂಬಾ ಇದ್ದಾರೆ. ಮದುವೆ ಆಗುವುದಿಲ್ಲ ಅಂತ ಕುಳಿತವ ಮದುವೆ ಆಗಬೇಕು ಅಂತ ಕಾಣುವಷ್ಟು ವಿಶೇಷತೆ ನನ್ನ ಮಗಳಲ್ಲಿ ಉಂಟು. ಸೌಂದರ್ಯ ಅಂತ ಹೇಳುವುದಿಲ್ಲ ನಾನು, ಏನೋ ಒಳಗಿನ ಸತ್ವ ಉಂಟು ಎಂದಾದ್ರೆ ಅವಳನ್ನು ಮಗಳನ್ನಾಗಿ ಪಡೆದ ನನ್ನ ಪಿತೃತ್ವ ಧನ್ಯವಾಯಿತು. ಸ್ವಾಮಿ, ನಿಮಗೆ ಕೊಡದೆ ಇರುವ ಮಗಳು ಯಾಕೆ ಮತ್ತೆ? ನಿಮಗೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ನೀವು ಮನಸ್ಸು ಮಾಡಿದ್ರೆ ನಿಮಗೆ ತೆಗೆದುಕೊಳ್ಳಿಕ್ಕೆ ಆಗುದಿಲ್ವಾ? ಹಾಗಾಗಿ ನಾನು ಕೊಟ್ಟು ಧನ್ಯನಾಗುವುದು ಒಳ್ಳೇದಲ್ವಾ? ಹಾಗೆಲ್ಲ ಮಾಡುವನ ಮಾಡ್ಲಿಕ್ಕಿಲ್ಲ, ಆದ್ರೆ ಮಾಡ್ಲಿಕ್ಕೆ ಕೂಡದ್ದಲ್ಲ, ಸಾಧುವಲ್ಲ ಅಂತ ಹೇಳುವಿರ ಹೊರತು ಸಾಧ್ಯ ಇಲ್ಲ ಅಂತ ಇಲ್ಲ. ಕೂಡುವುದನ್ನೆಲ್ಲ ಮಾಡಬಾರದು ಅಂತ ಒಂದು ನಿಯಮ ಇದೆಯಪ್ಪ. ಹಾಗಾಗಿ ನೀವು ಅದನ್ನು ಮಾಡುವ ಮೊದಲು ನಾನಾಗಿ ಕೊಡ್ತೇನೆ. ನೀವು ಕಾಡಾಡಿ ಎನ್ನುವುದಾಗಿ ನಾನು ಹೀಗಳಿದೆ ಅಂತ ಭಾವಿಸಬಾರದು. ನನ್ನ ಮನಸ್ಸಿನಲ್ಲಿ ಒಂದು ಕ್ಷಣವೂ ಹಾಗೆ ಅನ್ನಿಸಿದ್ದಿಲ್ಲ, ಕನಸಿನಲ್ಲಿ ಯೋಚಿಸಲಿಕ್ಕಿಲ್ಲ. ನಾರದರು ಪತಿಯಾಗುವುದಿದ್ರೆ ನನ್ನ ಮಗಳು ನಿಜವಾದ ಅರ್ಥದಲ್ಲಿ ಶ್ರೀಮತಿ ಆಗುತ್ತಾಳೆ. ನಿಜವಾದ ಶ್ರೀ ಇರುವುದು ನಿಮ್ಮಲ್ಲಿ ಅಲ್ವಾ? ಉಳಿದವರಿಗೆಲ್ಲ ಕೊಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ತಂದೆಯಿಂದ ಏನು ಸಿಕ್ಕಿತು ಅಂತ ಯೋಚನೆ ಮಾಡ್ತಾರೆ, ಮಗಳ ತಂದೆ ಹೆಂಡತಿಯ ತಂದೆಯಿಂದ. ನೀವು ಆಲೋಚನೆ ಮಾಡ್ಲಿಕ್ಕಿಲ್ಲ, ನಿಮ್ಗೆ ಎಂಥದ್ದು ಬೇಡ. ಮಗಳ ತಂದೆ ಬಯಸುವುದೆಂತದ್ದು ವಿದ್ಯಾವಂತನಾಗಿರ್ಬೇಕು ಅಂತ. ಹೌದೌದು. ತಾಯಿ ಆದ್ರೆ ಅವ ಸಂಪತ್ ಭರಿತನಾಗಬೇಕು. ಹೌದೌದು. ಕೊಡ್ತೀಯಲ್ಲ? ಅಲ್ಲ, ಉಳಿದ ತಾಯಿ ಎದುರು ಬಯಸಿಯಾರು. ನನ್ನ ಹೆಂಡತಿ ಹಾಗೆ ಹೇಳಲಿಕ್ಕಿಲ್ಲ. ಕುಬೇರನಿಗೆ ಎಷ್ಟು ಬೇಕು ಅಂತ ಕೇಳಿಕೊಡುವ ಒಬ್ಬಳು ಮಗಳಿರುವುದು. ಪಿತಾಶ್ರುತಂ ಮಾತಾವಿತ್ತಂ. ಮತ್ತೆಂಥದ್ದು? ಬಾಂಧವ ಕುಲ ಮಿಚ್ಚಂತಿ. ನಿಮ್ಮ ಕುಲ ಯಾವುದು ಅಂತ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ನಿಷ್ಠಾನ್ನ ಮಿತರೇ ಜನ. ಅದರ ಬಗ್ಗೆ ಎಷ್ಟು ತಲೆ ಕಡಿಸಿಕೊಳ್ಳಿಕ್ಕಿಲ್ಲ. ಯಾಕೆ? ನೀವು ತುಪ್ಪದ ಊಟವೇ 1000 ಜನಕ್ಕೆ ಕೊಡಿ. ಹೋಗುವಾಗ ತುಪ್ಪದ ಊಟ ಕೊಟ್ರಪ್ಪ ಒಳ್ಳೇದಾಗ್ಲಿ ಅಂತ ಹೇಳಲಿಕ್ಕಿಲ್ಲ. ತುಪ್ಪದ ಊಟ ಕೊಟ್ಟ ಪಾಪಿ ಕೈ ತೊಳಿಲಿಕ್ಕೆ ಬಿಸಿನೀರು ಕೊಡ್ಲಿಲ್ಲ ಅಂತ ಹೇಳುವ. ಹಾಗಾಗಿ ಊಟದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಲಿಕ್ಕಿಲ್ಲ, ಉಳಿದದ್ದೆಲ್ಲ ಸರಿ ಉಂಟು. ನಿಮಗೆ ಕೇಳಾದರುದುಂಟು ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯುಳ್ಳು. ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯೋ ಸತಿಯೊಳ್ಳರುಗಿ ನೀನೊಪ್ಪಿಸದೆ ಸುತೆಯ ನೀವು ತಿಳ್ಕೋ. ಸತಿಯೊಳ್ಳರುಗಿ ನೀನೊಪ್ಪಿಸದೆ ಸುತೆಯ ನೀವು ತಿಳ್ಕೋ. ಧರೆಯದಿ ಬಗೆ ಒಂದು ವಿಚಾರ ಹಾಗೆ ಉಳಿತಲ್ಲ ಸ್ವಾಮಿ. ಒಂದು ಕೇಳೋದು, ನೀವಿನ್ನು ಮದುವೆ ಆದ್ಮೇಲೆ ಹೀಗೆ ಇರ್ತೀರಾ? ವೇಷಭೂಷಣ ಎಲ್ಲ ಬದಲಾಗಲಿಕ್ಕೆ ಉಂಟಾ? ನೋಡೋಣ ಹರಿಯ ಸಂಕಲ್ಪ ಹೇಗೆಲ್ಲ ಆಗ್ತದೆ ಅಂತ. ಸರಿ. ಹೌದು, ಅವನ ಸೂಚನೆ ಪ್ರಕಾರವೇ ನಡೆಯೋದು ನಾವು. ಹೌದೌದು. ಆದ್ರೆ ನೀನೇನೋ ಕೊಡೋದಕ್ಕೆ ಒಪ್ಪಿದ್ದಿ. ಹೌದು. ಆದ್ರೆ ಇದು ಮಗಳ ಮದುವೆ ವಿಚಾರದಲ್ಲಿ ಗಂಡನಿಗೆ ಇದ್ದಷ್ಟೇ ಅಧಿಕಾರ ನಿನ್ನ ಹೆಂಡತಿಗೂ ಇಬ್ಬರಿಗೂ ಮಗಳಲ್ಲ, ತಾಯಿ ಇಬ್ಬರಿಗೂ ಮಗಳಲ್ಲ. ಸರಿ. ಹಾಗಾಗಿ ಅವಳ ಅಭಿಪ್ರಾಯ ಏನು, ನಿನ್ನ ರಾಣಿಯ ಅಭಿಪ್ರಾಯ ಏನು ಅಂತ ತಿಳಿಯದೆ ನಾವು ಮುಂದುವರಿಯುವುದು ಸರಿಯಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಅವಳಲ್ಲಿ ಹೇಳಿ ಅವಳನ್ನು ಒಡಂಬಡಿಸಿ ನಿನ್ನ ಸುತೆಯನ್ನು ನನಗೆ ದಾರಿಗೆ ಕೊಡುವ. ಸ್ವಾಮಿ, ಅವಳಿಗೆ ಮಗಳ ಮೇಲೆ ಅಧಿಕಾರ ಇರಬಹುದು, ಅರೆ ಗಂಡನ ಮೇಲೆ ಅಧಿಕಾರ ಉಂಟಾ? ನಾನು ಹೇಳಿದ ಮೇಲೆ ಆಕ್ಷೇಪ ಎಲ್ಲ ಹೇಳಲಿಕ್ಕಿಲ್ಲ. ನಿಜವಾಗಿಯೂ 6 ಅರ್ಥದಲ್ಲಿಯೂ ಸತಿಯಾದವಳವಳು, ನನ್ನನ್ನು ಅನುಸರಿಸಿಕೊಂಡು ಬರುವವಳು. ಮತ್ತೆ ಸುಮ್ಮನೆ 4 ಜನರ ಎದುರಿಗೆ ಇಷ್ಟಿಷ್ಟು ಬಂಗಾರ ಹಾಕಿದವರೆಲ್ಲ ಆದರ್ಶ ದಂಪತಿಗಳಲ್ಲ, ಮನಸ್ಸು ಅರಿತುಕೊಂಡು ಹೊರಟವರು ಆದರ್ಶ ದಂಪತಿಗಳು. ಅದು ನನ್ನ ಹೆಂಡತಿ ಆ ವಿಷಯದಲ್ಲಿ ಬಹಳ ಅಗ್ರಗಣ್ಯಳು. ಒಂದು ವಿಚಾರ ಕೇಳಲಿಲ್ಲ ಅಂತ ನಾಳೆ ಅಪವಾದ ಬರೋದು ಬೇಡ, ಅದು ಕೇಳಬೇಕು ನೀನು ನನ್ನ ಸಮಾಧಾನಕ್ಕಾಗಿ.
ಇದು ಇನ್ನು ಕೇಳಿ ಯಾವಾಗ ಯಾವಾಗ ನಿಮಗೆ ಮದುವೆ ಆಗಲಿಕ್ಕೆ, ಯಾವಾಗ ಈ ಶ್ರೀಮತಿ ಪರಿಣಯ ಮುಗಿಲಿಕ್ಕೆ? ಅದು ಕೇಳುದು ನಿಮಗೆ ಸಮಾಧಾನ ಇಲ್ಲಲ್ಲ? ಇಲ್ಲ ಇಲ್ಲ. ಹಾಗಾದ್ರೆ ನಿಮ್ಮ ಸಮಾಧಾನಕ್ಕೆ ನನಗೆ ವಿಶ್ವಾಸ ಉಂಟು. ಒಡಂಬಡಿಸಬೇಕು. ಒಟ್ಟು ನಾನು ಹೇಳಿದ ಮೇಲೆ ಬೇರೆ ಬೇಡ ಅವಳಿಗೆ. ಸರಿ ಸರಿ. ಆದ್ರೆ ನಿಮ್ಮ ಸಮಾಧಾನ ಕ್ರಮಕ್ಕೆ ಸಂಸ್ಕಾರ ಅಂತಃಪುರದಲ್ಲಿದ್ದಾಳೆ, ಅವಳಲ್ಲೇ ಮಾತಾಡು. ಸರಿ ಬನ್ನಿ. ಯಾದವನದಲ್ಲಿ ಸುದೆಯಿಂಗಿದವನು ತಿಳಿಯದೆ ತಾನದಿಂತು ಬೋಧಿಸುತ್ತಿದ್ದೋ ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಚಂದಿರ ಮುಖಿಯೇ ನೀನು ಅಂದಾಚರಿಸಬೇಕಂದಮ್ಮ ನೋರಿವೆ ಅಂದಾಚರಿಸಬೇಕಂದಮ್ಮ ನೋರಿವೆ ಕೇಳಿಂದಿ ಮರಾಠಿ ಬಾಲೆ ಯಾವ್ದವನೊರಿವೆ ಕೇಳಿಂದಿ ಮರಾಠಿ ಬಾಲೆ ರನ್ನಕ ಪೋಲೆ ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಚಂದಿರ ಮುಖಿಯೇ ನೀನು ಚಂದಿರ ಮುಖಿಯೇ ಮಗನೇ ಶ್ರೀಮತಿ, ಹರೆಯ ತುಂಬಿದ ಪ್ರಾಯ ನಿನ್ನದ್ದು. ಈ ಪ್ರಪಂಚದಲ್ಲಿ ಮನುಷ್ಯರು ಹೇಳುವ ಕ್ರಮ ಉಂಟು. ಪ್ರಾಯ ಎಷ್ಟು? ನನಗೆ 16 ಆಯಿತು ಅಲ್ಲ, 16 ಹೋಯಿತು, ಹಾಗೆಯೇ ಹೇಳಬೇಕು ಅಲ್ವಾ? ಹಾಗಾದ್ರೆ ಹರಿಯುವ ನೀರಿಗೆ ನಾವು ಜೀವನ ಅಂತ ಕರೀತೇವೆ. ಹಾಗೆ ಮಾನವರ ಬದುಕಿಗೂ ಜೀವನ ಅಂತಲೇ ಹೇಳುವುದಲ್ವೇ? ಆದ್ದರಿಂದ ಯಾವತ್ತೂ ಇದನ್ನು ಬಹಳಷ್ಟು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗ್ತದೆ. ಆಸೆ ಭರವಸೆಗಳಿರುವ ಎರಡು ದಡ ಸರಿಯಾಗಿದ್ದರೆ ಈ ಜೀವನದಿ ಸರಾಗವಾಗಿ ಹರಿಯುತ್ತದಮ್ಮ. ಅದರಲ್ಲಿಯೂ ಹೆಣ್ಣಿನ ಜೀವನ ಅಂತ ಹೇಳಿದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತ ಒಂದು ಹೊಣೆಗೆ ಇದೆ. ಯಾಕೆ ನಾನು ಹೇಳಿದೆ? ಇಂದೋ ನಾಳೆಯೋ ನೀನು ಇಲ್ಲಿಂದ ಪತಿಗ್ರಹವನ್ನು ಸೇರುವವಳಲ್ವೇ? ಬೇಗ ಅನ್ನುವ ಪ್ರಶ್ನೆ ಇಲ್ಲಮ್ಮ. ಮದುವೆ ಎನ್ನುವುದು ಮಾನವರ ಬದುಕಿನಲ್ಲಿ ಒಂದು ಸಂಸ್ಕಾರ. ಗಂಡು ಹೆಣ್ಣು ಸುಖವನ್ನು ಪಡೆಯುವುದಕ್ಕೆ, ಸಾರ್ವಜನಿಕರ ಒಪ್ಪಿಗೆ ಪಡೆಯುವುದಲ್ಲ. ಧರ್ಮ ಸಂಪತ್ ಪ್ರಜಾ ಸಿದ್ಧಾರ್ಥ ಗುರುಗಳು ಹೇಳಿದ್ದಲ್ವ ಹಾಗೆ. ಆದ್ದರಿಂದ ಧರ್ಮದಿಂದ ಪ್ರಜಾರೂಪಿ ಸಂಪತ್ತನ್ನು ವೃದ್ಧಿಸುವುದಕ್ಕೆ ಬೇಕಾಗಿ ಪುರುಷನೊಬ್ಬ ಕನ್ಯೆಯನ್ನು ಸತಿಯನ್ನಾಗಿ ಸ್ವೀಕರಿಸ್ತಾನೆ. ಹೌದಲ್ಲ ಮಗಳೇ? ಗಂಡನ ಮನೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ, ಇನ್ನು ಅನುಭವಕ್ಕೆ ಬರಬೇಕಷ್ಟೆ. ನನ್ನ ಜೀವನಾನುಭವದ ಸತ್ಯವನ್ನು ನಿನ್ನ ಮುಂದೆ ಬಿಚ್ಚಿಡುವುದಕ್ಕೆ ಅಲ್ಲ, ನನಗೆ ಮನವರಿಕೆ ಮಾಡುವುದಕ್ಕೆ ಹೇಳಬೇಕು ಅಂತ ಕರೆದದ್ದು ನಾನು. ಆತೆ ಮಾವಂತ್ಯರ ಭಕ್ತಿಯು ಕಾಣುತ್ತ ಹತ್ತು ಮಂದಿಯು ಮೆಚ್ಚುವ ಆಗಿ ಹೋದವ ಹತ್ತು ಮಂದಿಯು ಮೆಚ್ಚುವ ಆಗಿ ಹೋದವ ಭಾವಂದ್ಯರು ಗುರು ಭಾವಮನಿರಿಸಿ ಭಾವಂದ್ಯರು ಗುರು ಭಾವಮನಿರಿಸಿ ಸತ್ಮಾವಧಿ ಮಾನಿಸಲೆ ನಿತ್ಯ ಸುಶೀಲೆ ಅತ್ತೆ ಮಾವಂದ್ಯರ ಭಕ್ತಿಯು ಗುರುಪದೇಶ ನಿನಗೆ ಸಾಕಷ್ಟು ಆಗಿದೆಯಾದರೂ ಕೂಡ ತಾಯಿಯಾಗಿ ನಾನು ಹೇಳಲೇಬೇಕಾದ ಮಾತು. ಮಾತ್ರವಲ್ಲ, ನೀನು ಅದನ್ನು ನೆನಪಿಟ್ಟುಕೊಳ್ಳಲೂ ಬೇಕು.
ಖಂಡಿತವಾಗಿಯೂ ಪಾಲಿಸ್ತೇನೆ. ರೂಢಿಯಲ್ಲಿ ಒಂದು ಮಾತುಂಟು, ಏನಮ್ಮ? ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಹೇಳುವುದಿಲ್ವಾ? ನಿಮ್ಮಂತೆ ಆಗಬೇಕು ಅಂತ ಒಂದು ಆಸೆ. ಆಗಲೇಬೇಕು, ಆಗಬೇಕು ಅಂತ ಆಸೆ ಇದ್ರೆ ಸಾಲ. ಯಾಕೆ ನಾನು ಹೇಳಿದೆ, ಸಾಧಿಸಿದರೆ ಏನನ್ನಾದರೂ ನಾವು ಸಿದ್ಧಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆಲೋಚನೆ ಮಾಡಿ ನೋಡು, ಎತ್ತರವಾದಂತಹ ಒಂದು ಪರ್ವತ ನಾವು ಹೀಗೆ ನೋಡಬೇಕಾದ್ರೆ ನಮಗೆ ಕಣ್ಣಿಗೆ ಅದರ ತುದಿ ಎಟುಕೋದಿಲ್ಲ. ನಾವು ಅದರ ಕಾಲ್ಬುಡದಲ್ಲಿ ಇರ್ತೇವೆ. ಶ್ರಮಪಟ್ಟು ಆ ಪರ್ವತವನ್ನು ಏರಿದ್ರೆ ಪರ್ವತವೇ ನಮ್ಮ ಕಾಲಡಿ ಆಗುವುದಿಲ್ಲ. ಪ್ರಾರಂಭದಲ್ಲಿ ಕಷ್ಟಕರವಾಗಬಹುದು, ಆದರೂ ಆಮೇಲೆ ನಾವು ಪರ್ವತದ ಮೇಲೆ ನಿಂತಾಗ ಪರ್ವತ ನಮ್ಮ ಕಾಲಡಿ ಇರ್ತದೆ. ಸುಖಾಂತ್ಯವನ್ನು ಕಾಣುತ್ತೇವೆ. ಹಾಗೆಯೇ ಸಾಧನೆ ಎನ್ನುವುದು ಮುಖ್ಯ. ಅದು ಅವಿಶ್ರಾಂತ ಪರಿಶ್ರಮ ಬೇಕು. ಜೀವನವನ್ನು ಕೂಡ ಬದುಕು ಒಂದು ತಪಸ್ಸು ಅಂತ ಭಾವಿಸಿದರೆ ಭವಿತವ್ಯದಲ್ಲಿ ಶುಭ, ಶೋಭೆ, ಲಾಭ ಇದೆ. ಅಮ್ಮ, ಇದುವರೆಗೆ ನಾವು ಸಾಕಿ ಬೆಳೆಸಿದ್ದೇವೆ. ಇನ್ನು ಮುಂದೆ ಈ ಮನೆಯನ್ನು ತೊರೆದು ಗೋತ್ರ ಸೂತ್ರವನ್ನು ಹರಿದು ಪತಿಗ್ರಹವನ್ನು ಸೇರುವವಳು ನೀನಿದ್ದೀಯೆ. ಗಂಡ ಮಾತ್ರ ಇರುವುದಲ್ವಲ್ಲ, ನಿನಗೆ ನಾವು ತಾಯಿ ತಂದೆಯರ ಹೇಗೋ ನಿನ್ನ ಗಂಡನಿಗೂ ಅಪ್ಪ ಅಮ್ಮ ಇರ್ತಾರೆ. ಆ ಅತ್ತೆ ಮಾವಂದಿರನ್ನು ನಿನ್ನಾದರೂ ಮದುವೆ ಆದ ಅಲ್ಲಿ ಒಂದು ಅತ್ತೆ ಹಾಗೂ ಮಾವನ ತಂದೆ ಹಾಗೂ ತಾಯಿಯ ವಂಶ ಮನೆ ಎಂದಾಗುವುದಿಲ್ಲ. ನಿನ್ನ ಗಂಡನಾದರೂ ಅಷ್ಟೇ ಒಡಹುಟ್ಟಿದವಳು ತಾಯಿ ತಂದೆ ಇರುವಂತದ್ದು ಸಂದಸರಿಗೆ ಹಿಡಿದು ಹೊಸಲಕ್ಕೆ ಮೆಟ್ಟಿ ನನ್ನ ಮನೆಗೆ ಬಂದವಳು ನನ್ನ ಸೇವೆಗಿದ್ದವಳು ಅಂತ ಅವನು ಭಾವಿಸುತ್ತಾರೆ. ಯಾಕೆ? ಹೆಂಡತಿಯನ್ನು ಗಂಡನಾದವ ಗೌರವಿಸಬೇಕು. ಗಂಡನಾದವನನ್ನು ಹೆಂಡತಿಯಾದವಳು ದೇವರು ಪೂಜಿಸಬೇಕು. ಯಾರು ಹೆಂಡತಿಯನ್ನು ಸಾಕ್ಷಾತ್ ಭಾವನೆಯಿಂದ ನೋಡ್ತಾರೆ ಅವಳು ತನ್ನ ಸೇವೆಗಿದ್ದವಳು ಅಂತ ಭಾವಿಸ್ತಾರೆ. ಆ ದಾಂಪತ್ಯದ ಪ್ರತೀಕವಾಗಿ ಹುಟ್ಟುವ ಸಂತಾನ ಯಾರ್ಯಾರ ಸೇವೆ ಮಾಡಿದ್ದೆ ಆಧಾರ. ಹೆಂಡತಿಯನ್ನು ಎಲ್ಲ ಗೌರವಿಸಿದಾಗ ಗೌರವಾನ್ವಿತ ಸಂತಾನ ಪ್ರಾಪ್ತವಾಗುವುದಕ್ಕೆ ಸಾಧ್ಯವಾಗಿದೆ. ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ. ಅತ್ತೆ, ಮಾಮ, ಬಾವ, ಮೈದುನ, ನಾದಿನಿ ಹೀಗೆ ಅವರೆಲ್ಲವರಲ್ಲಿಯೂ ಕೂಡ ಗೌರವ, ಪ್ರೀತಿ, ಸ್ನೇಹ ಈ ಭಾವವನ್ನು ಬೆಳೆಸಬೇಕು. ಆ ರೀತಿ ಇದ್ದರೆ ಮನೆ ಬರೀ ಆದ್ದರಿಂದಲೇ ನಮ್ಮ ಗುರುಗಳು ಹೇಳಿದರು, 10 ಮಂದಿ ಗಂಡು ಮಕ್ಕಳನ್ನು ಇದ್ದಾಗ ಅವರ ತಾಯಿತಂದೆ ಪೂರ್ಣತೆಯನ್ನು ಪಡೆಯುವುದಿಲ್ಲ. ಒಂದು ಹೆಣ್ಣು ಮಗಳನ್ನು ಪಡೆದರೆ ಅಲ್ಲಿಗೆ ಅವರ ಜನ್ಮ ಸಾರ್ಥಕ. ಹೆಣ್ಣೇ ಹುಟ್ಟಬೇಕು ಮದುವೆಯಾಗಿ ದಾಂಪತ್ಯ ನಡೆಸುವವರು ಮೊದಲು ಹೆಣ್ಣು ಮದುವೆಗೆ ಅಪ್ಪ ಅಮ್ಮ. ಯಾಕೆ ನಾನು ಹೇಳಿದೆ? ಕಾರಣ ಉಂಟಮ್ಮ. ಇಷ್ಟು ಕಾಲ ನಿನ್ನನ್ನು ನಾವು ಸಾಕಿ ಬೆಳೆಸಲಿಲ್ವಾ? ನಿನಗೆ ಆ ಗಂಡನ ಮನೆಗಳು ಏನಾದರೂ ಗೊತ್ತಿಲ್ಲ? ನೀವು ಸಮಾಜದ ಕಣ್ಣು ಅಂತ ಏನೇ ಇದ್ದವರೇನೋ ನಾನು ಯಾಕೆ ಹೇಳಿದೆ? ಹೆಣ್ಣು ಹುಡುಗಿಯಾಗ ಇಷ್ಟು ಕಾಲ ನಾವು ನಿನ್ನನ್ನು ಸಾಕಿ ಬೆಳೆಸಿ ಮತ್ತವರಿಗೆ ದಾರಿಯನ್ನು ಕೊಡ್ತೇವೆ. ಏನೂ ಕೊಡದೇ ಇದ್ದ ಅವನು ನಿಮ್ಮಿಂದ ಬೇಕಾದ ಸುಖ ಅನುಭವಿಸುವುದಿಲ್ಲ. ಆದ್ರೆ ನಾವು ತಮ್ಮ ದಾಂಪತ್ಯದಲ್ಲಿ ಒಂದು ಹೆಣ್ಣು ಆ ಮಗುವನ್ನು ಬೆಳೆಸಿ ಮತ್ತೊಬ್ಬರ ಅನುಭವಕ್ಕೆ ಬಿಟ್ಟುಕೊಡಬೇಕು. ಆವಾಗ ಬಂದವನ್ನ ಕೊಟ್ಟು ಪರಿಹಾರ ಆಗ್ತದೆ ಅಲ್ವಾ? ಇದನ್ನೆಲ್ಲ ನಾನು ಯಾಕೆ ಮನೆಯಲ್ಲ ಗಂಡದಿಂದ ಹೆಚ್ಚು ನಿಮಗೆ ಬಹಳ ಬಟ್ಟೆಯ ಮೊದಲ ಮೆಟ್ಟಿಲಿನಲ್ಲಿ ಕಾಲಿಟ್ಟಿದ್ದೀರಿ. ಒಂದು ದೀರ್ಘವಾದ ಜೀವನ ನಿಮ್ಮನ್ನು ಕೈ ಮಾಡಿ ಕಲಿತಾ ಇಲ್ಲ. ಇದೆಲ್ಲ ನೆನಪಿಟ್ಕೊಂಡು ಮುಂದುವರೆದು ಉದಾಹರಿಸ್ತೀವಿ. ಆರೋಗ್ಯ ವಿಷಯ ಇದ್ದಷ್ಟು ಕಾಲ ಆದಷ್ಟು ಈ ಮೊದಲು ನೋಡಿದ್ದು ನೀರು ಸರಿ. ಈ ಬದಲಾಗುವುದು ನೋಟಿಗೆ ಜಾತಿಗಳು ಅದು ಬದಲ ಬೇರೆ ಇದ್ರೆ ಅದರದ್ದೇ ಬಣ್ಣ, ಎಲೆ ಹಸಿರು ಎಲೆ ಇದ್ರೆ ಅದರದ್ದೇ ಬಣ್ಣ. ನಾವು ಬಣ್ಣ ಬದಲಾಯಿಸಬೇಕು.
ದೇಶಕ್ಕೆ ಪದಾರ್ಪಣೆ ಮಾಡುವವರಲ್ಲ. ಹೌದು. ಈಗ ಇಲ್ಲಿಗೆ ಈಗ ಹೀಗೆ ಬಂದಿದ್ದೀರಿ ಅಂತಾದ್ರೆ ಉದ್ದೇಶ ಇರಬೇಕು. ಬೇಗ ಹೇಳಿ. ಏನೆಂಬೆ ದೈವ ಪ್ರೇರಣೆಯಿಂದಲೆಂಬಂತೆ ಸನ್ಯಾಸಿಯಾದೆಂದ ಮಾನಸದೆ ಏನೆಂಬೆ ದೈವ ಪ್ರೇರಣೆಯಿಂದಲೇ ಉಂಬಂತೆ ಸನ್ಯಾಸಿಯಾದೆನ್ನ ಮನದಿ ತಾನುದಿಸಿದೆ ಮೋಹವಿ ನಿನ್ನ ತನುಜೆಯೋ ತಾನುದಿಸಿದೆ ಮೋಹವಿ ನಿನ್ನ ತನುಜೆಯೋ ಈ ನುಡಿದಿದ ಹರಿಯಾಣೆ ಸಂಪನ್ನಿಯೇ ಎನೆಬೆ ದೈವ ಪ್ರೇರಣೆಯಿಂದಲೆಂಬಂತೆ ಸನ್ಯಾಸಿಯಾದೆನ್ನ ಮನದೆ ಅಪ್ಪಣೆ ಆಗ್ಬೇಕು ದೇವ್ರೆ. ಶುಭವಾಗಲಿ. ದೀರ್ಘ ಸುಮಂಗಲಿ ಆಗು. ಹಾಗೆ ಈಗ ಅಲ್ಲ, ಮಾತು ಕೃತಿ ಹ, ಒಂದೇ ಆಗಿರ್ಬೇಕು. ಒಂದೇ ಆಗಿ ಇದು ಹಾಗಾಗ್ಲಿಲ್ಲ. ಹ, ಮಾತು ನನ್ನಲ್ಲಿ, ಹ. ನಿಮ್ಮ ದೃಷ್ಟಿ ಬೇರೆ ಕಡೆ. ನನ್ಗೇನು ಅಂತ ಅರ್ಥ ಆಗಿಲ್ಲ. ಕಾರಣ ನಾನಲ್ಲ, ಕಾರಣ ಇಲ್ಲದೆ ಏನನ್ನು ಮಾಡ್ಬೋದು. ಅಯ್ಯೋ ಗೊತ್ತಿದೆ ಸ್ವಾಮಿ. ಹೌದಲ್ವಾ? ನಿಮ್ಮಂಥವ್ರೆಲ್ಲ ಅಪರೂಪಕ್ಕೆಲ್ಲ ಅಪೂರ್ವಕ್ಕೊಬ್ಬರು ಸಿಗುದು. ಅಲ್ವಾ? ನನ್ನ ಗುರುಗಳು ಹೇಳಿದ್ರು, ಬಹಳ ಅಪರೂಪದ ವ್ಯಕ್ತಿ. ಹ, ಅದಕ್ಕೆ ಅರ್ಥ ಬೇರೆ ಆಗ್ತದೆ. ಹ್ಮ್. ಅಪರೂಪ ಅಂದ್ರೆ ಸರಿ ರೂಪ ಅಲ್ಲದ್ದು ಅಂತ. ಹೌದೌದು. ಅಪೂರ್ವ ಮೊದಲು ಇಲ್ಲದೆ ಇದ್ದಂಥದ್ದು ಅಂತ ಅಲ್ವಾ? ನನ್ನನ್ನು ನೋಡುವಾಗ ಹೇಗೆ ಅನಿಸ್ತದೆ? ನನಗೆ ಹೇಳಲಿಕ್ಕೆ ಶಬ್ದ ಸಿಗುವುದಿಲ್ಲ. ಇಂಥದ್ದು ನೀನು ನೋಡಿದ್ಯಾ? ಅಪೂರ್ವ. ಅಪೂರ್ವ. ಈಗ ಇಲ್ಲಿಂದ ಒಳಗೆ ಒಬ್ಬಳು ಹುಡುಗಿ ಹೋದ್ಲಲ್ಲ, ಹೌದು ಯಾರದು? ಸ್ವಾಮಿ, ಅರಮನೆಯಲ್ಲಿ ಹುಡುಗಿ ಇದ್ದರೆ ಅದು ನನ್ನ ಸಮೀಪ ಇದ್ರೆ ಯಾರು ಇರ್ಬೋದು? ನನ್ನ ಮಗಳೇ ಆಗಿರ್ಬೇಡ್ವಾ? ಮಗಳ? ಹಾ. ಶ್ಯಾ. ಹಾ? ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಯಾಕೆ ಬೇಗ ಬರ್ತಿದ್ರೆ ಸರಿ ನೋಡ್ತಿದ್ದೆ ಅಂತ ಹೇಳಿ. ಸ್ವಾಮಿ, ನೀವು ಎಷ್ಟು ಬೇಗ ಬಂದ್ರು ನೀವು ಬಂದು ಕೂಡಲೇ ಅವಳು ಹೋಗ್ತಿದ್ದ. ಆದ್ರಿಂದ ನೀವು ತಡಾಗಿ ಬಂದೆ ಎನ್ನುವ ಪ್ರಶ್ನೆಯೇ ಇಲ್ಲ. ಯಾಕೆ ಹೇಳಿದೆ? ಹ್ಮ್. ಪ್ರಾಯಕ್ಕೆ ಬಂದಿದ್ದಾಳಲ್ವ? ಹೌದು. ಮದುವೆ ಮಾಡುವ ಯೋಚನೆ ಇಲ್ವಾ? ಅಯ್ಯೋ ಸ್ವಾಮಿ, ನಿಮ್ಮಂಥವರೇ ನಮಗೆ ಹೇಳಿದ್ದು ಕನ್ಯಾಪಿತೃತ್ವ ಅತಿ ದುಃಖ ಹೇತು. ಹೌದು. ಯಾಕೆ ಹ, ಹೆಣ್ಣೊಬ್ಬಳು ಹುಟ್ಟಿದ ಮೇಲೆ ಹಾ. ಸಕಾಲದಲ್ಲಿ ವಿವಾಹ ಸಂಸ್ಕಾರ ಮಾಡಿ ಪತಿಗ್ರಹಕ್ಕೆ ಕಳಿಸದೇ ಇದ್ರೆ ಅಪ್ಪ ಅಮ್ಮ ತಮ್ಮ ಹೊಣೆಗಾರಿಕೆಯನ್ನು ಮರೆತಂತಾಗ್ತದೆ. ಹೆಣ್ಣು ಮಕ್ಕಳಿಗೆ ಅದೇ ಕಾಲದಲ್ಲಿ ಮದುವೆ ಮಾಡಿಸ್ಬೇಕು. ಹೌದು ಸ್ವಾಮಿ, ಗಂಡಸರಿಗಾದ್ರೆ ಬೇರೆ ಬೇರೆ ಸಂಸ್ಕಾರಗಳಿವೆ. ಈಗ ನಮ್ಮಂತ ಗಂಡಸರಿಗೆ ಚೌಲ, ಉಪನಯನ, ಆಮೇಲೆ ಬೇರೆ ಬೇರೆ. ಹೆಣ್ಣಿನ ಜೀವನ ಆರಂಭ ಆಗುವುದೇ ಹಸೆಮಣೆಯಿಂದ ಅಲ್ವಾ? ಅಲ್ವಾ? ಈಗ ನನಗೆ ನಾನು ಸನ್ಯಾಸಿ ಅಲ್ವಾ? ಹೌದು. ಅಂದ್ರೆ ದೇವರಲ್ಲಿ ನಿಮ್ಮ ಮನಸ್ಸನ್ನು ನ್ಯಾಸವಾಗಿ ಇರಿಸಿದ್ರಿಂದ ಸನ್ಯಾಸ ಅಂತ ಹೌದು, ಹೇಳು. ಹೌದು. ಈಗ ನನಗೇನಾಗಿದೆ ಗೊತ್ತುಂಟ? ಏನಾಗಿದೆ? ಈ ಸನ್ಯಾಸ ಬೇಡ, ಸಂಸಾರಿ ಆಗುವ ಅಂತ ಹೇಳಿ ಸ್ವಾಮಿ, ಇದನ್ನೆಲ್ಲ ತೆಗೆದು ಬೀಸೋಣ ಅಂತ. ಅಲ್ಲ, ಯಥಾರ್ಥ ಹೇಳ, ನೀವು ನಮ್ಮಲ್ಲಿ ಸರಸ ಆಡಬಹುದು, ಹಾ. ನಾವು ನಿಮ್ಮಲ್ಲಿ ಸರಸ ಆಡುವುದಕ್ಕಿಲ್ಲ. ಹೌದು. ಅಪ್ಪ ಮಗನ ಬೆಂತಟ್ಟಿ ಏನ್ ಮಗು ಹೇಗಿದ್ದಿ ಹಾ. ಅಂತ ಕೇಳ್ಬೋದು. ಮಗ ಅಪ್ಪನ ಬೆಂತಟ್ಟಿ ಅಪ್ಪ ಕಿಸೆಯಲ್ಲಿ ಎಷ್ಟುಂಟು ಅಂತ ಕೇಳ್ಬೋದ? ಕೇಳಬಾರ್ದು. ಈಗೀಗ ಕೇಳುವ ಮಕ್ಕಳು ಉಂಟಾಗಿದ್ದಾರೆ. ಅಂಥವರನ್ನು ನಾವು ದೂರ ಇಟ್ಟಿದ್ದೇವೆ. ಓ, ನಮಸ್ಕಾರಪ್ಪ ಅಂತ ಹೇಳಿ, ಯಾ? ನಮಸ್ಕಾರಪ್ಪ ಅಂತ ಹೇಳಿ.
ಬಿಡಿ, ಹೌದು. ಅದಕ್ಕೆ ಸಂಸ್ಕಾರ ಅಂತ. ಈಗ ನನಗೆ ಹಾಗಲ್ಲ. ನಿಮ್ಮಂತ ಮಹಾತ್ಮರು ಕೂಡ ಸರಸಕ್ಕಾಗಿ ಹೇಳಿದ್ರಿ, ನನಗೆ ಸಂಸಾರಿಯಾಗಿದ್ದೇನೆ. ಸಂಸಾರಿ ಆಗಬೇಕು ಅಂತ ಮನಸ್ಸಾಗಿದೆ. ಮನಸ್ಸಾಗಿದೆ. ಹಾಗಿದ್ದರೆ ಮದುವೆ ಆಗ್ಬೇಡ್ವಾ? ಅಲ್ಲ, ಮದುವೆ ಆದ್ರೆ ಸಂಸಾರಿ ಅಂತ ಹೇಳುದು. ಮದುವೆ ಆಗ್ಲಿಕ್ಕೆ ಹುಡುಗಿ ಬೇಡ್ವಾ? ಮತ್ತೆ ಹುಡುಗಿ ಇಲ್ಲದೆ ಮದುವೆ ಆಗ್ತದ? ನಾನೀಗ ನೋಡಿದ್ದೆ ಅಲ್ವಾ, ಯಾರು? ನಿಮ್ಮ ಮಗಳನ್ನು ನನಗೆ ಮದುವೆ ಆಗಬೇಕು ಅಂತ ಒಂದು ಆಸೆ ಆಗಿದೆ. ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ಬಹುದಾ? ರಾಣಿ ತಾನುರೆದಳು ಮಾನ್ಯ ಮುನೀಂದ್ರರಿಗೆ ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ, ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ. ಜೋಣಿಯೋಳ ನಿಂದು ಧನ್ಯೆ ನಾ ಧನ್ಯೆ ಮುನೀಂದ್ರರೇ ಒಪ್ಪಿದೆ, ಕೇಳಿಕೆಗೆ ಒಪ್ಪಿದೆ, ನಿಮ್ಮ ರೂಪಗೆ ಒಪ್ಪಿದೆ. ತಮ್ಮ ಈ ಕೋರಿಕೆ ಸರಸಕ್ಕಾಗಿ ಅಲ್ಲವಲ್ಲ? ಅಲ್ಲಪ್ಪ, ನಿಜವಾಗಿಯೂ ನಿಜವಾಗಿ ನೀವು ಮದುವೆ ಆಗುವುದು? ನಾನು ಮದುವೆ ಆಗುದು ನಿನ್ನ ಮಗಳನ್ನು. ಅಬ್ಬಾ, ನನ್ನ ಜನ್ಮ ಸಾರ್ಥಕ ಆಯ್ತು. ಅಂದ್ರೆ ಯಾಕೆ? ನಾನು ಆಕಾರಕ್ಕೆ ಬೆಲೆ ಕೊಡುವುದಿಲ್ಲ, ಆಚಾರಕ್ಕೆ ಬೆಲೆ ಕೊಡುವುದು. ಆದ್ದರಿಂದಲೇ ನಾನು ಆಚಾರ್ಯನಾಗಿದ್ದೆ. ಸ್ವಾಮಿ, ಆಚಾರ್ಯ ಅನ್ನುವ ಶಬ್ದಕ್ಕೆ ಪುಣ್ಯಾತ್ಮರು ತಿಳಿದವರು ಹೇಳಿದ ಮಾತೇನು? ಏನು? ಪರೋಪದೇಶ ಪಾಂಡಿತ್ಯ ಯಾರಲ್ಲಿ ಉಂಟು? ಮತ್ತೊಬ್ಬರಿಗೆ ಉಪದೇಶ ಮಾಡ್ತಾರೆ, ಅವರ ಅವರಲ್ಲಿರುವುದಿಲ್ಲ. ಅವರಲ್ಲ ಆಚಾರ್ಯ. ಆಚಾರದಿಂದಲೇ ಆದರ್ಶವನ್ನು ಬೋಧಿಸುವ ವ್ಯಕ್ತಿತ್ವ ಯಾರದ್ದಾಗಿರ್ತದೆ ಅಂತವ ಆಚಾರ್ಯ. ಅದು ಮತವಾಚಕ ಪದ ಅಲ್ಲ, ಅದು ಅವರ ಅರ್ಹತೆ ಯೋಗ್ಯತೆಗೆ ಸಂಬಂಧಿಸಿದ ಬಿರುದು. ನಾನು ನಿನ್ನಲ್ಲಿ ಹೇಳ್ತೇನೆ, ನೀನು ಕೂಡ ಒಂದು ತರದ ಆಚಾರ್ಯನೇ. ಯಾಕೆ? ಪತಿವ್ರತ ಧರ್ಮ, ಪತಿವ್ರತೆ ಹೇಗಿರಬೇಕು ಎನ್ನುವುದನ್ನು ನನ್ನ ಮಗಳಿಗೆ ಬೋಧನೆ ಮಾಡಲಿಲ್ಲ. ಆದ್ರಿಂದ ನೀನು ಕೂಡ ಅದೇ ನಾನು ಹೇಳಿದ್ದೆ. ಹಾಗಿದ್ರೆ ತಮ್ಮಂತಹ ಪುಣ್ಯಾತ್ಮರು ಈ ಹೊತ್ತು ನನ್ನ ಮಗಳನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಯಾಕೆ? ಉತ್ತಮರ ಸೇವೆ ಮಾಡುವುದು ಅದು ಕೂಡ ಒಂದು ಪುಣ್ಯದಿಂದಲೇ ಅಲ್ಲವೇ? ನಿಮ್ಮಂಥವರ ಸೇವೆ ಮಾಡುವುದರ ಮೂಲಕವಾಗಿ ನನ್ನ ಮಗಳ ಬದುಕು ಭವ್ಯವಾಗ್ತದೆ, ದಿವ್ಯವಾಗ್ತದೆ, ಆದರ್ಶವಾಗ್ತದೆ, ಮಾದರಿಯಾಗ್ತದೆ ಅನ್ನುವ ವಿಶ್ವಾಸ ನನಗಿದೆ. ಆದ ಕಾರಣದಿಂದ ತಾವೇನು ಸಂಕೋಚ ಪಡಬೇಕಾದ ಅಗತ್ಯ ಏನೂ ಇಲ್ಲ. ಸ್ವಾಮಿ, ಶುಭ ಮುಹೂರ್ತದಲ್ಲಿ ಮದುವೆ ಆಗುವುದು ಹೌದಲ್ವ? ಅಲ್ಲ, ಅಯ್ಯೋ ದೇವ್ರೆ, ನೀನು ಕೊಡ್ತೇನೆ ಅಂತ ಹೇಳುವಾಗ ನಾನು ಆಗದೇ ಇರ್ತೇನೆ. ಅಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದ್ದು ನೀವು ಕೇಳಿದ್ಮೇಲೆ ನಾನು ಆಡ್ತೇನೆ. ಅದೇ ನೀವು, ನಾನು ಯಾಕೆ ಹೇಳಿದೆ? ನೀವು ಮುಂದೆ ಹೋಗಿ ಹಿಂತಿರುಗಿ ನೋಡುವ ಪರಿಸ್ಥಿತಿಯಲ್ಲಿ ಇದ್ದೀರಿ. ಅಂದ್ರೆ
ಸನ್ಯಾಸಕ್ಕೆ ತಲುಪಿದವರು ಪುನಃ ಗೃಹಸ್ಥಕ್ಕೆ. ಹಾ. ಬ್ರಹ್ಮಚರ್ಯ ಕಾರ್ಯಸ್ಥವಾನ ಪ್ರಸ್ಥ ಸನ್ಯಾಸ ಇದು ಇದ್ದ ಪದ್ಧತಿ. ಹಾ. ಇದಾಗಲ್ಲ, ಸನ್ಯಾಸದಿಂದ ಕಾರ್ಯಸ್ಥ. ಹೌದು. ಛೆ, ಹಾ. ಎಂತ ಯೋಗ. ಹಾ. ಬಹುಶಃ ಈ ಮನಸ್ಸು ತಮಗಾದದ್ದು ನಮ್ಮೆಲ್ಲರ ಪುಣ್ಯ, ನಮ್ಮ ಹಿರಿಯರ ಪುಣ್ಯ ಅಂತ ಭಾವಿಸ್ತೀವಿ. ಏನು ಅಂತ ಗೊತ್ತಿಲ್ಲ, ಹಾ. ಒಂದು 2-3 ದಿವಸದಿಂದ ಅವನು ತರ ಆಗ್ತಾ ಉಂಟು. ಮದುವೆ ಆಗುವ 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 ಅಂತ. ಆಕ್ಷೇಪ ಇಲ್ಲ. ಹಾ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ರು. ಹಾ. ಎಲ್ಲ ಪ್ರಾಣಿಗಳ ಹೆಜ್ಜೆಯ ಗುರುತು ಆನೆಯ ಹೆಜ್ಜೆಯ ಗುರುತಿನಲ್ಲಿ ಅಡುಗುವ ಹಾಗೆ ಹಾ. ಎಲ್ಲರಿಗೂ ಆಧಾರ ಆಶ್ರಯ ದಾತರಾಗಿರುವವರು ಗೃಹಸ್ಥರೇ. ಮತ್ತೆ ಅದು ಕನಿಷ್ಠವೂ ಅಲ್ಲ ಅನಿಷ್ಠವೂ ಅಲ್ಲ. ನಾನು ಕೂಡ ಗೃಹಸ್ಥನಾಗಬೇಕು ಅಂತ ಇದ್ದೇನೆ. ಒಳ್ಳೆ ಗೃಹಸ್ಥರೇ ಆಗಬೇಕು ಸ್ವಾಮಿ, ಗೃಹಸ್ಥರೇ ಆಗ್ಬೇಕು. ಗೃಹಸ್ಥ ಮುಹೂರ್ತ ಹೇಳಿದ್ರೆ ಅಲ್ಲ, ಹಾಗೆ ಅವಸರಿಸಿದ್ರೆ ಆಗ್ತದ? ವಾರ ತಿಥಿ ಕರಣ ಯೋಗ ನಕ್ಷತ್ರ ಇತ್ಯಾದಿಗಳನ್ನೆಲ್ಲ ಯೋಚಿಸಿ ಮುಹೂರ್ತ, ಮತ್ತೆ ಸುಲಗ್ನದಲ್ಲಿ ಆಗ್ಬಾರ್ದು, ಅದು ಸಾವಧಾನವಾಗಿ ಆಗ್ಬೇಕು ಹೇಳಿದ್ರು ನಮ್ಮ ಇವರು. ಹೌದು, ಅವರು ಹೇಳಿದರು ನನಗೆ ಮುಹೂರ್ತದ ವಿಷಯ ಬೇಡ, ನಾನು ತಾಳಿ ಕಟ್ಟುವುದೇ ಮುಹೂರ್ತ. ಇಲ್ಲ ಸ್ವಾಮಿ, ಈಗ ನಿಮಗೆ ಬೇಕಾಗಿ ಅಲ್ಲ, ನನ್ನ ಮಗಳನ್ನು ಕೊಡುವುದಕ್ಕೆ ಒಪ್ಪಿದೆ ಅಂತ ಹೇಳಿದೆ. ಹಾ. ನಾನು ಗೃಹಿಣಿ ಅಲ್ಲ, ಹೌದು. ಪತಿಯ ಜೊತೆಯಲ್ಲಿ ಹಿತವಾಗಿ ಸಾಧನವನ್ನು ನಡೆಸಿ ಬದುಕನ್ನು ಸಾರ್ಥಕ್ಯ ಪಡಿಸಿಕೊಂಡವಳು. ಯಜಮಾನರಲ್ಲಿ ಕೇಳಬೇಕು ಅಂತ ಉಂಟು. ಯಜಮಾನರಲ್ಲಿ ಕೇಳಿ. ನಾ ಕೇಳಲಿಕ್ಕೆ ಹೋಗ್ಬೇಕು ಅಂತಿದ್ದೆ. ನಾರದರೆ ಒಪ್ಪಿಕೊಳ್ತಾರೆ. ಅವಳನ್ನ ಸ್ವಲ್ಪ ಪುಣ್ಯಾತ್ಮರೇ, ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲ ಭವ. ಹೀಗೆ ದಯ ಮಾಡಬೇಕು, ಹೀಗೆ ದಯ ಮಾಡಬೇಕು. ನಿಮ್ಮ ಮಂಗಲ ದೈಹಿಕ ರೋಗವಾಗಿ ನಿಮ್ಮಂಥವರು ನೀವು ಮಾತ್ರ, ನಿಮ್ಮಂಥವರು ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವ ಎಳ್ಳಿರಿತು ಇಲ್ಲದೆ ಲೋಕ ಹಿತಾರ್ಥವಾಗಿ ಸದಾ ಶ್ರಮಿಸುವಂತ ಮತ್ತು ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ನೀತಿಯನ್ನು ಉಪದೇಶ ಮಾಡುವಂತ ಮಹಾಜ್ಞಾನಿಗಳು ನೀವು. ಕಟ್ಟಿದ ಮನೆ ಇಲ್ಲ, ಕೈ ಹಿಡಿದ ಹೆಂಡತಿ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಅಣ್ಣ ತಮ್ಮ ಅನ್ನುವ ಮೋಹ ಇಲ್ಲ. ಹಾಗಾಗಿ ಅಲ್ವ ಇಲ್ಲಿಗೆ ಬಂದದ್ದು. ಎಲ್ಲ ಬಿಟ್ಟವರು ಅಂದ್ರೆ ನೀವು ಮಾತ್ರ ಅಲ್ವಾ ಸ್ವಾಮಿ? ಅದು ಎಲ್ಲ ಹೌದು. ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಇಲ್ಲ, ಕೈ ಹಿಡಿದ ಹೆಂಡತಿ ಇಲ್ಲ. ಇದು ಮತ್ತೆ ಮಾತಾಡುವ ನಾವು. ಅದಲ್ಲ, ಅಲ್ಲ, ನಾ ಹೇಳಿದ್ದು ಎಲ್ಲ ಬಿಟ್ಟವರಲ್ವೇ ಅಂತ. ಅದು ಇವರು ಹಾಗೆ ಅಂತ ಅಂತವರೇ ಅಲ್ವೇ ನಮಗೆ ಬೇಕಾಗುತ್ತೆ. ಯೋಗ್ಯತೆಯೇ ದೊಡ್ಡದು ಇವರದ್ದು. ಅವರ ಹಾಗೆ ಇವರು, ಅವರ ಹಾಗಲ್ಲ ಮಾತ್ರ. ಇವರೊಂದು ವಿಶಿಷ್ಟ. ಖಂಡಿತ ಖಂಡಿತ ಸ್ವಾಮಿ, ಎಂಥದ್ದು ಹೇಳಿ, ನನ್ನ ಬಗ್ಗೆ ಏನೋ ಹೇಳಿದಾಗಾಯ್ತು. ನೀವು ವಿಶಿಷ್ಟ ಲೋಕದಲ್ಲಿ. ವಿಶಿಷ್ಟ, ನಿಮ್ಮಂಥದ್ದು ನೀವೊಬ್ಬರೇ ಇರುವುದು. ವಿಚಿತ್ರ ಅಲ್ಲ. ಅಲ್ಲ, ಅಂದ್ರೆ ನಿಮ್ಮಂತ ಚಿತ್ರ ಮತ್ತೊಂದಿಲ್ಲ. ವಿಚಿತ್ರ ಅಲ್ಲ, ನಿಮ್ಮಂತ ಚಿತ್ರ ಮತ್ತೊಂದಿಲ್ಲ. ಇದು ನಾವು ಸ್ವಲ್ಪ ಮಾತಾಡಿ, ಮಾತಾಡಿ. ನಿಮಗೇನಾದ್ರೂ ಇಲ್ಲ, ಇಲ್ಲ, ಇಲ್ಲ. ಸಮಸ್ಯೆ ನನ್ನವರೇನೋ ನನ್ನಲ್ಲಿ ಹೇಳಿ ಅಲ್ಲಿಯವರೆಗೆ ದಣಿವಾರಿಸಿಕೊಳ್ಳಿ. ಸರಿ ಸರಿ ಸರಿ. ಅಲ್ಲ, ನನಗೆ ದಣಿವಿಲ್ಲ, ನನಗಿಲ್ಲ, ನಿಮಗೆ ದಣಿವಾಗುದಿಲ್ಲ. ನೀವು ನಾನು ನೀವು ದಣಿವಾಗುವಾಗ ಏನು ಮಾಡುವುದಿಲ್ಲ. ನಮ್ಮಂತವರು ದಣಿಬಾರದು ಅಂತ ಎಷ್ಟು ಒಳ್ಳೆಯ ಗುಣವಮ್ಮ ನಿನಗೆ. ಮತ್ತೆ ಸ್ವಾಮಿ. ಬಿಂದುಮತಿ ಹೇಳಿ, ನಾರದರನ್ನು ನೋಡಿದೆ. ಸತಿಯ ಕೇಳೆವು ಮಾರಿ ಮದಿಯ ನೀವಂದ್ಯನು ಶ್ರೀಮದಿಯ ನೀವ
ಬಿಂದುಮತಿ, ನನಗೆ ಬಹಳ ಆಶ್ಚರ್ಯ ಆಯ್ತು. ಏನು? ಮಹಾಮುನಿಗಳು, ಹೌದು ಪರ್ವತರು, ಹೌದು ಅವರು ಓಲಗಕ್ಕೆ ಬರಬೇಕಿತ್ತು. ನೀನು ಒಡೆ ಮನೆಗೇನು ಬಂದದ್ದು? ಸ್ವಾಮಿ. ಇಂಥದ್ದು ನನ್ನ ಹೆಸರು ಎಂತದ್ದು ಹೇಳಿದ್ದು? ಪರ್ವತ ಅಲ್ವಾ? ಪರ್ವತರು ಅಂತ ಹೇಳಿದಾಗ ಆಯ್ತು. ಏಕವಚನದಲ್ಲಿ ನಿಮ್ಮನ್ನು ಹೇಳಲಿಕ್ಕೆ ಆಗ್ತದ? ಬಹುವಚನ. ಹಾಗೆ ಹಾಗೆ ಪರ್ವತರು. ನೀವು ಯಾಕೆ ಅದನ್ನು ತುಂಡು ತುಂಡು ಮಾಡುದು? ಒಟ್ಟಿಗೆ ಹೇಳಿ, ಪರ್ವತರು. ಪರ್ವತ ಮಹಾಮುನಿ. ಮಹಾಮುನಿಗಳು ಪರ್ವತ ಒಳಮನೆಗೆ ಬಂದಿದ್ದಾರೆ. ಸ್ವಾಮಿ, ಓ, ಅವರಿಗೆ ಹೆಣ್ಣು ಗಂಡು ಹಾ ಅಲ್ಲ ಮನೆ ಅಥವಾ ಕಾಡು ಹಾ, ಇಂಥ ಭೇದ ಉಂಟೋ ಹೇಳಿ? ಎಲ್ಲ ಒಂದೇ ಅವರಿಗೆ. ಅಲ್ವಾ? ಹೌದು. ಹಾ. ಕೆಟ್ಟದ್ದು ಒಳ್ಳೆಯದು, ಸುಖ ಕಷ್ಟ, ರಾತ್ರಿ ಹಗಲು ಎಲ್ಲವನ್ನು ಸಮದರ್ಶಿತ್ವದಿಂದ ನೋಡಬಲ್ಲವ. ಅಲ್ವೇ? ಹೌದೌದು. ಅವರಿಬ್ಬರು ಒಂದೇ ತರ. ಹೌದಪ್ಪ. ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಬುದ್ಧಿ ಇಬ್ಬರದ್ದು ಒಂದೇ. ಓ, ಹೌದೌದು. ಜ್ಞಾನ ಜ್ಞಾನ ಇಬ್ಬರದು ಒಂದೇ. ಜ್ಞಾನ ನಿಧಿಗಳವರು. ನೋಡು, ದೇವರು ಕೊಡುವಾಗ ತೆಗೆದು ಕೊಡ್ತಾನೆ ಅಂತ. ಕೊಡುವ ದೇವರು ಬಡವನಲ್ಲ. ಹಾ. ಬಯಸಿದವನಿಗೆ ಬಯಸಿದಷ್ಟು ಬೇಕಾದಾಗ ಸಿಗ್ತದ. ರಾಜ ನನ್ನ ಓಲಗಕ್ಕೆ ನಾರದರು ಬಂದು ನಾನು ಧನ್ಯನಾದೆ. ನನ್ನ ಅಂತಃಪುರಕ್ಕೆ ಪರ್ವತ ಮಹಾನ್ ಮುನಿಗಳು ಬಂದು ನಾನು ಧನ್ಯನಾದೆ. ಇಷ್ಟೇ ಧನ್ಯ ಆದದ್ದಲ್ಲ, ಆ? ನಾರದರು ನನ್ನಲ್ಲಿ ಹೇಳಿದ ಮಾತು ಕೇಳಿದ್ರೆ ನಾವಿಬ್ಬರು ಧನ್ಯರಾದೆವು ಅಂತ ನೀನೇ ಹೇಳ್ತಿ. ಹಾಗಾದ್ರೆ ಅಂತ ಅಮೃತ ತುಲ್ಯವಾದಂತಹ ವಾಕ್ಯಗಳೆಲ್ಲ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಿಜ, ಅಮೃತವಿ. ಅಮೃತ ಮೃತಿ ಇಲ್ಲದ್ದು ಏನದು ವಿಷಯ. ಹಾ. ಇದು ನಾವು ತುಂಬಾ ಸಮಯದಿಂದ ಹಾ. ಯೋಚನೆ ಮಾಡ್ತಾ ಇದ್ದೆವು. ನೋಡು, ಹ್ಮ್. ನಮ್ಮ ಮಗಳು ಶ್ರೀಮತಿ. ಹೌದು. ನಮಗೆ ಬೇರೆ ಸಂಪತ್ತಿ ಏನುಂಟು? ಅಯ್ಯೋ, ಪುತ್ರ ಸಂಪತ್ತು ಸುತ ವಿನೋದದ ಸಿರಿಗೆ ಸ್ವರ್ಗದ ಸಿರಿ ತೊತ್ತು ಮತ್ತೆಂತದ್ದು ಅಲ್ವಾ? ಹಾ. ಅವಳನ್ನೊಂದು ಸರಿಯಾದ ಕಡೆಯಲ್ಲಿ ನಾವು ಸೇರಿಸಿದೆವು ಎಂದಾದ್ರೆ ನಮ್ಮ ಬದುಕಿನ ಎಲ್ಲವೂ ಮುಗಿಯಿತು ಅಂತ ಅರ್ಥ. ನಮ್ಮ ಹೊಣೆ ಅಷ್ಟೇ ಅಲ್ವೇ ಇರುವುದು? ಹೌದು. ಅದು ಯೋಚನೆ ಮಾಡ್ತಾ ಇರುವಾಗಲೇ ನಾರದರು ಬಂದದ್ದು ನೋಡಿ. ಹಾಗಾದ್ರೆ ಒಳ್ಳೆ ಹೌದು. ಸೂಕ್ತ ನಿರ್ದೇಶನ ಮಾಡಿರ್ಬೇಕು ನಿಮ್ಗೆ. ಹೌದು, ನಿರ್ದೇಶನ ಅಲ್ಲ, ವ್ಯವಸ್ಥೆ ಮಾಡಿದ್ದಾರೆ. ಹೌದಾ? ಹೌದೌದು, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದಾರೆ ಅವರು. ಏನದು? ಅದು ಈ ಸಲ ಶ್ರೀಮತಿಗೆ ಮದುವೆ ಆಗುವ ಯೋಗ ಆದಷ್ಟು ಬೇಗ ಬರ್ತದೆ. ಅಬ್ಬಾ, ದೇವರಿಚ್ಛೆ. ಯಾವ ವಿಭಾಗದಲ್ಲಿ ನೋಡಿದರೂ ನ್ಯೂನತೆ ಇಲ್ಲದ, ಹಾ. ಎಲ್ಲದರಲ್ಲಿಯೂ ಯೋಗ್ಯತೆ ಇರುವ, ಅರ್ಹತೆ ಇರುವ ಹ್ಮ್. ಗಂಡನ್ನೇ ಹೇಳಿದ್ದಾರೆ. ಸ್ವಾಮಿ, ವಾ. ನಾವು ಹೆಣ್ಣು ಕೊಡುವಾಗ ಹಾ. ಮನೆಯಲ್ಲಿದ್ದದ್ದನ್ನು ಬೇಡ ಅಂತ ಅಂಗಳಕ್ಕೆ ಬಿಸಾಡಿದಾಗೆ ಹೆಣ್ಣನ್ನು ಕೊಡುವುದು. ಅಲ್ಲ ಅಲ್ಲ, ಕರುಳ ಕುಡಿಯನ್ನೇ ಹಿಡಿದು ಮತ್ತೊಬ್ಬರ ಕೈಗೆ ಕೊಟ್ಟಾಗಲ್ವ ಹೇಳಿ? ನಾವು ಅಂತವರನ್ನು ನಾವು ಆಯ್ಕೆ ಮಾಡ್ತೇವೆ. ಅನುಭವಿಸುವ ಯೋಗ ಭಾಗ್ಯ ಇದ್ರೆ ಒಳ್ಳೇದು ಅನುಭವಿಸ್ತಾರೆ. ನಾವು ಹೆಣ್ಣು ತರುವಾಗ ಹ್ಮ್. ನಮಗಿಂತ ಕೆಳಗಿನ ಮಟ್ಟದವರ ಮನೆಯಿಂದ ತರಬೇಕು. ಹೌದು. ನಾವು ಕೊಡುವಾಗ ನಮಗಿಂತ ಮೇಲಿನ ಮಟ್ಟದವರಿಗೆ ಕೊಡಬೇಕು. ಯಾಕೆ? ಅವರಿಗೆ ಈ ಮೇಲಿನ ಮಟ್ಟದಿಂದ ಹ್ಮ್. ನಮಗಿಂತ ಹೆಚ್ಚು ಶ್ರೀಮಂತಿಗೆ ಇರುವಲ್ಲಿಂದ ಹಾ. ನಮಗಿಂತ ಹೆಚ್ಚು ವಿದ್ಯೆ ಕಲಿತ ಹೆಣ್ಣನ್ನು ತಂದ್ರೆ ಬೇರೆ ಅವನ ಕುತ್ತಿಗೆಗೆ ಹಗ್ಗ ಬೇಡ. ಯಾಕೆಂದ್ರೆ ಅವಳು ಆಗಾಗ ಹೇಳುದು, ನನ್ನ ತಂದೆಯ ಮನೆಯಲ್ಲಿ ಅಷ್ಟು ವ್ಯವಸ್ಥೆ ಇತ್ತು, ನನ್ನ ತಂದ ಮನೆಯಲ್ಲಿ ಇಷ್ಟು ವ್ಯವಸ್ಥೆ ಇತ್ತು, ಆಗಾಗ ಹೇಳುದು. ಆವಾಗ ನಾವು ಹಗುರಾಗಿ ಬಿಡ್ತೇವೆ. ಕಲಿತವಳು ಹೇಳುದು, ನಾನು ಎಷ್ಟು ಕಲಿತಿದ್ದೇನೆ, ಎಷ್ಟು ಜನ ಇದ್ರು, ಹೋಗಿ ಹೋಗಿ ನಿಮ್ಮನ್ನು ಕಟ್ಟಿಕೊಂಡೇನಲ್ಲ. ಅದಕ್ಕೆ ಕಡಿಮೆ ಕಲಿತವಳನ್ನೇ, ಕಡಿಮೆ ಶ್ರೀಮಂತಿಕೆಯವಳನ್ನೇ ತರಬೇಕು. ನಾವು ಕೊಡುವಾಗ ನಮಗಿಂತ ಹೆಚ್ಚಿನವರಿಗೆ ಕೊಡಬೇಕು. ಹೌದು. ಈಗ ಅದು ಕಲಿಸುವ ಅಪ್ಪ ಅಮ್ಮ ಯೋಚನೆ ಮಾಡಬೇಕು. ಲೆಕ್ಕದಲ್ಲೇ ಕಲಿಸಬೇಕು. ಲೆಕ್ಕಕ್ಕಿಂತ ಹೆಚ್ಚು ಕಲಿಸಿದ್ರೆ ನೀನು ಅವರಿಗೆ ಯೋಚನೆ ಮಾಡ್ಲಿಕ್ಕೆ ಹೇಳಿಕೊಡ್ಬೇಡ. ನಿನ್ನಲ್ಲಿ ಯಾರು ಹೇಳ್ತಾರೆ? ಹೆಣ್ಣು ಹೆತ್ತದ್ದು ನಾವು, ನೀವು. ನೀವೇ. ಮತ್ತೆ ನೀವು ಬೈ. ನನಗಾದ್ರೆ ಕಲಿಸುವುದಿಲ್ಲ. ನೀನು ಯೋಚನೆ ಮಾಡಬೇಡ, ಅದು ಅವರ ತಪ್ಪಲ್ಲ. ಮತ್ತೆ ಅವರಿಗೆ ಮಗಳಿಲ್ಲದ್ದೇ ತಪ್ಪು. ಮಗಳು ಇರುವುದು ಮಗಳಿದ್ರೆ ಗೊತ್ತಾಗ್ತದೆ. ಅಲ್ವಾ? ಹೌದು, ಇರ್ಲಿ. ಇದು ಹಾ. ನಮಗಿಂತ ಹೆಚ್ಚಿನವರು ವರ್ತಮಾನದಲ್ಲಿ ಯಾರಿದ್ದಾರೆ? ಯಾರು ಅಂತ ನೀವು ಸೂರಪ್ಪನ ಐಶ್ವರ್ಯಕ್ಕಿಂತ ಮೇಲೂ ಅಲ್ವೇ? ನನಗಿಂತ ಹೆಚ್ಚಿನದಾದಂತ ವೈಷ್ಣವ ವರ್ತಮಾನದಲ್ಲಿ ಭೂಲೋಕದಲ್ಲಿ ಯಾರಿದ್ದಾನೆ? ವರ್ತಮಾನದಲ್ಲಿ ಭೂಮಿಯಲ್ಲಿಲ್ಲ. ಐಶ್ವರ್ಯದಲ್ಲಿ, ಧರ್ಮದಲ್ಲಿ, ನಡವಳಿಕೆಯಲ್ಲಿ, ಅಧಿಕಾರದಲ್ಲಿ, ಎಲ್ಲದರಲ್ಲಿಯೂ ನಾನು ಮೇಲೆ. ಖಂಡಿತ. ನನಗಿಂತ ಮೇಲಿನವರು ಇದ್ದಾರೆ ಅಂತ ಇದ್ರೆ ಜ್ಞಾನ ವೈರಾಗ್ಯದಲ್ಲಿ ಋಷಿ ಮುನಿಗಳು ಮಾತ್ರ. ಅವರ ಪ್ರವೃತ್ತಿಯೇ ಬೇರೆ, ಹಾ. ನಮ್ಮದಾದಂತಹ ಪ್ರವೃತ್ತಿಯೇ ಬೇರೆ. ನೋಡು, ಆ ಪ್ರವೃತ್ತಿಯನ್ನು ಹೊಂದಿಕೊಂಡವರು ಈ ಸಂಸಾರ ಸುಖವನ್ನು ಅಪೇಕ್ಷಿಸಿ ನಮ್ಮಿಂದ ಒಂದು ರಕ್ತವನ್ನು ತೆಗೆದುಕೊಂಡು ಅಮೂಲ್ಯವಾಗಿಸ್ತಾರೆ ಅಂತ ಆದ್ರೆ ಯಾಕೆ ಬೇಡ ಅಂತ ಹೇಳುದು ನಾವು? ಅಂತಹ ಇದ್ರೆ
ಬೇಡ ಅಂತ ಹೇಳಬಾರದು. ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಯೋಗ್ಯತೆಯಲ್ಲಿ, ಅಮೃತತ್ವದಲ್ಲಿ ನಾರದರು ಯಾವುದರಲ್ಲಿ ಕಡಿಮೆ? ಅಲ್ಲ, ನಾರದ್ರ ವಿಷಯ ಯಾಕೆ? ಅಲ್ಲ, ನಮ್ಮ ಮಗಳ ಮದುವೆ ವಿಷಯ ಮಾತಾಡುದಲ್ಲ. ಹೌದು, ಅವರು ಹೇಳಿದ ವರ್ಣ ವಿಷಯ ಮಾತಾಡಿ. ಅದಲ್ಲೇ ಉಂಟು. ಎಲ್ಲುಂಟು? ಅವರು ಹೇಳಿದ್ದಲ್ವಾ, ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡು ಅಂತ. ಯಾರು ಹೇಳಿದ ಮೇಲೆ ನಾನು ಆಗುದಿಲ್ಲ ಅಂತ ಹೇಳಿ ಅವರಿಗೆ ಒಪ್ಪಿಸಿ. ಇದು ನಿನಗೆ ಸಂತೋಷ ಆಗಿಲ್ವಾ? ನಾರದರಂತ ಗಂಡು ಬೇರೆ ಯಾರಿದ್ದಾರೆ? ನನಗೆ ಇಷ್ಟ ಆಗಿ ಯೋಜ್ಯಮಡುದಲ್ಲಿ ಜೀವೆ ಜಗರುಗಿದನು ಮೌನೀಚ ಪರ್ವತಕ್ಕೆಂದ ಭಾಷೆಯ ಕಥೆಯ ಮೌನೀಶ ಪರ್ವತಕ್ಕೆಂದ ಭಾಷೆಯ ಕಥೆಯ ಜೀವೆ ಜಗರುಗಿದನು. ನಮ್ಮ ಧನ್ಯತೆ ನೋಡು, ದೇವ ಮುನಿ. ಇಲ್ಲಿ ಕೇಳಿ ನಾರದರು ಶ್ರೀಮತಿಯನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಶ್ರೀಮತಿಗೆ ಪತಿ ಆಗ್ತಾರೆ ಅಂತೆ. ಆಗಿ ಅವ್ರು ಕೇಳಿ ನೀವೇನು ಹೇಳಿದ್ರಿ? ಅಯ್ಯೋ, ಅವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳಲಿಕ್ಕೆ, ಒಮ್ಮೆ ಇಲ್ಲ ಅಂತ ಹೇಳಿದೆ. ಹಾ. ಮತ್ತೆ ಅವರು ಕೇಳುವುದು ಸರಸಕ್ಕಲ್ಲ. ಸರಸಕ್ಕಾದ್ರೂ ನಮ್ಮಂತವರ ಮುಂಭಾಗದಲ್ಲಿ ಸುಳ್ಳು ಹೇಳಿ ಯಾರೋ ಹೇಳಲಿಕ್ಕೆ ಇಲ್ಲ. ಅವರು ಹೇಳಿದ ಮೇಲೆ ಆ ಎತ್ತರಕ್ಕೆ ಏರಿದವರು, ಅಷ್ಟು ಬಿತ್ತರಕ್ಕೆ ಬೆಳೆದವರು. ಅವರಿಗೆ ಯಾವುದು ಬೇಕು ಅಂತ ಕಾಣುವುದೇ ಇಲ್ಲ. ನಮ್ಮ ಮಗಳೇ ಬೇಕು ಅಂತ ಕಂಡಿದೆ ಎಂದಾದ ಮೇಲೆ ನಾವು ಹೆಣ್ಣನ್ನು ಕೊಡುವುದಲ್ಲ, ದೇವರಿಗೆ ನೈವೇದ್ಯ ಕೊಡುವುದು ಅಂತ ಭಾವಿಸಿ ಕೊಡ್ತಾರೆ ಅಂತ ಹೇಳಿದೆ ನಾನು. ಬೇಡ ಬೇಡ ಅಂತ ಕೂತ ಬೇಕು ಬೇಕು ಅಂತ ಆಯ್ತಲ್ಲ ನನಗೆ. ತಡೀರಿ, ಕೂತ್ಕೊಳ್ಳಿ. ನಿಮ್ಮಲ್ಲಿ ನಾರದರು ಬಂದು ಹೇಳಿ ಕೇಳಿದ್ರ? ಹೌದು, ನೀವು ಕೊಡ್ಲಿಕ್ಕೆ ಒಪ್ಪಿದ್ರಿ? ಒಪ್ಪಿದೆ. ಇನ್ನೆಂತದಿಲ್ಲ, ಮುಹೂರ್ತ ಕೇಳುವ ಪುರೋಹಿತರ. ತಡೀರಿ, ಎಂತದ್ದು? ನಾನು ನಿಮ್ಮ ಹೆಂಡತಿ ಹತ್ರ ಇದ್ದೇನೆ ಅಂತ ನೆನ್ಪಿತ್ತ ನಿಮ್ಗೆ? ಅದಕ್ಕೆ ಅಲ್ವ ಬಂದದ್ದು. ಹೌದಾ? ಹೌದು. ನೀನು ಬೇಸರ ಮಾಡೋದಿಲ್ಲ ಅಂತ ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನಗೆ ನೆನಪಿರ್ಲಿಲ್ಲ, ನಾರದರು ನೆನಪು ಮಾಡಿ ನನ್ನಲ್ಲಿ ಹೇಳ್ಬೇಕು ಅಂತ. ಹೌದು ಅಲ್ಲ, ಹೌದು. ನಾನು ಸಂದಿಗ್ಧದಲ್ಲಿ ಸಿಲುಕಿದೆ. ಯಾಕೆ ಇದಕ್ಕೆ ಒಪ್ಪಲಿಕ್ಕೆ ಆಗುದಿಲ್ಲ. ಇಲ್ಲಿಯವರೆಗೆ ನಾನು ಹೇಳಿದ್ದನ್ನು ಒಂದನ್ನು ಆಗುವುದಿಲ್ಲ ಅಂತ ಹೇಳಿದವಳಲ್ಲ, ಆಗದೇ ಇದ್ದದ್ದನ್ನು ಕೂಡ ಮಾಡಿ ತೋರಿಸಿದವಳು ಅಲ್ವಾ? ಈ ಹೊತ್ತು ಯಾಕೆ ಹೀಗೆ ಹೇಳಿದೆ? ಪರ್ವತ ಮುನಿಗಳು ಬಂದ್ರ ಇಲ್ಲಿಗೆ. ಹೌದು, ಅವರು ಇದನ್ನೇ ಹೇಳಿದ್ದು. ನಾರದರಿಗೆ ಕೊಡುವ ಅಂತಲ ಅಲ್ಲ, ಮತ್ತೆ ಬೇರೆ ಆಲೋಚನೆ ಮಾಡಬೇಡಿ, ವರಾನ್ವೇಷಣೆ ಅವಶ್ಯಕತೆ ಇಲ್ಲ, ನಾನೇ ವರನಾಗಿ ಬಂದಿದ್ದೇನೆ, ನಿಮ್ಮ ಮಗಳನ್ನು ಕೊಡಬೇಕು ಅಂತ. ನನಗೊಮ್ಮೆ ಆಶ್ಚರ್ಯವಾಯ್ತು. ನೀನು ಹೇಳಿರ್ಬೋದು, ನಾನು ಹೇಳಲಿಕ್ಕೆ ಆಗುದಿಲ್ಲ, ಗಂಡನಲ್ಲಿ ಕೇಳಿ ಹೇಳ್ತೇನೆ ಅಂತ. ಯಾಕೆ? ಮತ್ತೆ ನಾನೆಂತದ್ದು, ಗಂಡ ಇಲ್ವ ಇಲ್ಲಿ? ಹೌದು ಹೌದು, ನೀನು ಕೇಳಿ ಹೇಳ್ತೇನೆ ಅಂತ ಹೇಳಿರ್ಬೋದು. ನೀನು ನನ್ನನ್ನು ಅನುವರ್ತಿಸಿಕೊಂಡು ನನ್ನ ನೆರಳನಾಗೆ ಹೋಗುದಲ್ವಾ? ಹೌದು ಹೌದು. ಆದ್ರೂ ಈ ಪ್ರಕರಣದಲ್ಲಿ ಮಾತ್ರ ನಾನು ಅವರಿಗೆ ಸಮ್ಮತಿಸಿ ಆಯ್ತು. ಯಾರಿಗೆ? ಪರ್ವತರಿಗೆ. ಸ್ವಾಮಿ, ನಿಮ್ಮಂತಹ ಪುಣ್ಯ ಪುರುಷರು ನನ್ನ ಮಗಳ ಕೈ ಹಿಡಿತೀರಿ ಅಂತ ಆದ್ರೆ ನಮ್ಮ ಮನೆತನವೇ ಉದ್ಧಾರ ಆದ ಹಾಗೆ, ಖಂಡಿತ ಕೊಡುವ, ನಿಮಗೇ ಕೊಡುವುದು ಅಂತ ಹೇಳಿಬಿಟ್ಟೆ. ಅದಕ್ಕೆ ಹೇಳುದು, ಹೆಂಡತಿಗೆ ಲೆಕ್ಕಕ್ಕಿಂತ ಹೆಚ್ಚು ಅಧಿಕಾರ ಕೊಡಬಾರ್ದು ಅಂತ. ನಾನೆಂತದ್ದು ಮಾವಿನ ಮರದ ಕಾಂಡದ ಮೇಲೆ ಕುಳಿತುಕೊಂಡ ಮಂಗನ ಇವ? ಅಲ್ಲ, ಮಗಳನ್ನು ಕೊಡ್ತೇನೆ ಅಂತ ಹೇಳುವಾಗ ನೀನು ಮಾತು ಕೊಡುವಾಗ ಪುಣ್ಯ ಶರೀರಿಗಳಾಗ್ಲಿ ಯಾವ ಶರೀರಿಗಳಾಗ್ಲಿ ನನ್ನಲ್ಲಿ ಒಂದು ಮಾತು ಕೇಳಬೇಡ. ನಾನು ಗೊಂಬೆ ಅಲ್ಲಿ ಕುಳಿತುಕೊಂಡದ್ದು. ಸ್ವಾಮಿ ನೋಡಿ, ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ನೀವು ನಿಂತುಕೊಳ್ಳಿ, ಆವಾಗ ನಿಮ್ಮ ನೆರಳಲ್ಲಿ ಇರ್ತದೆ, ಹಿಂದೆ ಇರುವುದಿಲ್ವಾ? ಹೌದು. ಅದೇ ತಿರುಗಿ ನಿಂತರೆ ನೆರಳು ಮುಂದೆ ಆಗುವುದಿಲ್ವಾ? ಹೆಂಡತಿ ಛಾಯಾನುವರ್ತಿನಿ, ನೆರಳು ಕೆಲವು ಸಲ ಹಿಂದೆ ಇರ್ತದೆ, ಕೆಲವು ಸಲ ಮುಂದೆ ಬರ್ತದೆ. ಇದು ಹಾಗೆ. ಅದು ನೀವು ತಿರುಗಿ ನಿಂತರೆ ನನಗೆ ಅದಕ್ಕಿಂತಲೂ ಚಂದ ಗೊತ್ತಾಗಿದೆ. ನನಗೆ ಎಂತ ಗೊತ್ತಾಗಿದೆ? ಮದುವೆ ಆಗುವ ಪ್ರಾರಂಭದಲ್ಲಿ ಬೆಳಿಗ್ಗೆ ನಮಗಿಂತ ಹಿಂದೆ ಇರ್ತದೆ ನೆರಳು, ಮಧ್ಯಾಹ್ನ ಆಗುವಾಗ ನಮ್ಮ ಒಟ್ಟಿಗೆ ಇರ್ತದೆ ಕಾಲಡಿಯಲ್ಲಿ. ಹೌದು. ಸಂಜೆ ಆಗುವಾಗ ನಮಗಿಂತ ಮುಂದೆ ಹೋಗ್ತದೆ. ನಾವು ಹೆಂಡತಿಗೆ ಎಲ್ಲ ಬಿಟ್ಟು ಕೊಟ್ರೆ ಹೀಗೆ ಮುಂದೆ ಹೋಗ್ಬೇಕು. ನಾನು ಬೇರೆ ಏನು ಬಯಸುವುದಿಲ್ಲ. ಎಂತದ್ದು? ನಿಮ್ಮ ನಂತರ ನಾನು ಇಲ್ಲಿಗೆ ಬಂದದ್ದು. ಹೌದು. ಅಂದ್ರೆ ಭೂಮಿಗೆ. ಹೌದು. ನಿಮಗಿಂತ ಮೊದಲು ಇಲ್ಲಿಂದ ಹೋಗ್ಬೇಕು. ಹೌದು. ಈಗ ನನಗೆ ಬದುಕದ ಹಾಗೆ ಮಾಡಿದ್ಯಲ್ವಾ? ನಾನು ಅವರಿಗೆ ಮಾತು ಕೊಟ್ಟು ಈಗ ತಪ್ಪಿದ್ರು ನಾನು ಸತ್ತ ಹಾಗೆ. ಮತ್ತೆ ನಾನು ಅವರಿಗೆ ಮಾತು ಕೊಟ್ಟು ತಪ್ಪಿದ್ರೆ ನಾನು ಈ ಯೋಗೀಶ್ವರರು ಇಬ್ಬರು ಸೇರಿ ನಮ್ಮ ಸಂಸಾರವನ್ನು ಹಾಳು ಮಾಡಿಬಿಟ್ರಲ್ಲ. ನಾವು ಎಷ್ಟು ಚಂದದಲ್ಲಿದ್ದೆವು. ಈ ಮಹಾರಾಣಿಯವರೇ, ಇದಕ್ಕೆ ನೀವೇ ಯಾಕೆ ಚರ್ಚೆ ಮಾಡಿ? ಮತ್ತೆ ಪರಿಹಾರ ಇಲ್ಲಲ್ಲ? ಚರ್ಚೆ ಬೇಡ, ಪರಿಹಾರ ಉಂಟು. ಪರಿಹಾರ ಉಂಟು.
ನಡೆಯ ಸ್ವಯಂವರ ನೀಲೆಯು ನೀರೆಯರಾಯ ಪಾಲಿಕೆಗೆ ನಾವೆಚ್ಚಿಗೆ ಒಪ್ಪಗೆ ಮಾಲೆ ಇಕ್ಕಿರಲಿಲ್ಲ ಜಗಳವಿ ವಿಶಾಲ ಮತಿಗೆ ಹೆಣ್ಣೆನ್ನ ನುಡಿಸಿ ಕುಲಮ ಉಳಿ ಬರುವುದು ನಮ್ಮ ನಾಳೆಗೆ ಅಡೆಯಲಯ್ಯ ಈಗ ಅಯ್ಯೋ ಏನ್ ಮಾಡುದು? ನೀವು ಭಾಷೆ ಕೊಟ್ಟ ನಾರದರಿಗೆ ಕೊಡುವುದಾ ಅವರು ಹೇಳಿದ ನನಗೆ ಕೊಡುವುದಾ? ಯಾರಿಗೆ ಕೊಟ್ಟರು ಮಾತು ತಪ್ಪಿದ ಹಾಗಾಗುತ್ತದಲ್ವಾ? ಸೂರ್ಯವಂಶದ ಸೊಸೆ ಅವಳು, ಸೂರ್ಯವಂಶದ ಮನೆ ಮಗ ನಾನು. ಅಯ್ಯೋ ಎಂತದು! ಒಂದು ಉಪಾಯ ಮಾಡುವ. ಆ, ಆಯ ತಪ್ಪಿದಾಗ ಉಪಾಯವನ್ನು ಉಪಾಯ. ಅವಲಂಬಿಸು. ಅದು ಕೂಡ ಯಾವುದು? ಒಳ್ಳೆಯ ಉಪಾಯ ಅಲ್ವಾ? ಸುಲಭೋಪಾಯ. ಸುಲಭ ಉಪಾಯ. ಸುಲಭ. ಪರಿಹಾರ ಇಲ್ಲದ ಸಮಸ್ಯೆ ಹುಟ್ಟಿಕೊಂಡದ್ದುಂಟು. ಅಲ್ಲ, ಹೌದು ಸ್ವಾಮಿ. ಎಂತಹ ಸಮಸ್ಯೆ ಬರಲಿ, ಇವರಿಬ್ಬರು ಒಟ್ಟಾದ್ರು ಅಂತಾದರೆ ಅದಕ್ಕೆ ಪರಿಹಾರ ಸಿಕ್ಕೇ ಬಹುಶಃ ಹೀಗಿರ್ಬೇಕು. ಇಬ್ಬರು ಮದುವೆ ಆಗುದಿಲ್ಲ ಅಂತ ಯೋಚನೆ ಮಾಡಿರ್ಬೇಕು. ಆಗಬೇಕು ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ಅದು ಆಗುದಿಲ್ಲ ಅಂತ ಹೇಳಿ ಆಗುತ್ತದೆ. ಅಯ್ಯೋ ದೇವರು, ಇಬ್ಬರು ಮದುವೆ ಆಗುವ ಆಲೋಚನೆಯಲ್ಲಿದ್ದಾರೆ. ಬದಲಾವಣೆ ಇಲ್ಲ, ಅದರಲ್ಲಿ ಬದಲಾವಣೆ ಇಲ್ಲ. ಛೀ, ಎಂತದೆ ಇಬ್ಬರು ಒಬ್ಬಳನ್ನು ಮದುವೆ ಆಗಲಿಕ್ಕೆ ಆಗ್ತದ? ಅಲ್ಲ, ನಾವು ಅವರು ಹೇಳು ಹೋಗದಲ್ಲಿ ನನಗೆ ಇಬ್ಬರು ಆಲೋಚನೆ ಮಾಡಿದ್ದಾರೆ ಆಗಬೇಕು. ಅದಲ್ಲ ಪರಿಹಾರ. ಮತ್ತೆ ನಾಳೆಯ ದಿನ ಹಾ ನಿಮ್ಮ ಮಗಳಿಗೆ ಹಾ ಸ್ವಯಂವರ ಪದ್ಧತಿ ಅಂತ ತೀರ್ಮಾನ ಮಾಡಿ. ಸ್ವಾಮಿ, ಸ್ವಯಂವರ. ಸ್ವಯಂವರ ಅಂದ್ರೆ ಸ್ವಯಂವರನನ್ನೇ ಆರಿಸಿಕೊಳ್ಳು. ಸ್ವಯಂ ಅವಳೇ ವರನನ್ನು ಆರಿಸಿಕೊಳ್ಳುವುದು, ಹೌದು. ಅದಕ್ಕೆ ಸ್ವಯಂವರ. ಸ್ವಯಂವರ ಇದು ಸ್ವಯಂವರ ಅಂದ್ರೆ ಅವಳಿಗೆ ಬೇಕಾದವರನ್ನು ಅವಳು ವರಿಸಬಾರದು. ಪರಿಶೀಲನೆ ಅಂದ್ರೆ ನೀವು ಅವಾಗ ಇಬ್ಬರೇ- ನಿಮ್ಮೊಳಗೆ ಜಗಳ ಆಯ್ತು. ಇಲ್ಲ, ಬೇರೆ ರಾಜಕುಮಾರ ನಿಮಗೂ ಸಮಸ್ಯೆ ತಪ್ಪು. ನೀವು ಮತ್ತೆ ಜಗಳ ಮಾಡಿಕೊಳ್ಳಿಕ್ಕೆ ಇಲ್ಲ, ನಾವು ಮಾತು ತಪ್ಪಿದ ಹಾಗೂ ಆಗುದಿಲ್ಲ. ಆಗುದಿಲ್ಲ, ಈಗ ನೀವು ಇಬ್ಬರೇ ಸಾಕಾಗುದಿಲ್ಲ. ಸಾಕಾಗುದಿಲ್ಲ. ನೀವು ರಾಜಕುಮಾರರನ್ನು ಕರೆಸಿ ರಾಜಕುಮಾರರನ್ನೆಲ್ಲ ತರಲಿ. ಮತ್ತೆ ನೋಡಿ, ಅವರ ಧೈರ್ಯ ನೋಡಿ. ಧೈರ್ಯ. ರಾಜಕುಮಾರರು ಬಂದರೂ ಕೂಡ ನಮಗೆ ಮಾಲೆ ಹಾಕ್ತಾಳೆ ಎನ್ನುವ ವಿಶ್ವಾಸದಲ್ಲಿ ವಿಶ್ವಾಸ. ಅವರ ವರ್ಚಸ್ಸು, ಓಜಸ್ಸು, ತೇಜಸ್ಸು, ಗಾಂಭೀರ್ಯ, ಔದಾರ್ಯ, ಯಾವ ರಾಜಕುಮಾರರು ಬಂದ್ರು ಇದಕ್ಕೆ ಸರಿ ಬರುತ್ತೆ. ಇಂಥದ್ದು ಎಲ್ಲಿಯೂ ಸಿಗ್ಲಿಕ್ಕೂ ಇಲ್ಲ. ಹಾಗಾಗಿ ನಾನೊಂದ್ಸಲ ಹೀಗೆ ನಿಂತರೆ ಮಾಲೆ ನನಗೆ ನಿಮಗೆ ತ್ರಿಷೆ ಇಲ್ಲ, ಜರ ಇಲ್ಲ, ನೋವಿಲ್ಲ. ಉಳಿದವರು ಅಷ್ಟು ಹೊತ್ತು ನಿಂತರೆ ನಾಳೆ ಸ್ವಯಂವರ ಮಂಟಪದಲ್ಲಿ ನಿಲ್ಲುವಾಗ ಸೊಂಟ ನೋವಾಗ್ತದೆ. ನಮಗೆ ಆಗುವುದಿಲ್ಲ. ಎಷ್ಟು ಮೀನುಗಳೇ ಇರಲಿ, ತಿಮಿಂಗಿಲವನ್ನು ಕಂಡ ಮೇಲೆ ಉಳಿದವರ ದೃಷ್ಟಿ ಮರಿಮೀನಿನ ಹತ್ತಿರ ಹೋಗ್ತದ? ಅದಿಲ್ಲ, ಅದಿಲ್ಲ, ಅದಿಲ್ಲ. ನೋಡಿ, ಸಂಚಾರಿಗಳ ಮಾತು. ಹೌದೌದು, ಸಮುದ್ರಕ್ಕೆ ಹೋಗಿದ್ದಾರೆ ಅಂತ ಕಾಣ್ತದೆ. ಅವ್ರು ಹೋಗದಿದ್ದ ಸ್ಥಳ ಸ್ಥಳವೇ ಇಲ್ಲ. ಹೌದು, ಹೌದು, ಅವರೇ ಸಮುದ್ರ. ಅವರೇ ತೀರ್ಮಾನ ಜ್ಞಾನ ಮಾಡಿ ಸಮುದ್ರ. ಮುಹೂರ್ತಕ್ಕೆ ನಾವು ಅಲ್ಲಿರ್ತೇವೆ. ಹೌದು. ಸ್ವಾಮಿ, ಬಹುದೊಡ್ಡ ಬೆಟ್ಟದಂತಹ ಒಂದು ಸಮಸ್ಯೆ ಏನು ಅಲ್ಲ, ಎಷ್ಟು ಸುಲಭದಲ್ಲಿ ಬಗೆಹರಿಸಲು. ಉಗುರಿನಿಂದ ಬಗೆಹರಿಸಿ. ಅದಕ್ಕೆ ಅಲ್ವಾ ಜ್ಞಾನಿಗಳು ಅಂತ ಹೇಳೋದು. ಹೌದು. ನಾನು ಬಹುಶಃ ಹೇಳಿದ್ದು ವೈರಾಗ್ಯದಲ್ಲಿ ಮಾತ್ರ ಅವರಿಗೆ ಉಪದೇಶ ಮಾಡ್ಲಿಕ್ಕೆ ಆಗುದು ಅಂತ. ಮದುವೆ ವಿಷಯದಲ್ಲಿ ಉಪದೇಶ ಮಾಡುತ್ತೆ. ಆಯ್ತು. ವ್ಯವಸ್ಥೆ ಮಾಡಿ. ಹೋಗಲಿ? ವ್ಯವಸ್ಥೆ ಮಾಡಿ. ನಾಳೆ ದಿವಸ ನಾಳೆ. ನಾವು ಬಿಡಾರದಲ್ಲಿರ್ತೇವೆ. ನಾವಿನ್ನು ಸಮಸ್ಯೆ ಎಲ್ಲ ಪರಿಹಾರ ಆಯಿತು. ಸ್ವಯಂವರಕ್ಕೆ ವ್ಯವಸ್ಥೆ ಆಗಬೇಕು. ನಾಳೆ ಆಗಬೇಕು ಅಂತ ಹೇಳಿದ್ದಾರೆ. ಎಲ್ಲರನ್ನು ಸೇರಿಸಬೇಡುವ ಸಿದ್ಧತೆ ಮಾಡೋಣ.
ಲೋಕ ಮೂರರಲ್ಲಿಯೂ ಕೂಡ ಧರ್ಮ ತಪ್ಪದ ಹಾಗೆ ರಕ್ಷಿಸುವಂತಹ ಗುರುತರವಾದಂತಹ ಸ್ಥಾನದಲ್ಲಿ ನಾನಿದ್ದುಕೊಂಡು ಆ ವ್ಯವಸ್ಥೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲವೂ ಲೋಕದಲ್ಲಿ ಸುವ್ಯವಸ್ಥಿತವಾಗಿಯೇ ಇದೆ. ಹಾಗಿರುತ್ತಾ ಯಾರದು ನಾರಾಯಣ, ನಾರಾಯಣ, ಶ್ರೀಹರಿ ವೈಕುಂಠವಾಸ. ಎಂದರ ಮಾಧವನು ಬಹಳಾನಂದವಾದುದು ಕುಶಲವೇ ನಿನಗಿಂದು ಸೌಖ್ಯಾಗಮನವೇ ಮುನಿವೃಂದ ತಿಲಕ ಬಹಳ ಆನಂದವಾದುದು ಕುಶಲವೇ ನಿನಗಿಂದು ಸೌಖ್ಯಾಗಮನವೇ ಮುನಿವೃಂದ ತಿಲಕ ನನ್ನನ್ನು ಕಂಡಾಗಲೇ ನಿಮ್ಮ ಕಾಯ ಕುಗ್ಗಿತು, ಬೆನ್ನು ಬಗ್ಗಿತು, ಶಿರಸ್ಸು ತಗ್ಗಿತು. ಬಗೆ ಬಗೆಯಿಂದ ನನ್ನನ್ನು ನುತಿಸುವುದಕ್ಕೆ ಪ್ರಾರಂಭಿಸಿದಿರಿ. ನನ್ನ ಪಾದಕ್ಕೆ ನಿಮ್ಮ ನೆತ್ತಿಯನ್ನು ಒತ್ತುತ್ತಾ ನಾರಾಯಣ ಸ್ತುತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರಿ. ಮುನಿಕುಲರಲ್ಲಿ ಉತ್ತಮರು ನೀವು. ಲೋಕದಲ್ಲೆಲ್ಲ ಸಂಚರಿಸುತ್ತಾ ಪರಮ ಭಾಗವತೋತ್ತಮ ಎನ್ನುವಂತಹ ನೆಗಳಿಕೆಗೆ ಪಾತ್ರರಾಗಿ ಹರಿಭಕ್ತ ಸಾರವನ್ನು ಕೊಂಡಾಡುತ್ತಾ ಬರುತ್ತಿರುವವರು ನೀವು. ಬಗೆಯಲ್ಲಿ ಜೀವನದಲ್ಲಿ ತೊಡಗಿಸಿಕೊಳ್ಳುವವನಿಗೆ ದೀರ್ಘವಾದ ಬದುಕಿನಲ್ಲಿ ಬರುವಂತಹ ಸಂಘರ್ಷಗಳೇನು, ಬದುಕಿನ ಸಂಕೀರ್ಣತೆಯ ಪರಿಮಾಣಗಳನ್ನೆಲ್ಲವನ್ನು ಕೂಡ ಬೋಧಿಸುತ್ತಾ ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವಂತಹ ಬಾಳಿನ ಕೊಳಕು ನೀರು ಹರಿನಾಮ ಸ್ಮರಣೆಯಿಂದ ಪವಿತ್ರ ತೀರ್ಥಸ್ತೋತ್ರವಾಗುತ್ತದೆ. ಹೀಗೆ ಹೇಳುತ್ತಾ ಲೋಕದಲ್ಲಿ ತಂದೆ ಎನಿಸಿದವ ನಾರಾಯಣ ಅಂತ ಭಾವುಕ ಭಜಕರೆಲ್ಲರೂ ಕೂಡ ಕೊಂಡಾಡುವ ಹಾಗೆ ಮಾಡುವಲ್ಲಿ ನಿಮ್ಮ ಪಾತ್ರವೇನುಂಟು ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಅಷ್ಟಾಕ್ಷರಿ ಮಂತ್ರ ಏನುಂಟು, ಈ ಮಂತ್ರದ ಮಹಾತ್ಮೆಯನ್ನು ಪ್ರಪಂಚ ಮುಖಕ್ಕೆ ತೋರಿಕೊಟ್ಟು ತನ್ಮೂಲಕವಾಗಿ ಜನರು ಸಂಸಾರದ ಅಪತ್ರಯದಿಂದ ಬಿಡುಗಡೆ ಹೊಂದುವಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತಹ ಕ್ರಮದಲ್ಲಿ ಅವರೆಲ್ಲರೂ ಕೂಡ ಸದ್ಧರ್ಮದಲ್ಲಿ ಪಥಿಕರಾಗುವಂತೆ ಪಾಂಥರಾಗುವಂತೆ ನಿಮ್ಮ ನಡೆಯೇನುಂಟೋ ಅವೆಲ್ಲವನ್ನು ಕೂಡ ನಾ ಕಂಡವನೇ ಇದ್ದೇನೆ. ಪತಿತೋದ್ಧಾರಕನ ದಾಸ ನನಗದು ಕರ್ತವ್ಯ. ಒಳ್ಳೆಯದು. ಹೀಗೆ ನಿಮಗೆ ಒದಗಿದಂತಹ ಸಣ್ಣ ಅವಧಿಯಲ್ಲೇ ತ್ರಿಲೋಕ ಸಂಚಾರವನ್ನು ಮಾಡುತ್ತಾ ಎಲ್ಲೆಲ್ಲ ಅಧರ್ಮದ ನಡೆಗಳುಂಟು ಅವೆಲ್ಲವನ್ನೂ ಕೂಡ ತಿದ್ದುತ್ತಾ ಧರ್ಮದ ನಡೆಯಲ್ಲಿ ಅವರೆಲ್ಲರೂ ಕೂಡ ನಡೆಯುವಂತೆ ಪ್ರೇರೇಪಿಸುತ್ತಾ ಅದಕ್ಕೆ ಬೇಕಾದಂತಹ ಬೋಧನೆಯನ್ನೇ ಮಾಡುತ್ತಾ ಇದ್ದಂತಹ ನೀವು ಈಗ ಈ ಹೊತ್ತಿಗೆ ಇಲ್ಲಿಗೆ ಈ ಮುಖದಿಂದ ಬರಲು ಕಾರಣವೇನು? ನೀವೇ ಒಪ್ಪಿದಂತಹ ಶ್ರೀಮುಖ ಕೇಳುತ್ತಾ ಉಂಟು. ಈ ಮುಖದಲ್ಲಿ ಹೀಗಿರಲು ಏನು ಕಾರಣ? ಒಂದು ಭಿನ್ನ ನಾರದ ನೆರಗಿ ನಿನ್ನಿಂದ ಬಣ್ಣಿಸಲು ಆನಂದ ಅರವಿಂದ ನೀರಿಂದ ಬಂದ ಮೂರೊಂದು ಈಗ ಮತಂದ ನೀರಿಂದ ಬಂದ ಮೂರು ಈಗ ಮತಂದ ಆರಿಂದ ಇದೆ ಜನಿ ಹೊರಟು ನಾರದ ನೆರಗಿ
ನಿಮಗೆ ಬೇಕಾದಂತಹ ಆಸನದಲ್ಲಿ ಮಂಡಿತನಾಗುವಂತೆ ನಿರ್ದೇಶಿಸಿದ್ದೆ. ಸರಿ, ಧನ್ಯನಾದೆ. ಹ್ಮ್. ಲೌಕಿಕವಾಗಿ ಒಬ್ಬನೇ ಆಗಿ ಕಂಡ್ರು ಅನೇಕ ಕೋಟಿ ದಿವ್ಯ ರೂಪಗಳಿಂದ ಪ್ರಕಟರಾಗಬಲ್ಲಿರಿ ನೀವು. ಆಹಾ. ದುಷ್ಟರನ್ನು ಮತಿಸುವುದಕ್ಕೆ ಅದೆಷ್ಟು ಅವತಾರಗಳು. ಹ್ಮ್. ನಿಮ್ಮ ಸಾಮರ್ಥ್ಯ ಅಷ್ಟು ಲೋಕದಲ್ಲಿ ಹಾ. ಯಾರಿಗೂ ಲೆಕ್ಕ ಹಾಕುವುದಕ್ಕೆ ಸಾಧ್ಯ ಇಲ್ಲ. ಹ್ಮ್. ಆದ್ರೆ ಸಾಹಸಿ ಹೌದು ನೀವು ಅನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹ್ಮ್. ಸಾಹಸ ಪಟ್ಟಷ್ಟು ಸಾಮರ್ಥ್ಯವನ್ನು ಹೊರಗಡಬಲ್ಲಿ. ಹಾ. ಸಾಮರ್ಥ್ಯವನ್ನು ಹೊರಗಡುವುದಕ್ಕೆ ಸಾಹಸವು ಮಾಧ್ಯಮವಾಗುತ್ತದೆ. ಸರಿ. ದೇವರೇ, ಏನು? ಧನ್ಯನಾದೆ ನಿಮ್ಮ ಮಂಗಲ ಸ್ವರೂಪವನ್ನು ನೋಡಿ. ಹ್ಮ್. ಯಾಕೆ ಬಂದಿಂತ ಕೇಳ್ತಾ ಇದ್ದೀರಿ ನೀವು? ಹೌದು. ಒಂದು ಭಿನ್ನ ಇದೆ. ಲೋಕಮುಖದಲ್ಲಿ ನಾ ಧರಿಸಿಕೊಂಡಂತಹ ಪ್ರತಿಯೊಂದು ಆಭರಣಕ್ಕೂ ಒಂದು ಧಾರ್ಮಿಕವಾದಂತಹ ಮೌಲ್ಯವನ್ನು ಬೋಧಿಸಿದವರು ನೀವು. ಹ, ಸಾಮಾನ್ಯವಾಗಿ ಹ್ಮ್. ಹತ್ತಿರದ ಮನೆಯಲ್ಲಿರುವವಳನ್ನು ಕಂಡು ಹ್ಮ್. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋಚೆ ನಾನವಗೆ ಅಂತ ಅವಳು ಹೇಳಬೇಕು ಅದರ ಹಿಂದೆ ಹ್ಮ್. ನೀವು ಆ ಮಗುವಿಗೆ ಕೊಟ್ಟಂತಹ ಧಾರ್ಮಿಕವಾದಂತಹ ಚಿಂತನೆ ಏನುಂಟು ಹ್ಮ್. ಅದನ್ನೂ ನಾ ಬಲ್ಲೆ. ಹ್ಮ್. ನಾ ಧರಿಸಿದಂತಹ ಕೌಸ್ತುಭ ಹಾರಕ್ಕಿರುವಂತಹ ಚೆಲುವು ಹ್ಮ್. ಏನುಂಟು ಅದು ಏನನ್ನು ಹೇಳುತ್ತದೆ ಎನ್ನುವುದನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೀವು ವಿವರಿಸಿದ್ದನ್ನು ನಾ ಬಲ್ಲೆ. ಹ, ಹಾಗಿರುತ್ತಾ ಹ್ಮ್. ನನ್ನಷ್ಟೂ ವಿಶೇಷತೆಗಳನ್ನು ಹ್ಮ್. ಧಾರ್ಮಿಕವಾದಂತಹ ಸ್ಪರ್ಶ ನೀಡಿ ನೀವು ಲೋಕಮುಖಕ್ಕೆ ಬೋಧಿಸಿದ್ದರಿಂದಲೇ ನನ್ನನ್ನು ಸಾವಿರ ಹೆಸರುಗಳಿಂದಲೂ ಕೊಂಡಾಡುತ್ತಾರೆ. ಮಹಾಭೂತ ಅಂತ ಕರೆದವರನ್ನೂ ಕೂಡ ಅನುಗ್ರಹಿಸಿದವನು ನಾನಿದ್ದೆ. ಹೌದಲ್ಲ? ಸುಪ್ರಸನ್ನ ಮೂರ್ತಿ ಅಂತ ನೀವು ಹೇಳಿದಾಗೆ ಕೊಂಡಾಡಿದಾಗಲೂ ಕೂಡ ನಾ ಅನುಗ್ರಹಿಸಿದವನೇ ಇದ್ದೇನೆ. ಲೋಕಮುಖಕ್ಕೆ ನಿಮ್ಮ ತೊಡಗಿಸಿಕೊಳ್ಳುವಿಕೆಯ ಕ್ರಮ ಭೂಲೋಕದಲ್ಲಿ ಅಲ್ಲಿರುವಂತಹ ನೆಲದ ಕಣ ಕಣವು ಚೈತನ್ಯಯುಕ್ತವಾಗುವಲ್ಲಿ ಹರಿಪ್ರೇರಣೆ ಇದೆ, ಹರಿತ್ತಿನಲ್ಲೂ ಹರಿ ಇದ್ದಾನೆ. ಹೀಗೆಲ್ಲ ನೀವು ಹೇಳಿದ್ದನ್ನು ನಾ ಕಿವಿಯಾರ ಕೇಳಿದ್ದರಿಂದಲೇ ಹಾಗೆಲ್ಲ ಹೇಳುವಂತ ನೀವು ಯಾಕೆ ಈ ಹೊತ್ತಿಗಿದ್ದೀರಿ? ಹ, ಹಕ್ಕಿಯ ವಿಚಾರ ಹೇಳುವಾಗ ಮೀನಿನ ಕಥೆ ನೆನಪಾಗ್ತದೆ ನನಗೆ. ಓಹೋ. ಮತ್ಸ್ಯನಾಗಿ ಅವತರಿಸಿದ್ರು ನೀವು. ಹ್ಮ್. ನೀರಲ್ಲಿ ಇಳಿದು ತಮಾಸುರನನ್ನು ಕೊಂದು 3 ವೇದವನ್ನು ಉದ್ಧರಿಸಿದವರು ತಾವು. ಅವ ಮಹಾಕ್ರೂರಿಯಾಗಿದ್ದ. ಸಿದ್ದೇಶ್ವರಿಯನ್ನು ಹೋಲಿಸಿ ಮಾಯಾವಿದ್ಯೆಗಳನ್ನು ಕಲಿತು ಮೋಹನ ಶರವನ್ನು ಪ್ರಯೋಗಿಸಿ ಪ್ರಪಂಚವನ್ನೇ ಸ್ತಂಭಿಸಿ ಬ್ರಹ್ಮನ ಕಿವಿಯ ಮೂಲಕ ಉದರವನ್ನು ಹೊಕ್ಕು ವೇದಗಳನ್ನು ಆಗಮ ನಿಗಮ ಉಪನಿಷತ್ತುಗಳನ್ನು ಕುಂಬಿನಿಯ ಸರ್ವ ಧಾತುಗಳನ್ನು ಕದ್ದೊಯ್ದು ಸಮುದ್ರದಲ್ಲಿ ಅಡಗಿದ ಅವನನ್ನು ಕೊಲ್ಲುವುದಕ್ಕೆ ಮತ್ಸ್ಯನಾದ. ಇಷ್ಟು ವಿಷಯಗಳನ್ನು ಭೂಲೋಕದವರಿಗೆ 2 ವಾಕ್ಯಗಳಲ್ಲಿ ಹೇಳಿಕೊಟ್ರಿ ನೀವು. ಮತ್ಸ್ಯನಾಗಿ ಶ್ರುತಿಯ ತಂದಿದ್ದ ಭಕ್ತ ವತ್ಸಲ ವೃತ್ಯ ಸತ್ಯವೃತನನ್ನು ಕೊತ್ತ ಹರಿಯೇಬಾರೋ 2 ವಾಕ್ಯದಲ್ಲಿ ಮುಗಿಸಿದ ಪುಣ್ಯಾತ್ಮರು. ಭೂದೇವಿಯನ್ನು ಪೀಡಿಸುತ್ತ ಕನಕಾಕ್ಷರನ್ನು ಕೊಲ್ಲುವುದಕ್ಕೆ ಶ್ವೇತ ವರಾಹನಾದರಿ. ಹ್ಮ್. ಶಿಶು ಪ್ರಹ್ಲಾದನಿಗೆ ಒಲಿದು ನರಸಿಂಹಾವತಾರವನ್ನು ತೋಡಿ ಕನಕ ಕಶ್ಯಪನನ್ನು ಸೀಳಿ ಭೀಕರ ಸೂಕರನಾದಂತ ಕಥೆಯನ್ನೂ ಹೇಳಿದೆ. ದೇವಾಸುರರು ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಕ್ಷೀರಸಾಗರವನ್ನು ಮತ್ತಿಸುತ್ತಿರುವಾಗ ಹ. ಮುಳುಗುತ್ತಿರುವ ಮಂದರ ಪರ್ವತವನ್ನು ಮೇಲೆತ್ತುವುದಕ್ಕೆ ಪೂರ್ವ ಪಟು ವಾಮನನಾಗಿ ಬಲಿಯಲ್ಲಿ 3 ಪಾದ ಭೂಮಿಯನ್ನು ಬೀಳಿದ್ರೆ ವಿಕ್ರಮನಾಗಿ ಅವನನ್ನು ಎಂತಹ ಮಾನವಕ ವೇಷನಾಗಿ ಕ್ಷೋಣಿಯನ್ನು ಅಳೆದವನು ದಾನವನ ಸೋಲಿಸಿದ ಜಾಣನಿವ ಅಂತ ಬುದ್ಧಿವಂತರಿಗೆ ಜಾಣತನದ ನಡೆಯನ್ನು ತೋರಿಕೊಟ್ಟರು. ಈ ಎಲ್ಲಾ ಅವತಾರಗಳನ್ನು ಪರಿಶೀಲಿಸಿದಾಗ ಒಂದು ವಿಚಾರ ನಾನು ತಿಳ್ಕೊಂಡಿದ್ದೇನೆ. ಏನದು? ಷಡ್ವೈರಿಗಳು ತಮ್ಮ ಬಳಿಯಲ್ಲಿದ್ದರೂ ಅವರಿಗೆ ನೀನು ಮೋಕ್ಷ ನೀಡುತ್ತಿ ಎನ್ನುವುದು ನನಗೆ ಸ್ಪಷ್ಟವಾಗಿ ಹೋಯಿತು. ಒಳ್ಳೆಯದು. ಸನ್ಯಾಸವೇ ಮೋಕ್ಷಕ್ಕೆ ದಾರಿ ಅಲ್ಲ. ಮದದಿಂದ ಮೆರೆದ ಮಧುಕೈಟಬರಿಗೆ ಮೋಕ್ಷ ನೀಡಿತು. ಕಾಮಕ್ರೋಧಗಳಿಂದ ಅಹಂಕಾರ ಪಟ್ಟಂತಹ ಆದಿದೈತ್ಯರಿಗೆ ಮೋಕ್ಷವನ್ನು ನೀಡಿದ್ದಿ. ಇಂದ್ರನ ಸೋಲಿಸಿ ಮೇರೆದಂತಹ ಬಲಿಯನಿಗೆ ನೀವು ಅನುಗ್ರಹಿಸಿದ್ದೀರಿ. ನಿಜ. ಹಾಗಾಗಿ ಸನ್ಯಾಸವೇ ಯಾಕೆ ಮೋಕ್ಷಕ್ಕೆ ಅಂತ ಒಂದು ಪ್ರಶ್ನೆ ಹುಟ್ಟಿಕೊಂಡು ನಿಮಗೆ ಅನುಗ್ರಹವನ್ನು ಮಾಡುವುದಕ್ಕೆ ಸಿದ್ಧನೇ ಇದ್ದೇನೆ. ಏನ್ ಅನುಗ್ರಹ ಬೇಕು? ಸಂಸಾರಿ ಆಗ್ಬೇಕು ಅಂತ ಆಸೆ, ಒಂದು ಉಪಕಾರ ಮಾಡಬೇಕು. ಸಂಸಾರಿ ಆಗ್ಬೇಕು. ಹೌದು, ಸಂಸಾರಿ ಆಗ್ಬೇಕು ನಿಮಗೆ. ನಿನ್ನೆ ಮೊನ್ನೆ ತನಕ ಹೇಳ್ತಾ ಇದ್ದೀರಂತೆ ಸಂಸಾರವಿದು ಬಲು ಕಷ್ಟಗಳ ಮೂಲ, ದೌರ್ಭಾಗ್ಯ ದುರ್ವಿಧಿಗೆ ಅದು ಹೇತು. ಹಾಗೆ ಹೇಳ್ತಾ ಇದ್ದ ನೀವು ಈಗ ಸಂಸಾರ ಬೇಕಾ ನಿಮಗೆ? ನಿನ್ನ ಸಂಕಲ್ಪ ಅಂತ ಕಾಣ್ತದೆ ನನಗೆ. ಈಗ ಸಂಸಾರ ಬೇಕು ಅಂತಾದ್ರೆ ನಾನೇನು ಹುಡುಗಿ ಕೊಡ್ಬೇಕಾ ನಿಮಗೆ? ಅಲ್ಲ, ಹುಡುಕಿ ಆಗಿದೆ. ಹುಡುಕಿ ಆಗಿದವ? ಹೌದು. ನನ್ನಿಂದ ಆಗಬೇಕಾದ್ದೇನು ಹಾಗಾದ್ರೆ? ಅಂಬರೀಷನ ಮಗಳು ಶ್ರೀಮತಿಯನ್ನು ವಿವಾಹವಾಗಬೇಕು ಅನ್ನುವಂತ ಆಸೆ ನನಗೆ. ಅದಕ್ಕೆ ಅಂಬರೀಷ ಕೊಡೋಣ ಅಂತ ಹೇಳಿದ್ದಾನೆ. ಹಾ. ಆದ್ರೆ ಅದೇ ಸಮಯಕ್ಕೆ ಪರ್ವತ ಮುನಿಯು ಆಸೆಯಿಂದ ರಾಣಿಯ ಬಳಿಗೆ ಹೋಗಿ ಕೇಳಿದ್ದಾನೆ. ಯಾರನ್ನು? ಶ್ರೀಮತಿಯನ್ನು. ಶ್ರೀಮತಿಯನ್ನು. ರಾಣಿಯು ಒಪ್ಪಿದ್ದಾಳೆ.
ಪರಿಣಾಮ ಅವರೊಳಗೆ ವಾದ ಆಗುವಾಗ ನಾನು ಮತ್ತು ಪರ್ವತ ಸೇರಿ ಒಂದು ಉಪಾಯ ಹೇಳ್ತೀವಿ. ಏನು ಅಂತ? ನಾಳೆಯ ದಿನ ಸ್ವಯಂವರ ನಡೆಯಲಿ, ಹಾ. ಶ್ರೀಮತಿ ಅವಳಿಗೆ ಬೇಕಾದವರನ್ನು ವರಿಸಲಿ ಅಂತ. ಹಾಗೆ ಹೇಳುವಾಗ ಶ್ರೀಹರಿ ಅಂತ ಏನಾದ್ರು ಯೋಚಿಸಿದ್ರ? ಹಾ, ಶ್ರೀಹರಿ ಅಂತ ಒಂದು ಮಾತು ಬಂತು. ಮಾತು ಬಂತು. ಹಾ, ಸರಿ. ಬಹುಶಃ ನಿನ್ನ ಇಚ್ಛೆ ಇರಬೇಕು ಹಾಗೇನೋ. ಅಂತೂ ನಾಳೆಯ ದಿನ ಸ್ವಯಂವರ. ಪರ್ವತನ ಕೊರಳಿಗೆ ಮಾಲೆ ಹಾಕಿದ್ರೆ ಅಂತ ಒಂದು ಹೆದರಿಕೆ ಆಗುದು ನನಗೆ. ಓ, ನಿನ್ನ ಕೊರಳಿಗೆ ಹಾಕ್ತಾಳೆ ಅಂತಲ್ಲ, ಹಾ. ಅವನ ಕೊರಳಿಗೆ ಹಾಕಿದರೆ ಅಂತ. ಹೌದು. ಈಗ ಅವನ ಕೊರಳಲ್ಲಿ ಹಾಕ್ತಾಳೆ ಅಂತ ನಿನಗೆ ಆ ರೀತಿ ಸಂಶಯ ಬರ್ಲಿಕ್ಕೆ ಹೆಣ್ಣು ಮಕ್ಕಳ ಮನಸ್ಸು ನಿನ್ನಲ್ಲಿ ಇಲ್ಲದವನಲ್ಲಿ ಏನುಂಟು? ಚಂಚಲ ಅಲ್ವಾ ಹೆಣ್ಮಕ್ಳು? ಆ ಹೊತ್ತಿಗೆ ಪರ್ವತ ಚಂದ ಕಂಡ್ರೆ ಅವಳಿಗೆ. ಎರಡೇ ವಿಷಯ. ಹಾ. ನೀನು ಹ್ಮ್. 3 ಲೋಕ ತಿರುಗುವ ಸನ್ಯಾಸಿ, ಹೌದು. ಅವ ಗಡ್ಡ ಬಿಟ್ಟ ಸನ್ಯಾಸಿ. ಹ್ಮ್. ನಿನ್ನದು ಇಲ್ಲದೆ ಇರುವುದವನಲ್ಲಿ ಇರುವುದು ಅದು ಒಂದೇ, ಹ್ಮ್. ಗಡ್ಡ ಮಾತ್ರ. ಹ್ಮ್. ಅದ್ರಲ್ಲಿ ನಿನಗೆ ಯಾಕೆ ಅಷ್ಟು ಹೆದರಿಕೆ? ಆದ್ರೂ ಹೆಣ್ಮಕ್ಕಳ ಮನಸ್ಸು ಅಂದ್ರೆ ಈ ಹೆಣ್ಣು ಮಕ್ಕಳು ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದ್ರೂ ಗುರುತಿಸಬಹುದು. ಹ್ಮ್. ಹೌದು. ಹಾ. ಬ್ರಹ್ಮಾಪಿ ಜಾನಾತಿ ನಾರಿ ಚಿತ್ತಂ ಪುರುಷಸ್ಯ ಭಾಗ್ಯಂ. ಹೌದು. ಪುರುಷನ ಭಾಗ್ಯವನ್ನು ಹೆಣ್ಣಿನ ಮನಸ್ಸನ್ನು ಅಳೆಯುವುದಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಸಾಧ್ಯ ಇದೆ. ಈಗ ನಾನೇನ್ ಮಾಡಬೇಕಪ್ಪ ಅದಕ್ಕೆ? ಅವನ ಕೊರಳಿಗೆ ಮಾಲೆ ಹಾಕಬಾರ್ದು. ಹಾಗೆ. ಮಾಲೆ ಹಾಕಬಾರ್ದು ಅಂದರೆ ಶ್ರೀಮತಿಗೆ ಪರ್ವತ ಚಂದ ಕಾಣಬಾರ್ದು. ಮತ್ತೆ ಹೇಗೆ ಕಾಣಬೇಕು? ನಾಳೆ ಸ್ವಯಂವರ ಮಂಟಪದಲ್ಲಿ ಹಾ, ಪರ್ವತನ ಮುಖ ಹಾ. ಮಂಗನ ಮುಖದ ಹಾಗೆ ಕಾಣುವ ಹಾಗೆ ಒಂದು ಅನುಗ್ರಹಿಸಬೇಕು. ಈಗ ಪರ್ವತನ ಮುಖ ಹೇಗುಂಟಾಗ ಹಾಗೆ ಇಲ್ವಾ? ಅವ ಮುನಿ ಶ್ರೇಷ್ಠ, ಎಂತ ತೇಜಸ್ಸವನು. ಅಂದರೆ ನೀವೀಗ ಹೇಳುವುದೇನು? ಮಂಗನ ಮುಖ ಎನ್ನುವುದು ಉಳಿದವರಿಂದ ಆಕರ್ಷಿಸಲ್ಪಡುವಂತಹ ಮುಖ ಅಲ್ಲ ಅಂತ. ಅಲ್ಲ. ನಾರದ ಮಹರ್ಷಿ ನನಗೆ ಈಗ ಉಂಟಾಗುವ ಒಂದೇ ಒಂದು ಬೇಡಿಕೊಳ್ತೇನೆ. ಅಲ್ಲ, ನೀವು ಹೇಳುದು ಬೇಡುವವರಿಗೆ ನಾವು ಕೊಡುವ ಮೊದಲು ಒಂದು ಸಂದೇಹ ಪರಿಹಾರ ಆಗಬೇಕಲ್ಲ. ನೀವೇ ಈಗ ಹೇಳಿದ್ರಿ ಹೆಣ್ಣಿನ ಮನಸ್ಸನ್ನು ಯಾವ ಕಾಲಕ್ಕೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಅಲ್ವೇ? ಈಗ ಹೆಣ್ಣಿಗೆ ಮಂಗನೇ ಇಷ್ಟ ಆದ್ರೆ ಆದೀತ ಅಲ್ಲ, ಆಗ್ಲಿಕ್ಕಿಲ್ವಾ? ಆಗಲಿಕ್ಕೆ ಇಲ್ಲ. ಹಾಗಾಗಿ ಅಲ್ವ ಮಂಗನ ಮುಸುಡಿನಾಗೆ ಆಗ್ಬೇಕು. ಹಾಗಾದ್ರೆ ಹೀಗೆ ಬದಲಾಯಿಸುವ. ಇಷ್ಟವಾಗದ ಮಂಗನ ಮುಖ ಆಗಬೇಕು ಅಲ್ವಾ? ನನ್ನ ಮನಸ್ಸೇನು ಅಂತ ಗೊತ್ತಾಯ್ತು ನಿಮಗೆ. ಹೌದಪ್ಪ, ನಿನ್ನ ಮನಸ್ಸು ಅವನ ಮುಖ ಹಾಗೆ ಆಗಬೇಕು. ಸಂಕಲ್ಪ ಆಯ್ತು. ಅಷ್ಟೇ ಮಾಡಿದ್ರೆ ಆಯ್ತು ತಾನೆ? ನಿಶ್ಚಿಂತರಾಗಿ ನಾಳೆಯ ಶುಭ ಪ್ರತೀಕ್ಷೆಯಲ್ಲಿ. ಧನ್ಯನಾಗಿದ್ದೇನೆ. ಅಂತೂ ಅವರಿಗೆ ವರ ಕೊಟ್ಟದ್ದಾಯ್ತು. ಯಾರದು? ದದನೀನೆನುದ ಪರ್ವತದಲ್ಲಿ ಮಕರೀದುತ್ತರೀದಿಗೆ ಪ್ರೀತಿಯೊಳಿಲ್ಲ ಸಂರಕ್ಷಿಸಬೇಕೆಂದು ಬಿತ್ತರಿಸಿದ ನಿನ್ನ ಕಥೆಯ ಪರ್ವತ ಮುನಿಗಳು ದೇವೋತ್ತಮ. ಬರುವಾಗಲೇ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸಿ ಹಾ, ಮುಡಿಬಾಗಿಸಿ ಹಾ, ಬಗೆ ಬಗೆಯಿಂದ ನುತಿಸುತ್ತಾ ಬರ್ತಾ ಇದ್ದೀರಿ. ಹೌದು ಸ್ವಾಮಿ. ಆದ್ರೆ ನಾ ಗಮನಿಸುವುದು ಅದಲ್ಲ. ಹಾ, ನೀವೆಷ್ಟು ಖಿನ್ನರಾಗಿದ್ದೀರಿ ಅಂತ ಹೇಳಿದ್ರೆ ಹಾ, ನೀವು ನಾರಾಯಣ ಅಂತ ಹೇಳ್ತಾ ಇದ್ದೀರಿ, ಹಾ. ಆದ್ರೆ ಸ್ವರ ಮಾತ್ರ ಕೇಳುವುದಿಲ್ಲ. ನನಗೆ ಅರ್ಥ ಆಗ್ತದೆ ನಿಮ್ಮ ಹೃದಯ ಏನು ಅಂತ. ಹೃದಯ ಮಾತಾಡ್ತಾ ಉಂಟು. ಅದು ಒಳಗಿಂದ ಬರುವ ವಿಚಾರ. ಅದು ಅದಕ್ಕೆ ಹಾಗೆ ಮಾಡುದು ಯಾಕೆ ನನಗೆ ಗೊತ್ತಾಗ ಒಳಗೆ ಕಾಣಿಸ್ಬೇಡ್ವಾ? ಹಾಗೆ ಒಳಗಿಂದ ಇರುವಂತಹ ನಾರಾಯಣ ಪ್ರಜ್ಞೆ ಹಾ, ತುತ್ತ ತುದಿಯನ್ನು ತಲುಪಿ ಹಾ. ಭಾವೋದ್ವೇಗದಲ್ಲಿ ಹೌದು. ಕೇವಲ ಅದು ಮಾತ್ರ ಉದ್ವೇಗವು ಹೌದು. ನನಗಾಗೆ ಕಾಣುತ್ತಾ ಇಲ್ಲ. ಹಾ, ನಾರಾಯಣ ಸ್ಮರಣೆಯ ಜೊತೆಗೆ ಇನ್ನೇನನ್ನೋ ಹೇಳಬೇಕು ಎನ್ನುವಂತ ಉದ್ವೇಗ ನಿಮ್ಮಲ್ಲಿ ಉಂಟು ಅಂತ ಕಾಣುತ್ತಾ ಉಂಟು ನನಗೆ. ಒಂದು ಆಸೆಯನ್ನು ಹೇಳಿ ತೋರಿ- ಹೇಳಿ 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 ಹೇಳಿ. ಲೀಲಾ ವಿನೋದಿ ಎಂದಾಗಲೇನೆ ಮುನಿದರಳೆ ಮಾಲಲನೆಯ ಆಣ್ಮನಂ ಭಜಿಸಿ ಮೇ ಪರ್ವತಂ ಪರ್ವತ ಮಾಲಲನೆಯ ಆಣ್ಮನೋ ಭಜಿಸಿ ಮೇ ಪರ್ವತೋ ಕೇಳಿದಂ ಭಲ್ಲೂಕ ಮುಖನಾಗಿ ನಾರದಂ ಸತಿಗೆ ಕಾಂಬಂದ ವರವ ಭಲ್ಲೂಕ ಮುಖನಾಗಿ
ಸಾದಿಗೆ ಕಾಂಬಂದ ವರವ ಒಂದು ಆಸೆ. ಬನ್ನಿ ಬನ್ನಿ, ನೀವೊಂದು ಆಸೆ ಪಡುವುದೇ ಹೆಚ್ಚ, ನಾನು ಕೇಳುವುದೇ ಹೆಚ್ಚ. ನನಗೆ ಇಷ್ಟರ ತನಕ ಮದುವೆ ಆಗಲಿ. ನನಗೆ ನೀವೊಂದು ಕೆಲವು ಮಾತಾಡ್ತೀರಿ. ಇಷ್ಟರ ತನಕ ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಾಕಾಗುದಿಲ್ವಾ? ಅಲ್ಲ, ಇಷ್ಟರ ತನಕ ಆಗಲಿಲ್ಲ, ಹೌದು. ಇನ್ನ ಆಗಬೇಕು ಅಂತ ಇದ್ದೇನೆ. ಇನ್ನ ಆಗಬೇಕು ಎನ್ನುವುದರಿಂದ ಇಷ್ಟರ ತನಕ ಆಗದವ ನಾನು ಅಂದ್ರೆ ಎರಡು ವಿಧ ಉಂಟು. ಇಷ್ಟರ ತನಕ ಮದುವೆ ಆದವ ಇನ್ನೊಂದು ಮದುವೆ ಆಗುವುದು, ಆಗದವ ಇನ್ನೊಂದು ಮದುವೆ ಆಗುವುದು ಅಂತ. ನಾನು ಆಗದವ ಇನ್ನೊಂದು ಮದುವೆ ಆಗಬೇಕು ಅಂತ ಉಂಟು. ಇನ್ನು ಒಂದು ಮದುವೆ ಆಗಬೇಕು ಅಂತ ಇದೆ. ಒಳ್ಳೇದು ಒಳ್ಳೇದು. ಅದು ಹಾ. ಅಂಬರೀಷ್ ಅಂತ ಗೊತ್ತುಂಟು. ನೀವು ನನ್ನ ಹತ್ರ ವಿಳಾಸ ಕೇಳಲಿಕ್ಕೆ ಬಂದದ್ದ? ಅಂಬರೀಷ್ ಎಲ್ಲಿದ್ದಾನೆ? ಅಂಬರೀಷ ಈಗ ನನಗೆ ಗೊತ್ತಿಲ್ಲದವರು ಯಾರು ಅಂತ ಇದ್ದಾರಾ? ಇಲ್ಲ. ಮತ್ತೆ ಅಂಬರೀಷನಿಗೆ ಒಬ್ಬಳು ಮಗಳಿದ್ದಾಳೆ, ಇದ್ದಾಳೆ, ಶ್ರೀಮತಿ ಅಂತ. ಹೌದು. ಅವಳನ್ನು ಈಗ ಮದುವೆ ಶ್ರೀಮತಿಯ ವಿಷಯ ನೀವು ಈಗ ಶ್ರೀಪತಿಯಲ್ಲಿ ಯಾಕೆ ಹೇಳುದಪ್ಪ? ಓ, ಶ್ರೀಮತಿಯ ವಿಷಯ ಶ್ರೀಪತಿಯಲ್ಲಿ ಯಾಕೆ ಹೇಳುದು? ಆ ಶ್ರೀಮತಿ ನನಗೆ ಸಿಕ್ಕ್ಯಾಳು ಅಂತ ಧೈರ್ಯ ನನಗೆ. ಆ ಶ್ರೀಮತಿ ನಿಮ್ಮ ಶ್ರೀಮತಿ ಆಗಬೇಕು ಅಂತ? ಆ ಶ್ರೀಮತಿ ಬೇರೆ, ಮತ್ತೆ ಇದು ಬೇರೆ. ಅಲ್ಲ, ನೀವು ಕಂಡ ಆ ಶ್ರೀಮತಿ ನನಗಾಗಬೇಕು, ನಿಮ್ಮ ಶ್ರೀಮತಿ ಆಗಬೇಕು. ಹೌದೌದು. ಅದಕ್ಕೆ ಬೇಕಾಗಿ ಆ ಕಡೆಯಿಂದ ನಾನು ಅದನ್ನು ಬಂದು ಹೇಳಿ. ಓ, ಈಗ ಒಂದು ಹೆಣ್ಣಿಗೆ ನೀವು ಇಬ್ಬರು ಉಪದ್ರಗಳೆಲ್ಲ ಯಾರೀಗ ಉಪದ್ರ? ಶ್ರೀಮತಿ ನನಗೆ ಶ್ರೀಮತಿ ಉಪದ್ರವ, ನಾರದ ಉಪದ್ರ. ಅಲ್ಲ, ನಾರದ ಉಪದ್ರ. ಅವನು ಕೇಳಿ ಆಗಿದೆ, ಹೌದು. ನೀವು ಕೇಳಿ ಆಯ್ತು. ಈಗ ಅದಕ್ಕೆ ನಾವೊಂದು ಉಪಾಯ ಮಾಡಿದ್ದೇವೆ. ಏನು ಅಂತ? ಸ್ವಯಂವರ ಏರ್ಪಡಿಸು, ಯಾರಿಗೆ ಅವಳಿಗೆ ಮನಸ್ಸಾಗ್ತದೆ ಅವಳಿಗೆ ಆಗ್ತಾರೆ. ಆಯ್ತಲ್ಲ, ಮುಗೀತಲ್ಲ. ಸ್ವಯಂವರ ಯಾವಾಗ ಅಂತ ಆಗಿದೆ? ನೋಡಿ, ದಿನ ಉಂಟಾ? ಆ ನಾರದ ಹಾ. ಸ್ವಲ್ಪ ಚಂದ ಅಲ್ವಾ? ಹೌದಾ? ಅಲ್ಲ, ನನಗೆ ಅಲ್ಲ, ಗಡ್ಡ ಮೀಸ ತೆಗೆದ್ರೆ ನಾನು ಕೂಡ ತಗೊಳ್ತೇನೆ. ಅಲ್ಲವೇ, ನಿಮಗೊಂದು ಕೆಲವು ಸಲ ನಾನು ಹೇಳುವ ಮೊದಲೇ ಅರ್ಥ ಆಗ್ತದಲ್ಲ. ನಾನು ಅದರಲ್ಲಿ ಬಹಳ ಇದು ಕೆಲಸ ಮಾಡಿ. ನಾಳೆ ಆ ಹುಡುಗಿ ಮಾಲೆಯನ್ನು ತೆಗೆದುಕೊಂಡು ಬರುವಾಗ ಆ ನಾರದನ ಮುಖ ಹಾ. ಗಟ್ಟಿ ಹೇಳಿ ತೊಂದರೆ. ಕರಡಿಯ ಮುಖ ಆಗಬೇಕು. ಯಾಕೆ ಕರಡಿಯ ಮುಖ ಆಗಬೇಕು? ಅದು ಕರಡಿಯನ್ನು ನೋಡಿದ್ರೆ ಯಾರಾದ್ರೂ ಮಾಲೆ ಆಗ್ತಾರೆ. ಹಾಗೆ. ಈಗ ನನಗೊಂದು ಸಂದೇಹ, ಮುಖ ಮಾತ್ರ ಕರಡಿಯಾಗಿ ಆದ್ರೆ ಆಯ್ತಾ, ದೇಹ ಸಹ ಕರಡಿಯಾಗಿ ಆಗ್ಬೇಕಾ? ಮುಖ ಮಾತ್ರ, ದೇಹ ಹಾಗೆ ಇರುತ್ತೆ. ಹಾಗಾದ್ರೆ ಅದು ತುಂಬಾ ಹೇಸಿಗೆಯ ಮುಖ ಅಂತ ಆಗ್ತದೆ. ದೇಹ ಮನುಷ್ಯನದ್ದು, ಮುಖ ಕರಡಿದ್ದು ಅಂತಾದ್ರೆ ಅವಳಿಗೆ ಮಾತ್ರ ಕೆಲವೊಮ್ಮೆ ಹಾಗೆ ಆಗ್ತದೆ. ದೇಹ ಮನುಷ್ಯಂದು, ಮುಖ ಮಂಗಂದು. ದೇಹ ಮನುಷ್ಯಂದು, ವ್ಯವಹಾರ ಮಂಗಂದು. ಅದೆಲ್ಲ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ವಾ? ಇದು ಹಾಗೆ. ದೇಹ ಮನುಷ್ಯಂದೆ, ಮುಖ ಕರಡಿದ್ದು. ಹಾಗಾಗ್ಬೇಕು. ಹಾಗಾದ್ರೆ ಆ ಹುಡುಗಿ ನನ್ನನ್ನೇ ಮದುವೆ ಆಗ್ತಾಳೆ. ಅದೊಂದು ವಿಶ್ವಾಸ ಉಂಟು. ನಿಮಗೆ ಧೈರ್ಯ ಉಂಟು? ನಿಮ್ಮ ಮುಖ ನಾಳೆ ಚಂದ ಚಂದ ಕಾಣಬೇಕು, ಕರಡಿಯಾಗಿ. ಎಷ್ಟು ಚಂದ ಕಾಣಬೇಕು ಹೇಳಿದ್ರೆ ನಿರೀಕ್ಷೆಯಲ್ಲಿ. ಇಬ್ಬರನ್ನು ಸಂತೈಸಿದ್ದಾಯ್ತು. ಯಥಾರ್ಥಕ್ಕಾದರೆ ಪ್ರಸಂಗಕ್ಕೆ ಒಂದು ಚಂದ ಬಂದದ್ದೇ ನಾನು ಬಂದ ಮೇಲೆ ಅಲ್ಲ. ಅಂದ್ರೆ ಏನು? ಲೋಕಮುಖದಲ್ಲಿ ಅವಳ ನಡೆ ಏನು, ಲೋಕಮುಖದಲ್ಲಿ ಉಳಿದವರ ನಡೆ ಏನು, ಅವೆಲ್ಲವನ್ನು ಕೂಡ ಚೆನ್ನಾಗಿ ತಿಳಿದವನೇ ನಾನು. ಈ ಹೊತ್ತಿಗೆ ಲೋಕಕ್ಕೆ ಧರ್ಮವನ್ನೇ ಬೋಧಿಸಬೇಕಾದಂತಹ ಹೊಣೆಗಾರಿಕೆಯ ಸ್ಥಾನದಲ್ಲಿ ಇರುವವರು ಒಂದು ಹೆಣ್ಣಿಗೋಸ್ಕರವಾಗಿ ಧರ್ಮಚಿಂತನೆ ಉಳ್ಳಂತಹ ಮತ್ತೋರ್ವನು ಬೇರೆ ಮುಖವನ್ನು ಹೊಂದಿದವನು ಆಗಬೇಕು ಅಂತ ಯೋಚಿಸ್ತಾರಂತಾದ್ರೆ ಆ ಮುಖಗಳಲ್ಲಿರುವ ಔನ್ನತ್ಯ ಏನು ಎನ್ನುವುದನ್ನು ಬೋಧಿಸುತ್ತಾ, ಹೀಗೆ ನಡೆಯಬೇಕಾದವರು ಬೇರೆ ರೀತಿಯಲ್ಲಿ ನಡೆದರೆ ಏನಾಗುತ್ತದೆ ಎನ್ನುವಂತ ಪಾಠವನ್ನು ತಿಳಿಸುವುದಕ್ಕೋಸ್ಕರವಾಗಿ ಪುಟ ತಿರುವಿ ಹಾಕ್ತೇನೆ. ಶ್ರೀಮತಿಯು ಪಿರಿಯರಿಲ್ಲದಂತೆ ನಾಳೆ ನಡೆಯುವೆನೆ. ಹರಿಯ ಮರೆಯುವೆನೆ. ಇರುತ್ತಿರುಳು ಸತ್ಸಮಯದೊಳು ಸ್ನಾನಾದಿ ವಿಧಿ ಮುಗಿಸುತ್ತ
ಪಿರಿಯರೆಂದಂತೆ ನಾಳೆ ನಡೆವೆನೆ ಶ್ರೀ ಹರಿಯ ಮರೆವೆನೆ ಹಾ ಜೀವನ ಎನ್ನುವುದು ಅನಂತ ತಿರುವುಗಳ ಆಗರ ಅಂತ ಹೇಳಿದ್ರು. ನನ್ನ ಬದುಕಿನಲ್ಲಿ ಇಂತಹ ತಿರುವನ್ನು ಕಾಣುತ್ತೇನೆ ಎನ್ನುವ ಹಾಗೆ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಆ ಪರಮಾತ್ಮನನ್ನು ಹೊಂದಬೇಕು ಎನ್ನುವ ಹಾಗೆ ಅನವರತವು ಆಶೆಯನ್ನು ಹೊಂದಿದವಳು ನಾನು. ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯಿತಲ್ಲ. ಮನಸ್ಸೆನ್ನುವಂತಹ ಮಂದಿರದಲ್ಲಿ ಆ ಶ್ರೀಹರಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದವಳು ನಾನು. ಆದ್ರೆ ನನ್ನ ತಂದೆ ತಾಯಿ ಆಡಿದಂತಹ ಮಾತಾದರೂ ಏನು? ಪರ್ವತ ಮುನಿ ಹಾಗೂ ನಾರದ ಮಹರ್ಷಿಗಳು ಬಯಸಿದ್ದಾರೆ ನಾಳೆಯ ದಿವಸ ಸ್ವಯಂವರ ಎನ್ನುವ ಹಾಗೆ. ಮನಸ್ಸಿನಲ್ಲಿ ಒಬ್ಬರನ್ನು ಭಾವಿಸಿ ಮತ್ತೊಬ್ಬರನ್ನು ಮದುವೆಯಾದ್ರೆ ಅದು ಮಾನಸಿಕ ವ್ಯಭಿಚಾರವಾಗುವುದಿಲ್ಲವೇ? ಖಂಡಿತವಾಗಿಯೂ ಇಲ್ಲ. ಆ ಪರಮಾತ್ಮನನ್ನು ಉಳಿದು ಅನ್ಯತಾ ಬೇರೆ ಯಾರನ್ನು ಮದುವೆಯಾಗಲಾರೆ. ಆ ಪರಮಾತ್ಮನನ್ನು ಮರೆಯಲಾರೆ ನಾನು. ಹಾಗಿದ್ರೆ ನನಗಿರುವಂತಹ ದಾರಿ ಒಂದೇ. ಆರ್ತರ ಧ್ವನಿಯನ್ನು ಕೇಳಿದ ಕ್ಷಣ ಓಡೋಡಿ ಬರ್ತಾನಂತೆ, ಪಾಲಿಸುತ್ತಾನಂತೆ. ಆತನ ಮೊರೆಯನ್ನೇ ಹೊಂದುತ್ತೇನೆ, ಆತನನ್ನೇ ಕೂಗಿ ಕರೆಯುತ್ತೇನೆ. ಏಕೆ ನಿರ್ದಯನಾದೆ ನೀ ನಿಂತು ಶ್ರೀನಿಧಿ ಯಾಕೆ ಸ್ವಾಮಿ? ನೂಕುತಿಗೆಯೋ ಋಷಿಯ ಶ್ರಮಕ್ಕೆ ಬೇಕು ನೀನೆಂದು ನೋಂಬಿಯ ನೋಂದರೆ ನಗೀಗ ನನಗೀಗ ಬೇಕು ನೀನೆಂದು ನೋಂಬಿಯ ನೋಂದರೆ ನಗೀಗ ಶೋಕವೇ ಫಲವಾಗಬಹುದೇ ಕೃಪಾಂಬುಧೇ ಏಕೆ ನಿರ್ದಯನಾದೆ ನೀನಿಂದು ಶ್ರೀನಿಧೇ ಸ್ವಾಮಿ, ಯಾಕೆ ನಿರ್ದಯನಾಗಿ ಹೋದೆ? ಯಾವ ತಪ್ಪಿಗೆ ಬೇಕಾಗಿ ಇಂತಹ ಶಿಕ್ಷೆ? ಬದುಕು ಎನ್ನುವಂತಹ ಜಟಕ ಬಂಡಿ ಸಾಗುವ ದಾರಿ ಒಂದೇ ಆದರೂ ಮುಟ್ಟುವಂತಹ ಗುರಿ ನಾವು ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿರ್ತದೆ. ನನ್ನ ಬದುಕಿನಲ್ಲಿ ಬೇರೆ ಪಥವನ್ನು ಅನುಸರಿಸಿದವಳು ನಾನಲ್ಲ. ನಿನ್ನನ್ನೇ ಹೊಂದಬೇಕು ಎನ್ನುವ ಹಾಗೆ ಆಶೆಯನ್ನು ಹೊಂದಿದವಳು ನೀನು. ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಒಂದು ಗಳಿಗೆಯು ನಾನು ಬದುಕುಳಿಯಲಾರೆ. ಈ ಹಿಂದೆ ಗಜೇಂದ್ರನ ಆರ್ತ ಧ್ವನಿಯನ್ನು ಆಲಿಸಿ ಮಕರನಿಂದ ಬಂದು ಸಂರಕ್ಷಿಸಿದೆಯಂತೆ. ನನ್ನ ಆರ್ತ ಧ್ವನಿಯನ್ನು ಕೇಳಲಾರೆಯ? ಇಲ್ಲ, ನೀನು ಬಾರದೇ ಇದ್ರೆ ಖಂಡಿತವಾಗಿಯೂ ಈ ಹೊತ್ತಿಗೆ ನನ್ನ ಪ್ರಾಣ ಎನ್ನುವುದು ನಿನ್ನ ಪದಕ್ಕೆ ಅರ್ಪಿಸ್ತಾ ಇದ್ದೇನೆ. ಬಾ ತಂದೆ, ಬಾ ಬಾ ಬಾ. ಭಜಗರಿಗದಿದು ನಬನು ತಾನೆನೆ ಪಂಕಜಲೋಚನಂ ಮೈದೋರಿ ನಿಜ ಶರಣ್ಯ ಪಿಡಿದೆದ್ದು ತೊರೆದ ನಿಜ ಶರಣ್ಯ ಪಿಡಿದೆದ್ದು ತೊರೆದ ವಾರಿಜ ಮುಗಿ ಚಿಂತಿದ ಬೇಡೆಲೆ ಮನದಿ ಭಜಕರಿಗದಿದು ನಬನು ತಾನೆನೆ ಪಂಕಜಲೋಚನ ಮೈದೋರಿ ಕಣ್ಣೀರು ಹಾಕುತ್ತಾ ಇದೆಯಾ?
ಬೇರೆ ದಾರಿ ಇರಲಿಲ್ಲ ಪ್ರಭು. ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆಗಮಿಸಿದ್ದೇನೆ. ನಿನ್ನ ತೋಳುಗಳನ್ನು ಹಿಡಿದೆಬ್ಬಿಸಿದ್ದೇನೆ. ನನ್ನ ಕಣ್ಣುಗಳೇ ಪಾವನವಾಯಿತು, ಜೀವನವೇ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ ನಾನು. ಕುಂಬಿನಿಪ ಶಶಿಬಿಂಬದಳಂತಿಹ ಸಂಭ್ರಮದ ಮುಖ ಕಮಲ ನೋಡಲು ಡಂಬಕಾವ್ಯತೆ ಬಿಸಿಲಿನೊಳು ಇಂಬುಗೊಂಡಿಹುದೇ ತಗಿ. ಕಾರಣ ನೀವೇ. ಯಾಕೆ ಕಣ್ಣೀರು? ನಿಮ್ಮನ್ನೇ ಹೊಂದಬೇಕು ಅಂತ ಆಸೆ ನಿರಿಸಿದವನು ನಾನಲ್ಲಿ. ಅನವರತವು ನಿಮ್ಮನ್ನೇ ಪೂಜಿಸ್ತಾ ಇದ್ದವು. ಯಾಕೆ ಒಲಿದು ಬರಲಿಲ್ಲ? ಮನದಿಂಗಿತವನ್ನು ಯಾಕೆ ಅರ್ಥೈಸಿಕೊಳ್ಳಿಲ್ಲ ತಾವು? ನೀವು ತಿಳಿದುಕೊಳ್ಳಬೇಕಾದಂತಹ ಸತ್ಯವನ್ನು ಬಲ್ಲೆಯ ಶ್ರೀಮತಿ. ಏನು ಸ್ವಾಮಿ? ಭಗವಂತನ ಸಾಕ್ಷಾತ್ಕಾರ ಆಗುವುದು ಹೃದಯ ಆರ್ದ್ರವಾದಾಗ ಮಾತ್ರ. ಸರಿ. ನನಗಿಲ್ಲ, ಯಾರೂ ಇಲ್ಲ, ನೀನೇ ಗತಿ, ನೀನೇ ಮತಿ ಎನ್ನುವಂತಹ ಭಾವದಿಂದ ಹಾ. ಯಾವಾಗ ಯಾರು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಳ್ಳುತ್ತಾರೋ ಅಲ್ಲಿ ಮಾತ್ರವೇ ಭಗವತ್ ಸಾಕ್ಷಾತ್ಕಾರ ಆಗ್ತದೆ. ಸರಿ. ತನುವನ್ನು ಪೀಠವಾಗಿರಿಸಿ, ಮನವನ್ನು ಮಂಟಪವನ್ನಾಗಿರಿಸಿ, ನಯನ ಜ್ಯೋತಿಯನ್ನು ಬೆಳಗುತ್ತಾ, ನಾಲಗೆ ಮಾಧ್ಯಮದಿ ಪಗಳುತ್ತಾ, ಕೊರಳನ್ನೇ ಶಂಖಧ್ವನಿಯಾಗಿಸುತ್ತಾ, ಕೈ ಬೆರಳುಗಳನ್ನೇ ಕದಲಿಗಳನ್ನಾಗಿಸುತ್ತಾ, ನಿನ್ನೊಳಗೆ ಇದು ತನಕ ನಾನು ಮೆಚ್ಚಿಸ್ತೇನೆ ಎನ್ನುವಂತಹ ಭಾವವನ್ನೆಲ್ಲ ಬಿಟ್ಟು ನನ್ನನ್ನು ರಕ್ಷಿಸು ತಂದೆಯೇ ಅಂತ ಸಮರ್ಪಣಾ ಭಾವದಿಂದ ನೀ ತೊಡಗಿಸಿಕೊಂಡೆ ಅಲ್ಲ, ಆ ಕ್ಷಣಕ್ಕೆ ನಿನ್ನೆದುರಿಗೆ ಕಾಣಿಸಿಕೊಂಡಿದ್ದೆ. ನಿನ್ನ ಮನಸ್ಸನ್ನು ಆವರಿಸಿದಂತಹ ಭೀತಿಯ ಪೊರೆಯನ್ನೆಲ್ಲ ಕಳೆತಿದ್ದೇನೆ. ಯಾಕೆ ದುಃಖ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ನಾಳೆಯ ದಿವಸ ಸನ್ಯಾಸಿಗಳನ್ನು ವರಿಸಿ ತನ್ಮೂಲಕವಾಗಿ ವಲ್ಲದ ಮುನಿಯಾಶ್ರಮಕ್ಕೆ ಹೋಗಬೇಕು ಎನ್ನುವಂತಹ ನಿನ್ನ ದುಃಖ ಏನುಂಟು ಅದನ್ನು ತಿಳಿದವನೇ ಇದ್ದೇನೆ. ನಾನು ಹೇಗೆ ಸುಖವಾಗಿ ಬಾಳಲಿ? ಸಿರಿಪತಿಯನ್ನು ಪತಿಯನ್ನಾಗಿ ಪಡೆಯಬೇಕು ಎನ್ನುವುದಲ್ವೇ ನಿನ್ನ ಮನದ ಕಾಂಕ್ಷೆ. ಸಿರಿ ಎನ್ನುವುದಕ್ಕೆ ನೆಮ್ಮದಿ ಎನ್ನುವಂತಹ ಮಹದರ್ಥವಿದೆ. ಆ ನೆಮ್ಮದಿಯನ್ನು ಪಡೆಯಬೇಕು ಅಂತಿದ್ರೆ ಶ್ರೀಪತಿಯನ್ನೇ ವರಿಸಬೇಕು ಎನ್ನುವಂತಹ ನಿನ್ನ ಮನದ ವಾಂಛೆ ಏನುಂಟು ನಾಳೆಯ ದಿವಸ ಅದು ಈಡೇರುತ್ತದೆ. ನಿನ್ನ ತಂದೆ ತಾಯಿಗಳು ಯಾವ ಭಾವವನ್ನು ಇಟ್ಟುಕೊಂಡಿದ್ದಾರೋ ಆ ಭಾವದ ಮೂಲಕವೇ ಅದು ಪೂರ್ಣಗೊಳ್ಳುತ್ತದೆ. ಅಂದರೇನು, ರಾಜಕುಮಾರನಿಗೆ ಕೊಡಬೇಕಿತ್ತು, ಮುನಿಗಳಿಗೆ ಕೊಡಬೇಕಾಯ್ತಲ್ಲ. ಸರಿ, ಸ್ವಯಂವರ ಅಂತ ಏರ್ಪಡಿಸಿತು. ರಾಜಕುಮಾರರನ್ನು ಕರೆಯುವುದೇ ಎನ್ನುವಂತಹ ಮಾತನ್ನು ನಿನ್ನಯ್ಯ ಹೇಳಿದ್ದ. ಕರೆಯಿರಿ, ನಮಗೆ ನಾವು ಗೆಲ್ಲುತ್ತೇವೆ ಎನ್ನುವಂತಹ ವಿಶ್ವಾಸ ಇದೆ ಅಂತ ಪರ್ವತ ಹಾಗೂ ನಾರದ ಮುನಿಗಳು ಹೇಳಿದರು. ನನ್ನ ಮೇಲೆ ನಿನ್ನಷ್ಟೇ ಭಕ್ತಿಯನ್ನು, ನೀನು ನನ್ನ ಮೇಲೆ ಇದ್ದಷ್ಟೇ ಭಕ್ತಿಯನ್ನು ನಿನ್ನಯ್ಯನು ಇರಿಸಿಕೊಂಡವನೇ ಇದ್ದಾನೆ. ತನಗಿಂತ ಚೆಲುವರಿದ್ದಾರೆ ಎನ್ನುವಂತಹ ಭಾವ ಅವರಿಗೆ ಈವರೆಗೂ ಕೂಡ ಹುಟ್ಟಬೇಕು. ಲೋಕದ ಚೆಲುವು ಎಲ್ಲಿದೆ ಎನ್ನುವಂತಹ ಸಾಕ್ಷಾತ್ಕಾರ ನಾಳೆ ದಿವಸ ಆಗಬೇಕು. ಸೌಂದರ್ಯ ತತ್ವ ಒಲಿಯುವುದು ಸಾಕ್ಷಾತ್ಕಾರದ ಮೂಲಕವಾಗಿ ಹೊರತು ಬಲಾತ್ಕಾರದಿಂದಲ್ಲ ಎನ್ನುವುದನ್ನು ನಿರೂಪಿತಕ್ಕೋಸ್ಕರವಾಗಿ ಅವ ಹೇಳಿದಂತಹ ಆ ಮಾತನ್ನು ಪೂರ್ಣಗೊಳಿಸುವುದಕ್ಕಾಗಿಯೇ ನಾಳೆಯ ದಿವಸ ಸ್ವಯಂವರ ಮಂಟಪದಲ್ಲಿ ರಾಜಕುಮಾರನಾಗಿಯೇ ಕಾಣಿಸಿಕೊಡುತ್ತೇನೆ. ನಿನ್ನ ಕಣ್ಣಿಗೆ ಕಾಣಿಸುವ ಆ ಸಮಯದಲ್ಲಿ ನಿನ್ನ ಮನದ ಇಚ್ಛೆಯನ್ನು ಪೂರ್ತಿಗೊಳಿಸು. ಇದಕ್ಕೊಂದು ಸರಿಯಾದ ಪಥ ನಿರ್ದೇಶನ ಉಂಟು. ಇನ್ನೂ ಹೆಚ್ಚು ಹೊತ್ತಿಲ್ಲ, ಒಂದೇ ದೃಶ್ಯಕ್ಕೆ ಎಲ್ಲ ಮುಗಿಸ್ತೇನೆ. ಹರಿಗೆದು ಬೇಳೆ ಮರೆಯಾಗನಲ್ಲಿ ಮಂದಿರವ ನುಡಿದುಲಗೆ ಕೈದಲಿತನು ನೃಪತಿ ಕಾರೇಜಿ ತನ್ನಾಪ್ತರನು ಸಕಲ ಸಲ್ಲಾಹವು ನೆರಗಿ ಸಂತಸಗಿರಲು ನನಗೆ ಒಳಗಿಂದೊಳಗೆ ಭಯ